ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲದಾಗಿ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ನಮ್ಮ ಕರಾವಳಿ ಭಾಗ ಅದರಲ್ಲೂ ಕೂಡ ಮಂಗಳೂರಿಗೆ ಬರೋಬ್ಬರಿ 15 ವರ್ಷಗಳ ಬಳಿಕ ದೊಡ್ಡ ಮಟ್ಟದ ಕಹಿ ಸುದ್ದಿ, ದೊಡ್ಡ ಮಟ್ಟದ ದುರಂತ, ದೊಡ್ಡ ಮಟ್ಟದ ದುರ್ಘಟನೆ, ಬೇಸರದ ಸಂಗತಿ ನಡೆದು ಹೋಗಿದೆ. ಸೋಮವಾರ ನಸುಕಿನ ಬೆಳಗ್ಗೆ ದೋಣಿ ದುರಂತದ ಸುದ್ದಿ ಇಡೀ ನಮ್ಮ ಕರಾವಳಿ ಭಾಗಕ್ಕೆ ಕೇಳಲಿಕ್ಕೆ ಸಿಗುತ್ತೆ. ಹೊಟ್ಟೆಪಾಡಿಗೋಸ್ಕರ, ಕುಟುಂಬ ನಿರ್ವಹಣೆಗೋಸ್ಕರ, ತಮ್ಮ ಮನೆಯವರನ್ನ ನೋಡಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು, ಭವಿಷ್ಯವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಹೋದಂತಹ ಸಾಹಸಮಯವಾಗಿರುವಂತಹ ಒಂದು ಉದ್ಯೋಗ. ಕರಾವಳಿ ಭಾಗದಲ್ಲಿ ಸಹಸ್ರಾರು ಕುಟುಂಬಗಳು ನಂಬಿರುವಂತಹ ಒಂದು ಸಾಹಸಮಯವಾಗಿರುವಂತಹ ಉದ್ಯೋಗ. ಸಾಗರದ, ಕಡಲದ ಅಬ್ಬರದ ಒಂದು ಅಲೆಗಳಿಗೆ ಎದೆಯೊಡ್ಡಿ ಸಾಹಸಮಯವಾಗಿರುವಂತಹ ಒಂದು ಉದ್ಯೋಗವನ್ನ ಮಾಡ್ತಾ ಇರುವಂತಹ ನಮ್ಮ ಸಹೋದರರು 6 ಜನರು ಸಮುದ್ರ ಪಾಲಾಗಿದ್ದಾರೆ. ಮೊದಲನೇದಾಗಿ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಅದೇ ರೀತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಊರಿನವರು, ನಮ್ಮವರು, ಅದೇ ರೀತಿ ನಮ್ಮ ಕರಾವಳಿ ಭಾಗದ ಹೆಮ್ಮೆಯ ಉದ್ಯೋಗ ಮೀನುಗಾರಿಕೆ. ಈ ಮೀನುಗಾರಿಕೆ ನಂಬಿದಂತಹ ಸಹಸ್ರಾರು ಮೀನುಗಾರರ ಕುಟುಂಬಗಳು ನಮ್ಮ ಕರಾವಳಿ ಭಾಗದಲ್ಲಿದೆ. ಆದರೆ ಅವರ ಜೀವನ ಅನ್ನುವಂಥದ್ದು ಇನ್ನೂ ಕೂಡ ದೊಡ್ಡ ಮಟ್ಟದ ದುಸ್ತರ ಆಗಿರುವಂಥದ್ದು. ಸುರಕ್ಷತೆ ಇಲ್ಲ, ರಕ್ಷೆ ಇಲ್ಲ. ಆದ್ರೂ ಕೂಡ ಬದುಕಿನ ನಿರ್ವಹಣೆಗೋಸ್ಕರ ಪ್ರತಿನಿತ್ಯ ಕಡಲಿಗೆ ಹೋಗಬೇಕಾಗುತ್ತೆ. ಪ್ರತಿನಿತ್ಯ ಕಡಲ ಅಬ್ಬರದ ಅಲೆಗಳಿಗೆ ಎದೊಡ್ಡಿ ಸಾಹಸಮಯವಾಗಿರುವಂತಹ ಉದ್ಯೋಗವನ್ನ ಮಾಡಬೇಕಾಗಿದೆ. ಕಾರಣ ಹೊಟ್ಟೆ ಪಾಡಿನ ನಿರ್ವಹಣೆ, ಕುಟುಂಬದ ನಿರ್ವಹಣೆ, ಜೀವನ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದಿರುವಂತಹ ವಿಚಾರ. ಎಲ್ಲ ವಿಚಾರದ ಬಗ್ಗೆ ಮಾತನಾಡಬೇಕು. ಒಟ್ನಲ್ಲಿ ಅಳಿವೆ ಬಾಗಿಲಿನಲ್ಲಿ ದೊಡ್ಡ ಮಟ್ಟದ ದುರಂತ ಸಂಭವಿಸಿದೆ, ಮೃತ್ಯುಕೂಪವಾಗಿ ಪರಿಣಮಿಸಿದೆ ಅನ್ನುವಂಥದ್ದು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯಾನ್. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ದೊಡ್ಡ ಮಟ್ಟದ ದುರಂತ ಒಂದು ಸಂಭವಿಸಿದೆ ಕರಾವಳಿ ಭಾಗದಲ್ಲಿ. ಮಂಗಳೂರಿನಲ್ಲಿ ಬರೋಬ್ಬರಿ 15 ವರ್ಷಗಳ ಬಳಿಕ ನಡೆದಂತಹ ಒಂದು ಬೋಟ್ ದುರಂತ. 6 ಮೀನುಗಾರರು ಸಮುದ್ರ ಪಾಲಾಗಿದ್ದಾರೆ. 5 ಜನರ ಮೃತದೇಹ ಸಿಕ್ಕಿದೆ. ಓರ್ವರ ಮೃತದೇಹಕ್ಕೋಸ್ಕರ ಶೋಧ ಕಾರ್ಯ ಮುಂದುವರೆದಿರುವಂತದ್ದು. ಒಂದ್ ಕಡೆ ದೊಡ್ಡ ಮಟ್ಟದ ದುರಂತ ಸಂಭವಿಸಿರುವಂತದ್ದು. ನಿಜವಾಗ್ಲೂ ಕೂಡ ಬಡಪಾಯಿ ಮನುಷ್ಯರನ್ನ, ಬಡಪಾಯಿ ಸಹೋದರರನ್ನ ನಾವೆಲ್ಲರೂ ಕೂಡ ಕಳೆದುಕೊಂಡಿರುವಂತಹ ದುಃಖ ಒಂದ್ ಕಡೆ ಆದ್ರೆ, ಸರ್ಕಾರದ ಬೇಜವಾಬ್ದಾರಿಯೂ ಕೂಡ ಇನ್ನೊಂದ್ ಕಡೆ ಇದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿರುವಂತಹ ಸಂದೇಶ ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಎಲ್ಲಾ ದುರ್ಘಟನೆ, ದುರಂತಗಳ ವಿಚಾರವಾಗಿ ಮಾತನಾಡುವಾಗ ದೊಡ್ಡ ಮಟ್ಟದ ವಿಚಾರ ನಮ್ಮ ಕಣ್ಣ ಮುಂದೆ ಬರುವಂತದ್ದು ಅಳಿವೆ ಬಾಗಿಲಿನ ಬಗ್ಗೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸಾವಿರಾರು ಬೋಟ್ಗಳು ಅಳಿವೆ ಬಾಗಿಲಿನ ಮುಖಾಂತರ ಹೋಗ್ಬೇಕು, ಆ ಮುಖಾಂತರ ಬರ್ಬೇಕಾಗುತ್ತೆ. ಆದ್ರೆ ಅಳಿವೆ ಬಾಗಿಲು ಅನ್ನುವಂಥದ್ದು ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂಥದ್ದು. ಬರೋಬ್ಬರಿ 1 ವರ್ಷಗಳ ಅವಧಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 12ಕ್ಕೂ ಕೂಡ ಅಧಿಕ ಬೋಟ್ಗಳು ಅಳಿವೆ ಬಾಗಿಲಿನಲ್ಲಿ ದುರಂತಕ್ಕೀಡಾಗಿರುವಂಥದ್ದು ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಆ ಬೋಟ್ಗಳ ಅವಶೇಷಗಳು ಇನ್ನೂ ಕೂಡ ಅಲ್ಲೇ ಇದೆ. ಸರಿಯಾಗಿ ತೆರನಾಗ್ಲಿಲ್ಲ, ತೆರವುಗೊಳಿಸುವಂತಹ ಕಾರ್ಯ ಆಗಿಲ್ಲ. ಹಾಗಾಗಿ ಮುಂದೆ ಬರುವಂತಹ ದುರಂತ, ಅಪಾಯದ ಮುನ್ಸೂಚನೆ ನಮ್ಮ ಕಣ್ಣ ಮುಂದೆ ಇದೆ. ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಪರಿಸ್ಥಿತಿಯು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಅಷ್ಟಕ್ಕೂ ಕೂಡ ಸಾಹಸಮಯವಾಗಿರುವಂತಹ ಈ ಒಂದು ಉದ್ಯೋಗ ಏನಿದೆ, ಮಂಗಳೂರಿನಲ್ಲಿ ನಡೆದಂತಹ ಒಂದು ದುರ್ಘಟನೆ, ದುರಂತ ಏನಿದೆ, ಯಾವ ರೀತಿ ನಡೀತು, ಏನಿದೆ, ಏನಾಯ್ತು, ಈಗ ಯಾವ ರೀತಿ ಶೋಧ ಕಾರ್ಯ ನಡೀತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಮಂಗಳೂರಿನಲ್ಲಿ ದುರಂತಕ್ಕೀಡಾದ ಶ್ರೀರಕ್ಷಾ ಹೆಸರಿನ ಬೋಟ್ ನೀರು ತುಂಬಿಸಿಕೊಂಡು ಬರುವ ವೇಳೆ ಅಳಿವೆ ಬಾಗಿಲಿನಲ್ಲಿ ದುರಂತ. ಸೋಮವಾರ ಮಂಗಳೂರಿನಲ್ಲಿ ಶ್ರೀರಕ್ಷಾ ಎಂಬ ಬೋಟ್ ದುರಂತಕ್ಕೀಡಾಗಿ 6 ಮಂದಿ ಸಮುದ್ರ ಪಾಲಾಗಿದ್ರು. ಶೋಧ ಕಾರ್ಯ ನಡೆಸಿದ ಬಳಿಕ 5 ಮೃತದೇಹಗಳನ್ನು ಪತ್ತೆ ಹಚ್ಚಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿತ್ತು. ಅನ್ಸಾರ್ ಎಂಬುವರ ಮೃತದೇಹ ನಿನ್ನೆ ಪತ್ತೆಯಾಗಿತ್ತು. ಸಮುದ್ರದಾಳದಿಂದ ಮೇಲಕ್ಕೆ ತರುವ ವೇಳೆ ಮುಳುಗು ತಜ್ಞರ ಕೈಜಾರಿ ಮತ್ತೆ ಸಮುದ್ರ ಸೇರಿತ್ತು. ಬೋಟ್ ದುರಂತದಲ್ಲಿ ಸಮುದ್ರ ಸೇರಿದ ಓರ್ವನ ಮೃತದೇಹ ಪತ್ತೆಗೆ 4ನೇ ದಿನವಾದ ಇವತ್ತು ಕೂಡ ಹುಡುಕಾಟ ಮುಂದುವರೆದಿದೆ. ಘಟನೆ ಹೀಗೆ ನಡೆಯಿತು. ಶ್ರೀರಕ್ಷಾ ಎಂಬ ಬೋಟ್ ಮೀನುಗಳನ್ನ ತುಂಬಿಸಿಕೊಂಡು ವಾಪಸ್ಸು ಬರುವ ವೇಳೆ ಇತ್ತೀಚೆಗೆ ಅಳಿವೆ ಬಾಗಿಲಿನಲ್ಲಿ ದುರಂತಕ್ಕೀಡಾಗಿತ್ತು. ಪರಿಣಾಮ 6 ಮಂದಿ ಮೀನುಗಾರರು ಮೃತಪಟ್ಟಿದ್ರು. ಈ ಪೈಕಿ 5 ಮೃತದೇಹ ಪತ್ತೆಯಾಗಿತ್ತು. ಮುಳುಗು ತಜ್ಞರ ಕೈಜಾರಿ ಮತ್ತೆ ಸಮುದ್ರ ಸೇರಿದ ಅನ್ಸಾರ್ ಮೃತದೇಹ.
ಅನ್ಸಾರ್ ಮೃತದೇಹ ಸಿಕ್ಕಿತ್ತಾದ್ರೂ ಸಮುದ್ರದಾಳದಿಂದ ಮೇಲಕ್ಕೆ ತರುವಾಗ ಮುಳುಗು ತಜ್ಞರ ಕೈಜಾರಿ ಮತ್ತೆ ಸಮುದ್ರದಾಳ ಸೇರಿತ್ತು. ಇದಾಗಿ 2 ದಿನವಾದ್ರೂ ಮೃತದೇಹ ಸಿಕ್ಕಿರಲಿಲ್ಲ. ಈ ಕಾರಣದಿಂದ ಇಂದು ಮತ್ತೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಕೋಸ್ಟ್ ಗಾರ್ಡ್, ಮುಳುಗು ತಜ್ಞರು, ಮೀನುಗಾರರು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇದು ಬರೋಬ್ಬರಿ 15 ವರ್ಷಗಳ ಬಳಿಕ ಕರಾವಳಿ ಭಾಗದ ಮಂಗಳೂರಿನಲ್ಲಿ ನಡೆದಂತಹ ದೊಡ್ಡ ಮಟ್ಟದ ದುರಂತವಾಗಿರುವಂತಹ ದೋಣಿ ದುರಂತ ನೋಡ್ಕೊಂಡು ಬಂದ್ರೆ 6 ಮೀನುಗಾರರು ಸಮುದ್ರ ಪಾಲಾಗಿರುವಂತದ್ದು ವಿಪರ್ಯಾಸ. ದುರಂತವೂ ಕೂಡ ಹೌದು, ಬೇಸರ ಇದೆ ನಿಜವಾಗ್ಲೂ ಕೂಡ. ಒಂದು ಜೀವನ ನಿರ್ವಹಣೆ, ಕುಟುಂಬ ನಿರ್ವಹಣೆಗೋಸ್ಕರ ಆ ಕಡಲಬ್ಬರದ ಅಲೆಗಳಿಗೆ ಎದೆಯೊಡ್ಡಿ ಸಾಹಸಮಯವಾಗಿರುವಂತಹ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಸಾಹಸಿಗರು ಇವರು. ಮೊದಲನೇದಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಅದೇ ರೀತಿ ಈಗ ಅಳಿವೆ ಬಾಗಿಲಿನ ಬಗ್ಗೆ ನೇರವಾಗಿ ಮಾತಾಡಬೇಕಾಗುತ್ತೆ. ಅನೇಕ ವಿಚಾರಗಳು ಬರುತ್ತೆ. ಈ ಒಂದು ದುರಂತದ ವಿಚಾರ ಬಗ್ಗೆ ಕೂಡ ಮಾತಾಡಬೇಕು. ಅಟ್ ದ ಸೇಮ್ ಟೈಮ್ ಸರ್ಕಾರದ ಮುಂದಿರುವಂತಹ ಸವಾಲುಗಳು, ಸರ್ಕಾರದ ಮುಂದಿರುವಂತಹ ಅವ್ಯವಸ್ಥೆಯು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಇದನ್ನು ಕೂಡ ನಾವು ಮಾತನಾಡಬೇಕಾಗುತ್ತೆ. ಮುಂದೆ ಮತ್ತೊಂದು ದುರಂತ ಸಂಭವಿಸಬಾರದು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲದಾಗಿ ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲಾಗಿ ರಾಜರತ್ನ ಸನಿಲ್ ಅವರು, ಬೋಟ್ ಮಾಲಕರು, ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ರಾಜರತ್ನ ಸನಿಲ್ ಅವರಿಗೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ, ಈ ಒಂದು ದುರಂತ ಏನ್ ನಡೆದಿದೆ ಆ ಭಾಗದ ಕಾರ್ಪೊರೇಟರ್ ನಮ್ಮ ಜೊತೆ ಇದ್ದಾರೆ, ಮುನೀಬ್ ಬೆಂಗ್ರೆ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮುನೀಬ್ ಬೆಂಗ್ರೆ ಅವರಿಗೆ. ಬೆಂಗ್ರೆಯ ಕಾರ್ಪೊರೇಟರ್ ಮುನೀಬ್ ಬೆಂಗ್ರೆ ಅವರು. ಅದೇ ರೀತಿ ಬಿಲಾಲ್ ಮೊಯ್ದೀನ್ ಅವರು, ಸ್ಥಳೀಯ ಮುಖಂಡರು, ನಮ್ಮ ಜೊತೆ ಜಾಯ್ನ್ ಆಗಬೇಕಾಗಿತ್ತು ಕಾರ್ಯಕ್ರಮದಲ್ಲಿ, ಮಾತಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದ್ ಕಡೆ ನೇರವಾಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಅಳಿವೆ ಬಾಗಿಲಿನ ಅವ್ಯವಸ್ಥೆಯು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಏನಾಗಿದೆ ಅಳಿವೆ ಬಾಗಿಲಿನಲ್ಲಿ, ಯಾಕೆ ಅಳಿವೆ ಬಾಗಿಲು ಭೃತ್ಯ ಕೂಪ ಅನ್ನುವಂತಹ ನಾವು ಟೈಟಲ್ ಕೊಟ್ಟಿದ್ದೇವೆ. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಒಂದ್ಸಲ ನೋಡೋಣ. ಅಳಿವೆ ಬಾಗಿಲು ಎಂಬ ಅಪಾಯ. ಅಪಘಾತಕ್ಕೀಡಾದ ಹಲವು ಬೋಟುಗಳು ಇನ್ನೂ ಸಮುದ್ರದಲ್ಲಿ. ಮಂಗಳೂರಿನಲ್ಲಿ ಸಂಭವಿಸಿದ ಬೋಟ್ ದುರಂತ ಪ್ರಕರಣದಂತೆ ಈ ಹಿಂದೆಯೂ ವಿವಿಧ ಕಾರಣಗಳಿಂದ ಮುಳುಗಡೆಯಾದ ಬೋಟ್ಗಳ ಪೈಕಿ ಕೆಲವು ಬೋಟ್ಗಳನ್ನ ಮಾತ್ರ ಸಮುದ್ರದಿಂದ ತೆಗೆಯಲಾಗಿದ್ದು, ಉಳಿದ ಹಲವು ಬೋಟುಗಳು ಇನ್ನೂ ನೀರಿನಲ್ಲಿಯೇ ಬಾಕಿಯಾಗಿದೆ. ಇದರಿಂದಾಗಿ ಸದ್ಯ ಮೀನುಗಾರಿಕೆ ನಡೆಸ್ತಾ ಇರುವ ಇತರ ಬೋಟುಗಳಿಗೆ ಅಪಾಯ ಎದುರಾಗಿದೆ. ಮಂಗಳೂರಿನ ಮೀನುಗಾರಿಕೆ ಮುಖಂಡರು ಹೇಳುವ ಪ್ರಕಾರ ದಕ್ಕೆಯ ಸುತ್ತಮುತ್ತಲಿನ ಕಡಲಿನಲ್ಲಿ ಸುಮಾರು 10ಕ್ಕೂ ಅಧಿಕ ಬೋಟುಗಳು ಇನ್ನೂ ನೀರಿನಲ್ಲಿಯೇ ಇವೆ. ಕಡಲಿನ ಆಳಕ್ಕೆ ಹೋಗಿರುವ ಇಂತಹ ಬೋಟುಗಳ ತೆರವು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ನಡೆಯಲಿಲ್ಲ. ಹೀಗಾಗಿ ಸದ್ಯ ಮೀನುಗಾರಿಕೆ ನಡೆಸ್ತಾ ಇರುವ ಬೋಟುಗಳ ಸಂಚಾರಕ್ಕೆ ಸಂಚಕಾರ ಎದುರಿಸುವಂತಾಗಿದೆ. 1 ವರ್ಷದಲ್ಲಿ ಸುಮಾರು 12 ಬೋಟುಗಳು ಮಂಗಳೂರು ವ್ಯಾಪ್ತಿಯಲ್ಲಿ ವಿವಿಧ ಕಾರಣಗಳಿಂದ ಮುಳುಗಡೆಯಾಗಿದ್ದು, ಈ ಪೈಕಿ ಎಲ್ಲವನ್ನ ನೀರಿನಿಂದ ತೆಗೆಯಲಾಗಿದೆ ಎಂದು ಮೀನುಗಾರಿಕೆ ಇಲಾಖೆ ಮೂಲಗಳು ತಿಳಿಸಿವೆ. ಆದರೆ ಕೆಲವು ಬೋಟುಗಳು ಇನ್ನೂ ನೀರಲ್ಲಿ ಇದೆ ಎಂದು ಮೀನುಗಾರರು ಆಪಾದಿಸ್ತಾ ಇದ್ದಾರೆ. ಬೋಟುಗಳಿಗೆ ವಿಮೆ ಸೌಲಭ್ಯ ಇದ್ರೂ ಬೋಟ್ ತೆರವು ಮಾಡುವ ವೆಚ್ಚ ದುಬಾರಿಯಾಗುವ ಕಾರಣದಿಂದ ಬಹುತೇಕ ಬೋಟುಗಳು ನೀರಿನಲ್ಲಿಯೇ ಬಾಕಿಯಾಗಿವೆ ಎಂಬ ದೂರುಗಳು ಕೇಳಿಬರ್ತಿವೆ. ಬೋಟುಗಳು ಮುಳುಗಡೆಯಾಗಿರುವ ಪ್ರದೇಶವನ್ನ ಜಿಪಿಎಸ್ ಆಧಾರಿತವಾಗಿ ಮೀನುಗಾರಿಕೆ ಇಲಾಖೆ, ಮೀನುಗಾರ ಸಂಘಟನೆಗಳು ಗುರುತಿಸಿಕೊಂಡಿದ್ದು, ಬೋಯಿ ಎಂಬ ಸಾಧನವನ್ನ ಗುರುತಿಗಾಗಿ ಇರಿಸಲಾಗಿದೆ. ಇದರ ಆಧಾರದಲ್ಲಿ ಬೋಟ್ ಮುಳುಗಡೆಯಾದ ಪ್ರದೇಶಗಳಿಗೆ ತೆರಳದಂತೆ ಮುನ್ನೆಚ್ಚರಿಕೆ ವಹಿಸಲಾಗ್ತಾ ಇದೆ. ಆದರೂ ಕಡಲಿನಲ್ಲಿ ಹವಾಮಾನ ವೈಪರೀತ್ಯ ಸಹಿತ ವಿವಿಧ ಸಮಸ್ಯೆ ಎದುರಾದಾಗ ಮುಳುಗಡೆಯಾದ ಬೋಟ್ಗಳಿಂದ ಸಮಸ್ಯೆಯಾಗುತ್ತೆ. ಜೊತೆಗೆ ಮುಳುಗಡೆಯಾದ ಬೋಟ್ ಸುತ್ತಮುತ್ತ ಹೆಚ್ಚಿನ ಮೀನು ಇರುವಾಗ ಅದನ್ನ ಬಲೆ ಹಾಕಿ ಪಡೆಯಲು ಮೀನುಗಾರರಿಗೆ ಸಾಧ್ಯವಾಗುವುದಿಲ್ಲ ಎಂದು ಮೀನುಗಾರ ಮುಖಂಡ ಮೋಹನ್ ಬೆಂಗ್ರೆ ತಿಳಿಸಿದ್ದಾರೆ. ಈ ಮಧ್ಯೆ ದಕ್ಕೆ ಬೆಂಗ್ರೆ ವ್ಯಾಪ್ತಿಯ ನದಿಯಲ್ಲಿ ಹಲವು ಮೀನುಗಾರಿಕೆ ಬೋಟುಗಳನ್ನ ಹಲವು ವರ್ಷಗಳಿಂದ ನಿಲ್ಲಿಸಿರುವ ಪರಿಣಾಮ ಇತರ ಬೋಟುಗಳ ಸಂಚಾರಕ್ಕೆ ಸಮಸ್ಯೆಯಾಗ್ತಾ ಇದೆ ಎಂಬ ದೂರು ಕೂಡ ಕೇಳಿಬರ್ತಿದೆ. ಮೀನುಗಾರಿಕೆ ದೋಣಿಗಳ ಸಂಚಾರ, ಲಕ್ಷದ್ವೀಪಕ್ಕೆ ಮಿನಿ ಹಡಗುಗಳ ಸಂಚಾರಕ್ಕೆ ಮಂಗಳೂರು ಬಂದರಿನ ಅಳಿವೆ ಬಾಗಿಲಿನಲ್ಲಿ ತುಂಬಿರುವ ಬೃಹತ್ ಪ್ರಮಾಣದ ಹೂಳು ಬಹಳಷ್ಟು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದೆ. ಇದರಿಂದಾಗಿ ಇಲ್ಲಿ ಹಲವು ಅವಘಡಗಳು ಸಂಭವಿಸುತ್ತಿವೆ. ಇಲ್ಲಿಯೂ ಕೆಲವು ಬೋಟ್ ಮುಳುಗಡೆಯಾಗಿತ್ತು. ಅವುಗಳನ್ನ ತೆರವು ಮಾಡಲಾಗಿದೆ ಎಂದು ಹೇಳ್ತಾ ಇದ್ರೂ ಪೂರ್ಣ ತೆರವು ಆಗಿಲ್ಲ ಎನ್ನಲಾಗಿದೆ. ಎರಿಟ್ರಿಯಾ ದೇಶದ ಡೆನ್ ಹಡಗು 2007 ಜೂನ್ 23ರಂದು ನವಮಂಗಳೂರು ಬಂದರಿನಿಂದ ಹೊರಟು
ತಣ್ಣೀರುಬಾವಿ ಬಳಿ ಅಪಾಯಕ್ಕೆ ಸಿಲುಕಿ ಮುಳುಗಡೆಯಾಗಿತ್ತು. 2008 ಜೂನ್ 17ರಂದು ನವಮಂಗಳೂರು ಬಂದರಿನಿಂದ ಹೊರಟಿದ್ದ ಇಥಿಯೋಪಿಯಾದ ಏಷ್ಯನ್ ಫಾರೆಸ್ಟ್ ಹಡಗು ತಣ್ಣೀರುಬಾವಿ ಕಡೆಗೆ ಚಲಿಸಿ ಅಪಾಯಕ್ಕೆ ಸಿಲುಕಿ ಮರುದಿನ ಅರಬ್ಬಿ ಸಮುದ್ರದಲ್ಲಿ ಮುಳುಗಡೆಯಾಗಿತ್ತು. 2017ರಲ್ಲಿ ಆಂಧ್ರಪ್ರದೇಶ ಮೂಲದ ದರ್ತಿ ಕಂಪನಿಗೆ ಸೇರಿದ ಬಾರ್ಜನ್ನ ಉಳ್ಳಾಲಕ್ಕೆ ತರಿಸಲಾಗಿತ್ತು. ಅಲೆಗಳ ಹೊಡೆತಕ್ಕೆ ಬಾರ್ಜ್ ಸಮುದ್ರದೊಳಗೆ ಮುಳುಗಿತ್ತು. ಬೋಟ್ ತೆರವಿಗೆ ಸಂಬಂಧಿಸಿ ವಿಶೇಷ ಕ್ರಮ ವಹಿಸಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಡಿಸೆಂಬರ್ 1ರಂದು ಮುಳುಗಡೆಯಾದ ಬೋಟ್ ತೆರವಿಗೆ ಸಂಬಂಧಿಸಿ ಸೋಮೇಶ್ವರದಲ್ಲಿ ಎಡಿಬಿ ಕಾಮಗಾರಿ ನಡೆಸ್ತಾ ಇರುವ ಬಾರ್ಜ್ ಕ್ರೇನ್ ಸಹಾಯದಿಂದ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ರಾಜೇಂದ್ರ ಕೆವಿ ತಿಳಿಸಿದ್ದಾರೆ. ಸದ್ಯ 15 ವರ್ಷಗಳ ಬಳಿಕ ಮಂಗಳೂರಿನಲ್ಲಿ ನಡೆದಂತಹ ದೊಡ್ಡ ಮಟ್ಟದ ದೋಣಿ ದುರಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮಂಗಳೂರಿನಲ್ಲಿರುವಂತಹ ಸಾವಿರಾರು ದೋಣಿಗಳು, ಈ ಮೀನುಗಾರಿಕೆ ತೆರಳುವಂತಹ ಸಾವಿರಾರು ದೋಣಿಗಳು ಹೋಗುವಂತಹ ಬರುವಂತಹ ಪ್ರಮುಖ ಸ್ಥಾನವಾಗಿರುವಂತಹ ಅಳಿವೆ ಬಾಗಿಲಿನಲ್ಲಿರುವಂತಹ ಮೃತ್ಯುಕೂಪವಾಗಿರುವಂತಹ ಒಂದು ಸ್ಥಳವನ್ನು ಕೂಡ ತಾವು ನೋಡಿದ್ವಿ. ಯಾತಕ್ಕೋಸ್ಕರ ನಾವು ಮೃತ್ಯುಕೂಪ ಅನ್ನುವಂತಹ ಟೈಟಲ್ ಕೊಟ್ಟಿದ್ವಿ, ತಾವು ಕೂಡ ನೋಡ್ಕೊಂಡು ಬಂದ್ರಿ. ಯಾವ ರೀತಿ ಇದೆ ಅವಸ್ಥೆ ವರ್ಸಸ್ ಅವ್ಯವಸ್ಥೆಯು ಕೂಡ ಹೌದು, ತಾವು ನೋಡ್ಕೊಂಡು ಬಂದ್ರ ವಿಚಾರ ಮಾತಾಡಬೇಕು. ನೇರವಾಗಿ ಗಣ್ಯ ವ್ಯಕ್ತಿಗಳಿದ್ರೆ ಮೊದಲೇದಾಗಿ ಇಬ್ಬರಲ್ಲೂ ಕೂಡ ಈ ಒಂದು ದುರ್ಘಟನೆಯ ವಿಚಾರದ ಬಗ್ಗೆ ನಾನು ಕೇಳಬೇಕಾಗುತ್ತೆ. ಮೊದಲೇದಾಗಿ ಬೋಟ್ ಮಾಲಕರು, ರಾಜ್ಯ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು ರಾಜರತ್ನ ಸನಿಲ್ ಅವರು, ಮೊದಲೇದಾಗಿ 15 ವರ್ಷಗಳ ಬಳಿಕ ನಡೆದಂತಹ ಮಂಗಳೂರಿನಲ್ಲಿ ನಡೆದಂತಹ ಒಂದು ದೋಣಿ ದುರಂತ, ಉಡುಪಿಯಲ್ಲಿ ಮಲ್ಪೆಯಲ್ಲಿ ನಾವು ಕೇಳಿದ್ವಿ, ಮಂಗಳೂರಿನಲ್ಲಿ ಎಲ್ಲವೂ ಕೂಡ ಸೇಫ್ ಆಗಿದೆ, ಎಲ್ಲವೂ ಕೂಡ ಸುರಕ್ಷತಾ ಕ್ರಮಗಳು ಇವೆ ಅನ್ನುವಂತಹ ಮಾತುಗಳು ಅಂತ ಬಂದಾಗ ಇದೀಗ ನೋಡಿದಾಗ ದೊಡ್ಡ ಮಟ್ಟದ ಒಂದು ಎಚ್ಚರಿಕೆ ಕರೆಗಂಟೆ ನಮ್ಮ ಕಣ್ಣ ಮುಂದೆ ಇದೆ. ಮೊದಲೇದಾಗಿ ಏನ್ ಹೇಳ್ತೀರಾ ಸರ್? ಪ್ರಥಮವಾಗಿ ಸತ್ತವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡುವುದಷ್ಟೇ ಈಗ ನಮ್ಮಿಂದ ಆಗುವಂತ ಕೆಲಸ. ಯಾಕೆಂತ ಹೇಳಿದ್ರೆ ಸತ್ತವರು ಅವರೊಂದು ದುರ್ಘಟನೆಯಲ್ಲಿ ಸತ್ತಾಗಿದ್ದಾರೆ. ಆ ದುರ್ಘಟನೆ ಯಾಕೆ ಆಯ್ತು ಅನ್ನೋದರ ಬಗ್ಗೆ ನಾವು ಆಲೋಚನೆ ಈ ಸ್ವಲ್ಪ ಮಟ್ಟಿಗೆ ಅಲ್ಲ, ಈಗ ಏನೋ ತಾಂತ್ರಿಕ ದೋಷ ಆ ದೋಷ ಈ ದೋಷ ಎಲ್ಲ ಹೇಳ್ತಾರೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ಸೂರೆನ್ಸ್, ಇದಕ್ಕೆ ಸಿಗ್ಬೇಕಾದಂತ ಇನ್ಸೂರೆನ್ಸ್ಗಳು, ಇದನ್ನೆಲ್ಲ ತಮ್ಮ ಮಟ್ಟಿಗೆ ಸರ್ ಈ ಒಂದು ವಿಚಾರ ಅಂದ್ರೆ ಹಲವಾರು ಕಥೆಗಳು, ಹಲವಾರು ಊಹಾಪೋಹಗಳು ಎಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ದುರ್ಘಟನೆ ದುರಂತ ತಮ್ಮ ಪ್ರಕಾರ, ತಮ್ಗೆ ಗೊತ್ತಿರುವಂತಹ ಪ್ರಕಾರ, ತಾವು ಒಬ್ರು ಮೀನುಗಾರರ ಮುಖಂಡರಾಗಿ ಏನ್ ಹೇಳ್ತಾರೆ? ಇದು ಆಗ್ಲೇಬಾರ್ದು, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಿ ಆಗ್ಬಾರ್ದು. ಅದಕ್ಕೆ ಕಾರಣಗಳು ಹಲವಾರು ಇರಬಹುದು. ಒಂದು ವೇಳೆ ಅಚಾನಕ್ ಇಂಥ ಘಟನೆಗಳು ಆದ್ರೆ ಅದನ್ನು ಅಷ್ಟೇ ಶೀಘ್ರವಾಗಿ ಎಷ್ಟು ಆಗ್ತದೆ ಅಷ್ಟೇ ಆರಂಭಕವಾಗಿ ಅದನ್ನು ತಡೆಯುವಂತ ವ್ಯವಸ್ಥೆ ಆಗ್ಬೇಕು. ಈಗ ಅದು ಮುಳುಗಡೆ ಆಗಿ ಹತ್ತಿರ ಒಂದು ರಾತ್ರಿ ಒಂದು 8 ಗಂಟೆವರೆಗೆ ಆಗಿದೆ ಅವರಲ್ಲಿ ಮುಳುಗಡೆ ಆಗಿ. ತುರ್ತಾಗಿ ಅಲ್ಲಿ ಆಗಮಿಸಿ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಅವರು ಬದುಕುಳುವಂತ ಅವಕಾಶಗಳು ತುಂಬಾ ಇತ್ತು ಅಲ್ಲಿ. ಒಂದು ರಾತ್ರಿ ಪೂರ್ತಿ ಇವರೆಲ್ಲ ಒಂದು ಡಿಂಗಿಯನ್ನು ಒಂದು ಬೋಟನ್ನು ಇಟ್ಕೊಂಡು ಉಳ್ಕೊಳ್ಳುವಂತ ವ್ಯವಸ್ಥೆ ಆಯ್ತು ಅಂತ. ಯಾಕಂದ್ರೆ ಈಗ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ, ಅದೆಷ್ಟೋ ಸ್ಯಾಟಲೈಟ್ ಅದೇ ಅಂತ ಎಲ್ಲ ಹೇಳ್ತೀವಿ. ಆದ್ರೆ ಇಂಥ ದುರ್ಘಟನೆ ಗುರುತಿಸ್ಲಿಕ್ಕೆ, ಯಾಕಂದ್ರೆ ಇತ್ತೀಚೆಗಷ್ಟೇ ನಾವು ಮಲ್ಪೆದು ಬೋಟು ಸುವರ್ಣದೀಪ ಅದು ತಾವೆಲ್ಲ ನೋಡಿರುವಂತದ್ದು ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೀನಿ ಕೂಡ. ಅಂತ ದುರ್ಘಟನೆಗಳು ನಮ್ಮ ಕಣ್ಣು ಮುಂದೆ ಇದೆ. ಇಂತ ಇಷ್ಟು ಹತ್ತಿರ ತೀರ ಅದಾದ್ರೂ ಸ್ವಲ್ಪ ಆಳ ಸಮುದ್ರದಲ್ಲಿತ್ತು, ಇದು ಕಣ್ಣಳತೆ ದೂರದಲ್ಲಿ ಸಮುದ್ರದಲ್ಲಿ ಸಾಗಿದ್ರೆ ಒಂದು ಅರ್ಧ ಗಂಟೆನೇ ಇರುವಂತ ಒಂದು ದಾರಿಯ ಮಧ್ಯದಲ್ಲೇ ಆಗಿರುವಂತದ್ದು. ಇದನ್ನೇ ತಡೆಯೋಕೆ ನಮ್ಮಿಂದ ಆಗ್ಲಿಲ್ಲ, ಇನ್ನು ಯಾವ್ದನ್ನು ತಡೆಯೋಕೆ ಆಗ್ತದೆ ಅನ್ನೋದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಬೋಟ್ ಅಂತ ಹೇಳಿದ್ರೆ ಅದರಲ್ಲಿ ದುಡಿಯುವವರು ಅಂತ ಹೇಳಿದ್ರೆ ಗಡಿ ಪ್ರದೇಶದಲ್ಲಿ ದುಡಿಯುವಂತ ಒಬ್ಬ ಸೈನಿಕನಿಗೆ ಸಮಾನ ಅಂತ, ಅದರ ನಂತರದ ಸ್ಥಾನ ಇವರಿಗೆ ಕೊಟ್ರೆ ತಪ್ಪೇನಿಲ್ಲ ಅದರಲ್ಲಿ. ಯಾಕಂತ ಹೇಳಿದ್ರೆ ಸಾವು ಯಾವ ಬದಿಯಲ್ಲಿ, ಈಗ ಗಡಿಯಲ್ಲಿರುವವನಿಗೆ ಗುಂಡಿ ಯಾವತ್ತು ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಉಗ್ರಗಾಮಿಗಳಿರ್ಬೋದು ಯಾವುದೇ ಇರ್ಬೋದು. ಅದೇ ರೀತಿ ಸಮುದ್ರದಲ್ಲಿ ಅವನಿಗೆ ಆ ಸಮುದ್ರದ 4 ಬದಿಯಲ್ಲಿ ಇರುವಂತಹ ನೀರು ಬಿಟ್ರೆ ಬೇರೆ ಯಾವುದಿಲ್ಲ ಒಂದು ಪ್ರಪಂಚ ಅಂತ ಹೇಳಿ. ಇದು 1-2 ದಿನಕ್ಕೆ ಬರುವಂತಹ ಬೋಟ್ಗಳು ಪರ್ಸಿನ್ ಬೋಟ್ಗಳು ಇರಬಹುದು, ಅದೇ ಡೀಪ್ ಸಿ ಬೋಟ್ಗಳು 10 ದಿನಕ್ಕೆ ಬರುವಂತದ್ದು. ಇವರಗಳ ಘಟನೆಗಳು ಇಂಥ ಸನ್ನಿವೇಶಗಳಾದಾಗ ಅವರ ಸ್ಥಿತಿಗತಿಗಳು ಏನಂತ ಹೇಳಿ ನಾವು ಬೋಟ್ ಮಾಲೀಕರಾದ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಯಾವುದೇ ರೀತಿಯ ರಕ್ಷಣೆ ಇಲ್ಲ. ಇದಕ್ಕಿಂತ ಮುಂಚೆ ಸುವರ್ಣ ಇದಾದಾಗ ಕೂಡ ನಾವು ಅದೇ ಬೊಬ್ಬೆ ಹಾಕಿದ್ದೆವು. ಈಗ ಪುನಃ ಇತ್ತೀಚೆಗೆ ಕಣ್ಣು ಮುಂದೆ ಇದೆ ಅದು. ಈಗ ಪುನಃ ಇದಕ್ಕೆ ಬೊಬ್ಬೆ ಇಡುವಂತ ಸನ್ನಿವೇಶ ಬಂದು ನಿಂತಿದೆ ನಮ್ಮ ಮುಂದೆ. ಯಾಕಂತ ಹೇಳಿದ್ರೆ ಈ ವಾಹನ ಹೇಗೆ ಪಂಚರ್ ಆಗೋದು, ಇಂಜಿನ್ ಫೈಲ್ ಆಗಿ ಅದೇ ರೀತಿ ಬೋಟ್ಗಳು ಕೂಡ ಈ ಇಷ್ಟೊಂದು ದೊಡ್ಡ ನಮ್ಮ ಭಾರತ ದೇಶಕ್ಕೆ ಇಷ್ಟೊಂದು ದೊಡ್ಡ ರಫ್ತು ಇದನ್ನು ಆದಾಯವನ್ನು ತರುವಂತ ಒಂದು ಕ್ಷೇತ್ರ ಇಷ್ಟೊಂದು ನಿಗ್ಲೆಕ್ಟ್ ಆಗಿ ಕನಿಷ್ಠ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಕಣ್ಣಳತೆ ದೂರದಲ್ಲಿ ಒಂದು ಬೋಟ್ ಮುಳುಗಿದ್ರೆ ಅದು ರಾತ್ರಿ ಇರಬಹುದು ಹಗಲಿರಬಹುದು, ಅದನ್ನ ನೋಡುವಂತ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಇನ್ನೇನನ್ನು ನಾವು ಮೀನುಗಾರರು ಅದರಲ್ಲಿ ದುಡಿಯೋರು ಆಲೋಚನೆ ಮಾಡ್ಬೇಕು ಅಂತ ಹೇಳಿ ನಾವು ಇದಕ್ಕೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಯಾವ್ದನ್ನು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ತುಂಬಾ ಸರ್ಕಾರಗಳು ಬಂದೋಯ್ತು, ಅದು ಯಾವ್ದು ಇದಕ್ಕೆ ಅಲ್ಲ, ಎಲ್ಲರೂ ಇದಕ್ಕೆ ಹೊಣೆಗಾರರೇ ಅಂತ ಹೇಳ್ತೇವೆ. ರೈಟ್ ಸರ್. ಎಸ್ ಸರ್, ಮುನೀಬ್ ಬೆಂಗ್ರೆ ಅವರು ಆ ಭಾಗದ ಕಾರ್ಪೊರೇಟರ್, ಈ ದುರಂತ ಏನ್ ಸಂಭವಿಸಿದೆ ಆ ಭಾಗದ ಕಾರ್ಪೊರೇಟರ್ ಕೂಡ ಹೌದು, ನೇರವಾಗಿ ಅವರಿಗೆ ಗೊತ್ತಿರುವಂತಹ ವಿಚಾರ ಅನೇಕಗಳಿವೆ. ಎಸ್ ಮುನೀಬ್ ಬೆಂಗ್ರೆ, ಫಸ್ಟ್ ರಿಯಾಕ್ಷನ್ ಸರ್. ಮೊದಲನೇದಾಗಿ ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಒಂದು
ಆ ಒಂದು ಕುಟುಂಬದವರಿಗೆ ಒಂದು ಸಹಿಸುವ ಶಕ್ತಿಯನ್ನು ಭಗವಂತ ನೀಡಬೇಕು. ಅದೇ ರೀತಿ ಅವರ ಆ ಒಂದು ಮತದಾರರಿಗೂ ಕೂಡ ಒಂದು ಶಾಂತಿಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಹೇಳಿದಾಗೆ ಅಳಿವೆ ಬಾಗಿಲಲ್ಲಿ ಇರುವಂತಹ ಒಂದು ದೊಡ್ಡದಾದಂತಹ ಸಮಸ್ಯೆ, ಅದು ಯಾವ ಒಬ್ಬರು ಮೀನುಗಾರರು ಬಂದು ನಮ್ಮ ಅಳಿವೆ ಬಾಗಿಲು ನೋಡಿದ ಇಂತ ಒಂದು ಅಳಿವೆ ಬಾಗಿಲು ಉಂಟಾ ಎಂಬುವಂತದ್ದು ಇಲ್ಲಿ ಪ್ರಶ್ನೆ ಮಾಡುವಂತದ್ದು. ಬೇರೆ ಎಲ್ಲೇ ಕೂಡ ಅಂತದ್ದು ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಸರ್, ಮೊದಲದಾಗಿ ಒಂದು ದುರಂತದ ಬಗ್ಗೆ ಏನ್ ಹೇಳ್ತೀರಾ ಸರ್? ದುರಂತ ಈ ದುರಂತ ಪ್ರಕಾರ ನಡೆದ ಸುಮಾರು ಸೋಮವಾರ ಸಂಜೆ ಒಂದು 7:30 ಗಂಟೆ ಹೊತ್ತಿಗೆ ನಡೆದಿರ್ತಕ್ಕಂಥ ವಿಚಾರ ಇದು. ಇದರಲ್ಲಿ 25 ಜನರು ಆ ಒಂದು ಬೋಟ್ ಅಲ್ಲಿ ಇದ್ರು. ಸುಮಾರು 19 ಜನರು ಆ ಒಂದು ಡಿಂಗಿ ಎನ್ನುವಂತ ಒಂದು ಎಕ್ಸ್ಟ್ರಾ ಬೋಟ್ ಇರ್ತದೆ ಆ ಬ್ಯಾಕ್ ಸೈಡ್ ಅಲ್ಲಿ, ಅದಕ್ಕೆ ಜಿಗಿದು ಅದು ಕೂಡ ಅವರು ಕೂಡ ಆ ಒಂದು ದುರಂತಕ್ಕೆ ಬಲಿಯಾಗುವ ಪರಿಸ್ಥಿತಿ ಇತ್ತು. ಏನೋ ಒಂದು ಕೈಯಲ್ಲಿದ್ದಂತಹ ಒಂದು ಚಾಕುವಿನಿಂದ ಆ ಒಂದು ಅದರಲ್ಲಿ ಕಟ್ ಮಾಡಿ ಇವರು ಬದುಕಲಿರುವಂತದ್ದು. ಇವರು ಸುಮಾರು 8:30-9 ಗಂಟೆ ತನಕ ಇವರು ಕಡಲಿನ ಮಧ್ಯದಲ್ಲಿ ಇದ್ದರು. ಯಾರು ಇವರು ಬದುಕುಳಿದವರು? ಅದು ಕೂಡ ಆ ಒಂದು ಡಿಂಗಿನಲ್ಲಿ ಅದರಲ್ಲಿ ಸುಮಾರು 15 ಜನರು ಇರುವಂತದ್ದು, 19 ಜನ ಇರುವಂತದ್ದು ಬಹಳಷ್ಟು ವಿಶೇಷ. ಅದು ಅದರಲ್ಲಿ ಬದುಕಲಿ ಬಂದಿರುವಂತದ್ದು. ಅದೇ ರೀತಿ ನಮ್ಮಲ್ಲಿ ಒಂದು ಟೀಮ್ ಉಂಟು ಇಲ್ಲಿ, ಸರ್ಕಾರದ ವತಿಯಿಂದ ಕೋಸ್ಟಲ್ ಗಾರ್ಡ್ ಅನ್ನುವಂಥದ್ದು, ಕರಾವಳಿ ರಕ್ಷಣಾ ಪಡೆ ಅನ್ನುವಂಥದ್ದು. ಅವರು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಇರುವಂತದ್ದು ಅಲ್ಲಿ ನಾವು ನಮ್ಮ ಗಮನಕ್ಕೆ ಬಂದಾಗಿ ಕರಾವಳಿ ರಕ್ಷಣೆ ಪಡೆಯವರು ಅಲ್ಲಿ ಮೀನುಗಾರಿಕೆಗೆ ತೆರಳುವಂತಹ ಮೀನುಗಾರರನ್ನು ಉಪದ್ರ ಮಾಡಿ ಅವರು ಮೀನುಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಹತ್ರ ಒಂದು ಕೆಲವೊಂದು ಡಾಕ್ಯುಮೆಂಟ್ ಅಲ್ಲಿ ಕೇಳುವಂತದ್ದು, ಅದೇ ರೀತಿ ಅವರಿಗೆ ಕೆಲವೊಂದು ಸಮಸ್ಯೆಗಳು ಕೊಡುವಂತದ್ದು ಹೊರತು ಈ ಮೀನುಗಾರರಿಗೆ ಇವರಿಗೆ ಒಂದು ರಕ್ಷಣೆ ಒದಗಿಸುವಂತಹ ಪ್ರಯತ್ನಗಳು ಅವರಿಂದ ನಡೆಯುತ್ತಾ ಇಲ್ಲ. ಅದೊಂದು ಕಡೆ. ಮತ್ತೊಂದು ಅದೇ ರೀತಿ ಆ ಒಂದು ಎಷ್ಟು ದೊಡ್ಡ ದೊಡ್ಡ ದುರಂತಗಳು ನಮ್ಮ ಕಡಲಿನಲ್ಲಿ ನಡೆದ್ರೂ ಕೂಡ ನಮ್ಮ ಸ್ಥಳೀಯ ಮೀನುಗಾರರೇ ಹೋಗಿ ಆ ಒಂದು ರೆಸ್ಕ್ಯೂ ಟೀಮ್ ನಲ್ಲಿ ಪಾಲ್ಗೊಂಡು ಅವರೇ ಅವರನ್ನು ರಕ್ಷಣೆ ಮಾಡುವಂತದ್ದು, ಮತದೇಹವನ್ನು ಮೇಲಕ್ಕೆತ್ತುವಂತ ಕೆಲಸ ನಮ್ಮ ಮೀನುಗಾರರೇ ಮಾಡುವಂತದ್ದು. ಯಾವ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಇಂತಹ ರೆಸ್ಕ್ಯೂ ಟೀಮ್ನವರು ಬಂದು ಯಾರು ಕೂಡ ಅವರನ್ನು ಬದುಕಲಿಸುವಂತ ಅಥವಾ ಆ ಒಂದು ಮತದೇಹವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನಗಳು ಯಾರು ಮಾಡುದಿಲ್ಲ. ನಮ್ಮ ತೋಟ ಬೆಂಗರೆಯಲ್ಲಿ ಒಂದು ಟೀಮ್ ಇದೆ, ತಣ್ಣೀರ್ ಬಾಯಿ ಬೆಂಗರೆಯಲ್ಲಿ ಜಾವೀದ್, ವಾಸಿಮ್, ಜಹೀರ್ ಮತ್ತೆ ಸಾದಿಕ್ ಎಂಬುವಂತವರು. ಕರ್ನಾಟಕಾದ್ಯಂತ ಎಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆದ್ರೂ ಕೂಡ ಅವರೇ ಆ ಒಂದು ರೆಸ್ಕ್ಯೂ ಟೀಮ್ ಆಗಿ ಹೋಗುವಂತದ್ದು, ಅವರೇ ಆ ಒಂದು ಮತದೇಹವನ್ನು ಮೇಲಕ್ಕೆತ್ತುವಂತದ್ದು. ಬಹಳಷ್ಟು ಇಲ್ಲಿ ನಮ್ಮ ದೊಡ್ಡ ದೊಡ್ಡ ಆದಂತಹ ಇಶ್ಯೂಗಳನ್ನು ಅವರು ಟೇಕಪ್ ಮಾಡಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವರು ಈ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗ ನಾನು ಬರುವಾಗ ಅವರ ಹತ್ರ ಮಾತನಾಡ್ಕೊಂಡು ಬಂದು, ನಿಮ್ಮ ಏನಾದ್ರೂ ಬೇಡಿಕೆ ಇದ್ರೆ ಹೇಳಿ, ನಮ್ಗೆ ಇವತ್ತು ಅವಕಾಶ ಉಂಟು, ಮಾಧ್ಯಮದ ಮೂಲಕ ನಾವು ಸರ್ಕಾರದ ಮುಂದೆ ಇಡ್ತೇವೆ ಎಂಬುವಂತದ್ದು. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಕೇವಲ 2 ಲಕ್ಷ ರೂಪಾಯಿ ಒಂದು ಪರಿಹಾರ ನಿಧಿಯಾಗಿ ನಮಗೆ ಕೊಟ್ಟರೆ ಸಾಕು, ನಾವು ಚಿಕ್ಕ ಪುಟ್ಟ ಟೆಂಪೋ ಏನಾದ್ರೂ ತೆಗೆದುಕೊಂಡು ನಾವು ನಮ್ಮ ಜೀವನವನ್ನು ನಡೆಸ್ತೇವೆ. ಯಾವಾಗ್ಲೂ ನೋಡಿದ್ರು ಕೂಡ ನಮ್ಮನ್ನು ಮುಳುಗ್ಲಿಕ್ಕೆ ಕರೀತಾ ಇದ್ದಾರೆ. ನಾವು ನಮ್ಮ ಮನೆಯ ಮಂದಿಯನ್ನು ಬಿಟ್ಟು ಹೋಗ್ಬೇಕಾಗಿತ್ತು. ನಮ್ಗೆ ಬೇಕಾದಂತಹ ಸವಲತ್ತುಗಳು ಸರ್ಕಾರದಿಂದ ಕೊಡ್ತಾ ಇಲ್ಲ, ನಮ್ಗೆ ಏನಾದ್ರೂ ಒಂದು ಮಾಡಿಸಿ ಕೊಡಿ ಎಂಬಂತದ್ದು ಅವರು ಹೇಳ್ತಾ ಇದ್ದಾರೆ. ನಾವು ನಮ್ಮ ಜಿಲ್ಲಾಧಿಕಾರಿ ಅವರ ಗಮನಕ್ಕೂ ಮೊನ್ನೆ ಕೊಟ್ಟಿದ್ದೇವೆ. ಅವರು ಕೂಡ ಹೇಳಿದ್ದಾರೆ, ಅವರನ್ನು ಕರ್ಕೊಂಡು ಬನ್ನಿ, ಏನಾದ್ರೂ ಮಾಡುವಂತ ಪ್ರಯತ್ನ ಮಾಡ್ತೇನೆ ಎಂಬಂತ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿ ಉಡುಪಿಯ ಭಾಸ್ಕರ್ ಶೆಟ್ಟಿ ಅವರ ದೇಹವನ್ನು ಬರ್ನ್ ಮಾಡಿ ಎಸೆದಂತಹ ಸಂದರ್ಭದಲ್ಲಿ ಅವರ ನದಿಗೆ ಹೋಗಿ ಅವರ ಒಂದು ಬೇರೆ ಬೇರೆ ಅಂಗಾಂಗಗಳು ಕೂಡ ಅವರು ಬರ್ನ್ ಮಾಡಿ ಎಸೆದಿದ್ರು. ಒಂದು ವಿಷಯವಾಗಿ ಕೂಡ ಅವರನ್ನೇ ಯೂಸ್ ಮಾಡಿಕೊಂಡು ಅವರು ಆ ಒಂದು ತೆಗೆದುಕೊಟ್ಟಿರ್ತಕ್ಕಂಥದ್ದು. ಸರಿ, ಮಾತಾಡೋಣ ಸರ್, ಅವ್ರ ಬಗ್ಗೆ ಮಾತಾಡಬೇಕು. ಇಸ್ ಅಟ್ ದ ಸೇಮ್ ಟೈಮ್ ಈಗ ಅಳಿವೆ ಬಾಗಿಲಿನ ವಿಚಾರಗಳು ಬರುತ್ತೆ, ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಯಾಕೆ ಸರಿ ಆಗ್ತಾ ಇಲ್ಲ, ಅಲ್ಲಿ ಹೂಳು ತುಂಬಿದೆ, ಅಲ್ಲಿ ಹೊಯ್ಗೆ ಇದೆ, ಇನ್ನಿತರ ವಿಚಾರಗಳು ಬರುತ್ತೆ, ಸಮಸ್ಯೆ ಇದೆ, ಗೊತ್ತಿದೆ, ಆದ್ರೂ ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ಎಸ್ ರಾಜರತ್ನ ಸನಿಲ್ ಅವರು, ಅಳಿವೆ ಬಾಗಿಲು ಮೃತ್ಯು ಕೂಪು ಅನ್ನೋ ಟೈಟಲ್ ಅನ್ನ ನಾವು ಕೊಟ್ಟಿದ್ದೇವೆ, ಏನ್ ಹೇಳ್ತೀರಾ? ಅದು 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಡ್ರಡ್ಜಿಂಗ್ ಅಂತ ಹೇಳಿದ್ರೆ ಅದನ್ನು ಮಾಡೋ ರೀತಿಯಲ್ಲಿ ಮಾಡ್ತಾ ಇಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ, ಅದೆಷ್ಟೋ ದಿನಗಳಿಂದ ಮುಂಚೆ ವಿದ್ಯುತ್ ಬಾರ್ಜ್ ಒಂದು ಹೋಗ್ಲಿಕ್ಕೆ ಅಂತ ಹೇಳಿ ಡ್ರಡ್ಜಿಂಗ್ ಮಾಡಿದ್ದು, ಅದೊಂದು ಮಾತ್ರ ಅವಧಿಯಲ್ಲಿ ಆಗಿರುವಂತಹ ಡ್ರಡ್ಜಿಂಗ್. ಅದರ ನಂತರ ಆ ಹೆಸರಿನಲ್ಲಿ ಅದೆಷ್ಟು ಕೋಟಿ ಸರ್ಕಾರದಿಂದ ಪಾಸ್ ಆಗಿದೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಈ ನೆಪದಲ್ಲಿ ಇತ್ತೀಚೆಗೆ ಒಂದು 4-5 ವರ್ಷಕ್ಕಿಂತ ಹಿಂದೆ, ಇದಕ್ಕಿಂತ ಮುಂಚಿನ ಬಂದರು ಸಚಿವರಾಗಿ ಒಬ್ರು ಘಟ್ಟ ಪ್ರದೇಶದವರು ಬಂದರು, ಮಹದೇವಪುರ ಏನೋ ಅವರ ಹೆಸರು ಇರ್ಬೇಕು ಅನಿಸುತ್ತೆ ನನ್ನ ಅಂದಾಜು. ಅವರು ಬಂದಾಗ ಇಲ್ಲಿ ಸಮುದ್ರಕ್ಕೆ ಹೋಗಿ ಡ್ರಡ್ಜಿಂಗ್ ಮಾಡೋ ರೀತಿಯನ್ನು ನೋಡುವಲ್ಲಿವರೆಗೆ
ಓಕೆ ನೋಡುವಲ್ಲಿವರೆಗೂ ದೋಣಿಯಲ್ಲಿ ಹೋದ್ರು ಅವರು. ಅದನ್ನು ಬಿಟ್ರೆ ಮತ್ತೆ ಯಾರು ಹೋದದ್ದು ನಮ್ಗೆ ಗೊತ್ತಿಲ್ಲ. ಚಿಂಚನ ಸುರ ಅಲ್ಲ ಮಹಾದೇವ್ ಏನೋ ಹೆಸರು ಅವರೊಂದು ಹೋಗಿ ನೋಡಿದ್ರು. ಆಗ ಹೋಗುವಾಗ ಅಲ್ಲಿವರೆಗೆ ನಿಂತಿದ್ದಂತ ಒಂದು ಡ್ರಡ್ಜಿಂಗ್ ಬಾರ್ಜಿದ ಒಂದು ಕೆಲಸ ನೀವು ನೋಡ್ಬೇಕು. ಅವರ ಮೈಯಲ್ಲಿ ನ್ಯಾಯಯುತವಾಗಿ ಬೆವರು ಸುರಿದಿದ್ರೆ ಆ ಒಂದು ದಿನ ಮಾತ್ರ. ಅದ್ರ ನಂತರ ಎಲ್ಲ ಅವರು ಎಸಿ ರೂಮ್ ಅಲ್ಲಿ ಮಲಗಿರ್ಬಹುದು ಅಥವಾ ಕಡಲ ಗಾಳಿಗೆ ಮೈಯೊಡ್ಡಿ ಮಲಗಿರ್ಬಹುದು. ನಾವಂತೂ ನೋಡಿಲ್ಲ. ಇವ್ರು ಬಂದಾಗ ಮಾತ್ರ ಬಾರಿ ಒಳ್ಳೆ ವರ್ಕ್ ಆಗ್ತಿತ್ತು. ಯಾಕೆ ಈ ಮಂತ್ರಿಗಳಲ್ಲಿ ನಿಂತ್ರೇನೆ ಈ ಕೆಲಸ ಆಗ್ಬೇಕಾ? ಇಲ್ಲಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಲ್ವಾ? ಯಾರಿಗೂ ಈ ಪ್ಯಾಂಟ್ ಬಿಟ್ಟು ಚಡ್ಡಿ ಹಾಕೊಂಡು ಇಳಿಲಿಕ್ಕೆ ಆಗುದಿಲ್ಲ? ಏನ್ ಪ್ಯಾಂಟ್ ಒದ್ದೆ ಆದ್ರೆ ಏನಾಗುತ್ತೆ ಇವ್ರಿಗೆ? ಈಗ ಇವ್ರು ಹೇಳಿದ್ರು ಜಾವೀದ್ ಇವರು 4 ಜನ ರೆಸ್ಕ್ಯೂ ಟೀಮ್ ಅಂತ ಹೇಳಿ. ಇವರಿಗೆ ಏನ್ ಸರ್ಕಾರದಿಂದ ಸಿಗುತ್ತೆ ಹೇಳಿ? ಸರ್ಕಾರದಿಂದ ನ್ಯಾಯಯುತವಾಗಿ ಸಿಗುವಂತ ಸಂಬಳ, ಸಬ್ಸಿಡಿ ಅಥವಾ ಸತ್ರೆ ನಾಳೆ ಅದಕ್ಕೆ ಸಂಬಂಧಪಟ್ಟ ಇನ್ಸೂರೆನ್ಸ್ ಎಲ್ಲ ಸಿಗುವುದು ಈ ಅಧಿಕಾರಿಗಳಿಗೆ. ಈ ಹುಡುಗರಿಗೆ ಏನ್ ಸಿಗ್ತದೆ? ಇವರು ಅಲ್ಲಿ ಏನೋ ತೆಗೆದ್ರು, ಇಲ್ಲಿ ಇದು ತೆಗೆದ್ರು ಅಂತ ಹೇಳಿ ನಾವ್ ಹೇಳ್ತೀವಲ್ಲ, ನಾವು ಮಾಧ್ಯಮ ಮೂಲಕ ತಟ್ಟಬೇಕು ಹೊರತು ಇನ್ನೇನು ಆಗುದಿಲ್ಲ. ಇದು 4 ಜನರಿಗೆ ಗೊತ್ತಾದಾಗ್ಲೇ ಇದ್ರ ಬೆಲೆ ಗೊತ್ತಾಗೋದು. ಇಲ್ಲದಿದ್ರೆ ಇದೆಲ್ಲ ಗೊತ್ತಾಗುವಂತ ವಿಷಯ ಅಲ್ಲ. ಮತ್ತೆ ಡ್ರಡ್ಜಿಂಗ್ ಅಂತ ಹೇಳ್ತೀವಿ. ನಾನು ಕೆಲವೊಂದು ವಿಷಲ್ಸ್ ಗಳನ್ನು ತಮ್ಮ ಮುಂದೆ ಇಡಬಲ್ಲೆ. ಯಾಕೆ ಅಂತ ಹೇಳಿದ್ರೆ ಈ ಲೋ ಟೈಡ್ ಮತ್ತು ಹೈ ಟೈಡ್ ಅಂತ ನಾವೇನ್ ಹೇಳ್ತೇವೆ, ಏರು ಇಳಿತ ಸಮುದ್ರದ, ಈ ಇಳಿತ ಬಂದಾಗ ದೋಣಿಗಳು ಸಮುದ್ರದಿಂದ ನದಿ ಹೊಕ್ಕುವಂತ ಪ್ರದೇಶ ಅಳಿವೆ ಬಾಗಿಲು. ಈ ಬಾಗಿಲಲ್ಲಿ ಹೋಗುವಾಗ ನಾವೇನಾದ್ರೂ ದಡದಲ್ಲಿ ಇದ್ರೆ ನಾವು ಬದ್ದ ದೇವರುಗಳನ್ನು ಬೇಡ್ಕೊಂಡು ನಾವು ನಿಲ್ಲೋದು ಇಲ್ಲಿ ಬರುವಲ್ಲಿವರೆಗೆ. ದಡಕ್ಕೆ ಬರುವ ತನಕ, ದಡ ಹಿಡಿಯುವಲ್ಲಿವರೆಗೆ ನಾವು ದೇವರನ್ನು ಬೇಡ್ಕೊಂಡು ನಿಲ್ಲೋದು. ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಪರ್ಸಿನ್ ಬೋಟ್ ಮಾಲೀಕರಾದಂತ ಇತ್ತೀಚೆಗಷ್ಟೇ ತೀರಿ ಹೋದ್ರು ಲೋಕನಾಥ್ ಅವರು. ಇವರ ಬೋಟ್ ಕಣ್ಣ ಮುಂದಿನಲ್ಲಿ ದಡ ಸೇರಿತು, ಇವರ ಬೆಂಗರಿಗೆ ತಾಗಿ. ಇನ್ನೇನು ಬರ್ತಾ ಇದೆ, ಇಲ್ಲೇ ಇದೆ, ನಾವು ಈಗ ನೋಡುವಷ್ಟು ಹೊತ್ತಿಗೆ ಅದು ಅಲ್ಲೇ ಮಗುಚಿ ಬಿದ್ದು ಹೋಯ್ತು. ಕಾರಣ ಏನಂತ ಹೇಳಿದ್ರೆ ತುಂಬಾ ಜನರಿಗೆ ಇದರ ಆಳಾಳಗೋ ಗೊತ್ತಿರೋದಿಲ್ಲ. ಮೀನು ತಿಂದು ಮಾತ್ರ ಗೊತ್ತಿರೋದು ತಪ್ಪು ಅಲ್ಲ, ಅದು ಸರಿ ಕೂಡ. ಯಾಕೆಂತ ಹೇಳಿದ್ರೆ ಈ ಸಮುದ್ರದಿಂದ ದಡಕವರು ಏನಪ್ಪ ಇಷ್ಟೊಂದು ದೊಡ್ಡ ಗಂಡಾಂತರ ಅಂತ ಹೆಚ್ಚಿನವರು ತಿಳ್ಕೊತಾರೆ. ಒಂದು ಸೆರೆಯಿಂದ ಮೇಲೆ ದೋಣಿ ಬಂದಂತದ್ದು ಕೆಳಗೆ ಸೆರೆ ಇಳಿಯುವಾಗ ನೆಲಕ್ಕೆ ಹೋಗಿ ಹೊಯ್ಗೆ ತಾಗಿದ ಕೂಡ್ಲೆ ಆ ದೋಣಿದ ಕಥೆಯಲ್ಲಿ ಮುಗೀತು ಅಂತ ಲೆಕ್ಕ. ಅಲ್ಲಿ 1 ಸೆಕೆಂಡ್ ಈ ದೋಣಿ ಏನಾದ್ರೂ ಹೊಯ್ಗೆ ಹಿಡಿದ್ರೆ ಅದರ ನಂತರದ ನೀರು ಅದರ ಮೇಲೆ ಬಿದ್ದಾಯ್ತು. ಮತ್ತೆ ಅದು ಹೇಳೋದು ಅಷ್ಟರಲ್ಲೇ ಇದೆ. ಮತ್ತೊಂದು ಈ ಮುಳುಗಿದಂತ ದೋಣಿಗಳನ್ನು ಎತ್ತುವಂತ ಯಾವ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಈಗ ಅಲ್ಲಿ 1 ವರ್ಷ ಅವಧಿಯಲ್ಲಿ ಸುಮಾರು 12 ಬೋಟ್ಗಳು ಮುಳುಗಡೆಯಾಗಿದೆ. ಹೌದು, ಕೇಳಿದಾಗ ಎಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಸರಿಯಾಗಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ಆದ್ರೆ ಮೇಲ್ನೋಟಕ್ಕೆ ನೋಡಿದಾಗ, ನಿಜವಾಗ್ಲೂ ಕೂಡ ನೋಡಿದಾಗ ಅಲ್ಲಿ ತೆರವು ಕಾರ್ಯಾಚರಣೆ ಸರಿಯಾಗಿ ಆಗಿಲ್ಲ. ಇನ್ನು ಕೂಡ ಅಲ್ಲಿ ಬೋಟ್ ನ ಅವಶೇಷಗಳು ಇದೆ. ಹೌದಾ? ಅದು ಏನೋ ಅವ್ರು ಹೇಳೋದು ಸರಿ. ಯಾಕೆಂತ ಹೇಳಿದ್ರೆ ಇವ್ರು ತೆಗ್ದಿದ್ರಲ್ಲ ಅಲ್ಲಿ ಇರ್ಬೇಕು, ಅದ್ರ ಮೇಲೆ ಮಣ್ಣು ಮುಚ್ಚಿಕೊಂಡಿದೆ ಅಷ್ಟೇ. ಅದ್ರ ಮೇಲೆ ಮಣ್ಣು ಮುಚ್ಚಿಕೊಂಡಿದೆ. ಈಗ ಹೋದ್ರೆ ನಿಮ್ಗೆ ಕಾಣುದಿಲ್ಲ. ಸರಿ ಸರ್, ಬರ್ತೇನೆ. ಜನರ ಅಭಿಪ್ರಾಯನ ನಾನು ಸಂಗ್ರಹಿಸಬೇಕಾಗುತ್ತೆ. ಜನರು ನೋಡಿರುವಂತಹ ಒಂದು ದುರಂತ, ಜನರಲ್ಲೂ ಕೂಡ ಆಕ್ರೋಶ ಇದೆ, ಬೇಸರ ಇದೆ, ಎಲ್ಲವೂ ಕೂಡ ಇದೆ. ಬೋಳೂರು ಕಡೆಯಿಂದ ಕರೆ ಮಾಡಿದ್ದಾರೆ ಸಾಯಿನಾಥ್. ನಾನು ಬೋಳೂರು ಸಾಯಿನಾಥ್ ಅಂತ. ನಮಸ್ತೆ ಸರ್ ಸಾಯಿನಾಥ್ ಅವರೇ, ಮಾತಾಡಿ ಸರ್. ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ನಾನೀಗ ಅದು ಕಸಬು ಬಿಟ್ಟು 30 ವರ್ಷ ಆಯ್ತು ಸರ್. ಆದ್ರೆ ಇದು ನಾವು 30 ವರ್ಷಕ್ಕಿಂತ ಮುಂಚೆ ನೋಡಿದಂತದೇ. ಈಗ ತನಕ ಅದೊಂದು ಡ್ರೆಡ್ಜಿಂಗ್ ಮಾಡಿ ಕ್ಲೀನ್ ಮಾಡುದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಕೆಳಗೆ ನಮ್ಗೆ ಬರುವಾಗ ಡೌನ್ ಅಲ್ಲಿ ಬಂದಾಗೆ, ಸಮುದ್ರದಿಂದ ಒಳಗೆ ಬರ್ಬೇಕಾದ್ರೆ ಡೌನ್ ಅಲ್ಲಿ ಬಂದಾಗೆ ಅದು ನಿಮ್ಮ ನೀರು ಇಳಿಕೆ ಇರ್ತದೆ. ನಮ್ಮ ಸರ್ ಹೇಳಿದ್ರು ಈಗ ನೀರು ಇಳಿಕೆ ಇರ್ತದೆ. ಆ ಟೈಮ್ ಅಲ್ಲಿ ಬೋಟ್ ಅಲ್ಲಿ ಇಳಿಯುವಾಗ ಬಿನಿ ನೆಲಕ್ಕೆ ಕಚ್ಚಿದ್ರೆ ಮತ್ತು ಅವನ ಅಲ್ಲಿಗೆ ಕಲಾಸ್. ಅಂದ್ರೆ ಎಂತ ಗೊತ್ತಲ್ಲ, ಇಲ್ಲಿ ವರ್ಷಕ್ಕೆ ಒಮ್ಮೆ ಆದ್ರೆ ಟಚಿಂಗ್ ಮಾಡ್ಬೇಕು. ಈಗ ತಾವು 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರೆ, ಈಗ ಬಿಟ್ಟಿದ್ದೀರಾ ಅನ್ನೋದು ತಾವು ಹೇಳ್ತಾ ಇದ್ದೀರಿ? ನಾನು ಬಿಟ್ಟಿದ್ದೇನೆ ಸರ್. ನಾನು ಈಗ ಬಿಟ್ಟು ನನ್ನ ಬೇರೆ ವೃತ್ತಿಯಲ್ಲಿದ್ದೇನೆ. ಆದ್ರೆ ನಮ್ಮ ಈಗ ಸಹ ನಾವು ಹೇಳುದು ಎಂತ ಗೊತ್ತುಂಟ, ಮಂಗಳೂರು ಧಕ್ಕೆಗೆ ನಮ್ಮ ಶಾಸಕರ ಇದು ಬೇಡ ನಮ್ಗೆ, ಯಾವ್ದು ರಾಜಕೀಯ ಬೇಡ. ಆದ್ರೆ ಒಂದ್ ಎಂತ ಗೊತ್ತುಂಟ, ಇವತ್ತಿಗಾದ್ರೂ ಅದನ್ನೊಂದು ಇಂಪ್ಲಿಮೆಂಟ್ ಮಾಡ್ಬೇಕು. ಈಗ ನೋಡಿ ಶಿಪ್ ಬರುವ ದಾರಿ ಹೇಗೆ ಉಂಟು ನೋಡಿ. ಅಲ್ಲಿ ನೀವು ಬೇಕಾದ್ರೆ ಯಾರನ್ನಾದ್ರೂ ಕರ್ಕೊಂಡು ಹೋಗಿ 2 ಪ್ಲೇಸ್ ಅನ್ನು ನೋಡಿ, ಅಲ್ಲಿಯ ವ್ಯವಸ್ಥೆ ಮತ್ತು ಇಲ್ಲಿಯ ವ್ಯವಸ್ಥೆ. ಇದು ಜನಸಾಮಾನ್ಯರಲ್ಲೇ ದಿನ ಪಡಿಗೆ ದುಡಿಯುವವರಿದ್ದು ಇದನ್ನೆಲ್ಲ ಯಾವಾಗ್ಲೂ ಸರಿಯಾಗಿ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನು ಅಂದ್ರೆ ಅವರವರ ಕಸಬಿಗೆ ಅಂತ ಹೋಗುವವರಲ್ಲ ಸರ್, ನೀರಲ್ಲಿ ಹೋಗುದು. ಅದು ನೀರು ಬಿಟ್ರೆ ಬೇರೆ ಎಂತ ಇಲ್ಲ ಅಲ್ಲಿ.
ಅವರು 19 ಜನ ಡಿಂಗಿಯಲ್ಲಿ ನಿಂತು ಅಂತ ಹೇಳಿದ್ರಲ್ಲ, ನಂಗೆ ಸತ್ಯ ಹೇಳ್ತೇನೆ, ಭಾರಿ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಇಬ್ಬರು ಬ್ಯಾಲೆನ್ಸ್ ತಪ್ಪಿದ್ರೆ ಉಂಟಾರಲ್ಲ ಅದರಲ್ಲಿ, ಅದು ಡಿಂಗಿ ಪಲ್ಟಿ ಅದು ನೋಡಿ ಡಿಂಗಿ ಅಂದ್ರೆ ಡಿಂಗಿ ತಪ್ಪು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ಜನ ನಿಲ್ಲಿಕ್ಕೆ ಆಗುದಿಲ್ಲ. ಒಂದು ಓಕೆ ಓಕೆ ರೈಟ್ ಸರ್ ಓಕೆ ಅದಕ್ಕೆ ಕೆಪಾಸಿಟಿ ಉಂಟು, ಡಿಂಗಿಗೆ ಕೆಪಾಸಿಟಿ ಉಂಟು. ಆದ್ರೆ ನಾವು ಹೀಗೆ ಮೈ ಮಾಲಿದ್ರೆ ಉಂಟಲ್ಲ ಇಬ್ರು, ಅದು ಪಲ್ಟಿಯೇ. ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸಾಯಿನಾಥ್ ಅವರೇ. 19 ಜನರು ಅಲ್ಲ, ಅವರು ಎಂತದಾಗ್ಲಿ ದೇವರವರನ್ನು ಮಾತ್ರ ಒಂದು ಯಾರೇ ಆಗ್ಲಿ ಇದನ್ನು ಸರ್ಕಾರ ಒಂದು ಡ್ರೆಡ್ಜಿಂಗ್ ಮಾಡುವ ಕೆಲಸ ಒಂದು ವರ್ಷಕ್ಕೆ ಒಂದು ಮಾಡ್ಬೇಕು ಅಂತ ಹೇಳಿ ಅಲ್ವಾ? ಓಕೆ ಓಕೆ ನನ್ನ ಬೇಡಿಕೆ ಅದು. ಯಾಕೆ ಅಂತ ಹೇಳಿದ್ರೆ ನಾವು ಸಹ ಒಂದು ಅವರು ಎಂತದ ದುಡ್ದು ತಂದದರಲ್ಲಿ ನಾವು ತಿನ್ನುವವರಿದ್ದೇವೆ. ಸರಿ ಸರ್ ಥ್ಯಾಂಕ್ ಯು ಓಕೆ ಸರಿ ಓಕೆ ಸರ್, ಈಗ ಡೆಂಗಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನ್ ಸರ್ ಅದು, ಏನು ಇಟ್ಕೊಂಡು ಆ ಮೀನುಗಾರರು ಬದುಕಿ ಉಳಿದಿದ್ದಾರೆ? ಒಂದು ಸ್ವಲ್ಪ ವಿಜುವಲ್ಸ್ ಅನ್ನ ಹಾಕಿ ನೋಡಿ. ಎಸ್, ಡಿಂಗಿ ಅಂದ್ರೆ ಆ ಪರ್ಸಿನ್ ಬೋಟಿನ ಹಿಂದ್ಗಡೆ ಇರುವಂತ ಒಂದು ನೋಡಿ, ಅದೇ ಸಣ್ಣದೊಂದು ಡಿಂಗಿ ಅಂತ. ಅದು ಅಲ್ಲಿ ಸ್ಟಾಪ್ ಅದಲ್ಲ, ಡಿಂಗಿ ಅಂತ. ಇದು ಪರ್ಸಿನ್ ಬೋಟ್ ನ ಹಿಂದುಗಡೆ ಇರುವಂತದ್ದು ಸಣ್ಣ ಬೋಟ್ ಡಿಂಗಿ. ಇದು ಯಾಕೆ ಇದೆ ಅಂತ ಹೇಳಿದ್ರೆ ಬಲೆಯ ಒಂದು ತುದಿಯನ್ನು ಹಿಡ್ಕೊಂಡು ನಿಲ್ಲಿಕ್ಕೆ ಮಾತ್ರ ಇರುವಂತದ್ದು, ಒಂದಿಬ್ರು ಹಿಡ್ಕೊಂಡು ನಿಲ್ಲಿಕ್ಕೆ ಇರುವಂತಹ ಒಂದು ಡಿಂಗಿ ಅಂತ ಹೆಸರು ಅದಕ್ಕೆ. ಸಣ್ಣ ದೋಣಿ ಅಂತ ಹೇಳ್ಬಹುದು. ಈಗ ತಾನೇ ಇವರು ಸರ್ ಹೇಳಿದ್ರು ಏನಂತ ಹೇಳಿದ್ರೆ ಅದನ್ನ ಅವರೊಂದು ಚಾಕುವಿನಿಂದ ಕಟ್ ಮಾಡಿದ, ಅದನ್ನ ಹಗ್ಗಕ್ಕೆ ಕಟ್ಟಿದ್ದಾರೆ ನೋಡಿ ಅಲ್ಲಿ ದೊಡ್ಡ ದೋಣಿಗೆ. ಅದನ್ನ ಅವರು ಬುದ್ಧಿವಂತಿಕೆಯಿಂದ ಚಾಕುವಿನಲ್ಲಿ ಕಟ್ ಮಾಡಿದಕ್ಕೆ ಅವರು ಬದುಕಿದ್ರು, ಇಲ್ಲದ್ರೆ ಅವರು ಬದುಕುದಿಲ್ಲ. ಚಾಕ್ವಿನಲ್ಲಿ ಕಟ್ ಮಾಡಿದ್ರೆ ಅದು ಸೆಪರೇಟ್ ಆಗುತ್ತೆ, ಇಲ್ಲದ್ರೆ ಅದು ಅದರ ಜೊತೆಯಲ್ಲಿ ಮುಳುಗುತ್ತೆ. ಅವರಿಗೆ ನಿಲ್ಲಿಕ್ಕೆ ಅವಕಾಶನೇ ಇಲ್ಲ. ಅದ್ರಲ್ಲಿ ಈಗ 19 ಜನರು ನಿಂತಿದ್ದಾರೆ, ಹಿಡ್ಕೊಂಡು ಅಥವಾ ಏನೋ ಮಾಡಿ ನಿಂತಿದ್ದಾರೆ. ಅಂದ್ರೆ ಕಾರಣ ಅವರಿಗೆ ಸ್ವಲ್ಪ ನೀರಿನ ಬಗ್ಗೆ ಗೊತ್ತಿರೋದ್ರಿಂದ. ಅದೇ ಬೇರೆ ಅವರ ಇದು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಬೇರೆ ವಿಷಯ. ಯಾಕಂದ್ರೆ ನಾವು ಇತ್ತೀಚೆಗಷ್ಟೇ ಪಿಲಿಕುಳದಲ್ಲಿ ನಡೆದ ದುರಂತ ಕೂಡ ಕಣ್ಣ ಮುಂದೆ ಇದೆ, 6 ಮಕ್ಕಳೇನೋ ಸತ್ತದ್ದು. ಅದೇ ರೀತಿ ಇದು ಕೂಡ ಈ ಡಿಂಗಿ ಅನ್ನೋದು ಅದ್ರಲ್ಲಿ 14 ಜನ ನಿಲ್ಲುವ ಸಾಧ್ಯತೆಗಳೇ ಇಲ್ಲ. ಅಂದ್ರೆ ಇವರು ಬುದ್ಧಿವಂತಿಕೆಯಿಂದ ನಿಂತ್ಕೊಂಡಿದ್ದಾರೆ ಹಿಡ್ಕೊಂಡು. ಆದ್ರೆ ಈ ದುರಂತ ಇನ್ನಷ್ಟು ಆಗ್ಬಾರ್ದು ಅನ್ನೋದಷ್ಟೇ ನಮ್ಗೆ. ಯಾಕಂತ ಹೇಳಿದ್ರೆ ಅದೆಷ್ಟೋ ಮುಂದುವರೆದ ತಂತ್ರಜ್ಞಾನದಲ್ಲಿ ಈಗ ಇಷ್ಟೊಂದು ಕನಿಷ್ಠ ಹತ್ತಿರದಲ್ಲಿ ನೋಡಿ, ಅಲ್ಲಿ ದಡ ಎಲ್ಲ ಕಾಣ್ತಾ ಇದೆ. ಅಲ್ಲಿ ಹೋಗ್ಲಿಕ್ಕೆ ಮಾತ್ರ ಅರ್ಧ ಗಂಟೆ ಇರಬಹುದು, ದಡ ಎಲ್ಲ ಕಾಣುತ್ತೆ. ಹೌದು, ಅಷ್ಟು ಹತ್ತಿರದ ಒಂದು ರಾತ್ರಿ ಇರ್ಲಿ ಹಗಲಿರ್ಲಿ ಅದನ್ನು ಹಿಡಿಲಿಕ್ಕೆ ನಮ್ಗೆ ಆಗುದಿಲ್ಲದಿದ್ರೆ ಅಲ್ಲಿ ಒಂದು 6 ಜನ ಸಾಯ್ಬೇಕಂತ ಅವಕಾಶ, ಸಾಯುವವರಿಗೆ ಅವಕಾಶ ಆದಾಗ ಆಯ್ತಿದ್ದು, ಬದುಕುವವರಿಗೆಲ್ಲ. ರೈಟ್ ಸರ್ ಎಸ್, ಡೆಂಗಿ ಬಗ್ಗೆ ಡೆಂಗಿಯನ್ನ ಇಟ್ಕೊಂಡು ಉಳಿದ ಮೀನುಗಾರರು ನಿಜವಾಗ್ಲೂ ಕೂಡ ದೇವರ ಕೃಪೆ ಇದೆ, ಬದುಕಿ ಉಳಿದಿದ್ದಾರೆ. ಖುಷಿಯ ವಿಚಾರ, ಸಂತಸದ ವಿಚಾರ. ಎಸ್, ಅದೇ ರೀತಿ ಮಾತಾಡ್ಬೇಕು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗ್ರೆಯಿಂದ. ನಮಸ್ತೆ ಸರ್, ತಮ್ಮ ಹೆಸರು? ಸಾದಿಕ್ ಅವ್ರು. ನಮಸ್ತೆ ಸಾದಿಕ್ ಅವರೇ, ಮಾತಾಡಿ ಸರ್, ಮಾತಾಡಿ. ಮೊದಲಿಗಾಗಿ ಕಾರ್ಪೊರೇಟರ್ ಮುನೀಬ್ರ ಅವರಿಗೆ ಅಭಿನಂದನೆಗಳು. ಹಲೋ. ಎಸ್ ಸರ್, ಮಾತಾಡಿ. ಅವರು ಈ ರೆಸ್ಕ್ಯೂ ಟೀಮ್ ಒಟ್ಟಿಗೆ ಮತ್ತೆ ಊರಿನ ಜನರೊಟ್ಟಿಗೆ ತುಂಬಾ ಒಗ್ಗೂಟೆಯಾಗಿ ಈ ಕಾರ್ಯಾಚರಣೆಗೆ ತೊಡಗಿದ್ದು ಅವರಿಗೆ ಮೊದಲಿಗೆ ಅಭಿನಂದನೆ. ಮುನೀಬ್ ಮತ್ತೆ ಬಿಲಾಲ್ ಮೈದೀನ್ ಅವರಿಗೆ. ಓಕೆ ರೈಟ್. ಏನು ಸಮಸ್ಯೆ ಅಂದ್ರೆ ಅಲಿವೆ ಬಾಗಿಲು ಉಂಟಲ್ಲ ಸರ್, ಒಂದು 10-20 ವರ್ಷಗಳಿಂದ ಇದುವರೆಗೆ ಡ್ರೆಡ್ಜಿಂಗ್ ಆಗ್ತಾ ಇಲ್ಲ. ಇದಕ್ಕೆ ದೊಡ್ಡ ಒಂದು ದುರಂತ ಅಂತ ಹೇಳ್ಬೋದು. ಸರ್ಕಾರದ ವೈಫಲ್ಯ ಇದು. ಆದಷ್ಟು ಬೇಗ ತಮ್ಮ ಕಡೆಯಿಂದ ಇದೊಂದು ಕೆಲಸವನ್ನು ಮಾಡಿಸಬೇಕೆಂದು ನಮ್ಮ ಒಂದು ಬೇಡಿಕೆ ಸರ್. ಓಕೆ ಡ್ರೆಡ್ಜಿಂಗ್ ಆಗದೆ ತಾವು ರೆಸ್ಕ್ಯೂ ತನ್ನ ಪ್ರಕಾರ ಸಾಧಿಕ ಅಲ್ಲ ಕರೆ ಮಾಡಿರುವಂತದ್ದು? ಹೌದೌದು ಸರ್, ತಾವುಗಳು ರೆಸ್ಕ್ಯೂ ಟೀಮ್ ಅಲ್ಲಿ ಇದ್ದೀರಾ ಅಂತ ಕಾಣುತ್ತೆ ಬಹುಶಃ. ಇಲ್ಲ ಸರ್, ಇಲ್ಲ. ಓಕೆ ಈಗ ಡ್ರೆಡ್ಜಿಂಗ್ ಆಗ್ತಾ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಮುನೀಬ್ ಬೆಂಗ್ರೆ ಅವರು ಇದ್ದಾರೆ, ತಮ್ಮ ಭಾಗದ ಕಾರ್ಪೊರೇಟರ್ ಕೂಡ ಇದ್ದಾರೆ. ಡ್ರೆಡ್ಜಿಂಗ್ ಆಗಲ್ಲ ಅಂತ ಬಂದಾಗ ಹಾಗಾದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು? ಆಸ್ ಎ ತಾವು ಜನಸಾಮಾನ್ಯರಾಗಿ ತಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಮೋಸ್ಟ್ಲಿ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಮೋಸ್ಟ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಮೋಸ್ಟ್ಲಿ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ತಾವು ಏನೆಲ್ಲ ಸಮಸ್ಯೆ ಆಗಬಹುದು ಡ್ರೆಡ್ಜಿಂಗ್ ಆಗಿಲ್ಲ ಅಂತ ಹೇಳಿದ್ರೆ? ಇದು ಸರ್ ಇವಾಗ ಒಂದು ಪ್ರಶ್ನೆ ಅಲ್ಲ ಇದು. ಇದು ಮುಂಚೆ ಸಹ ಈ ಲಾಸ್ಟ್ ಟೈಮ್ ಆಗತ್ತಲ್ವಾ, ಆ ಟೈಮ್ ಅಲ್ಲಿ ಈ ಸಮಸ್ಯೆ ಎಲ್ಲ ಖಂಡಿತವಾಗಿಯೂ ಬರ್ತಾ ಇದೆ. ಅಲ್ಲಿ ಟೆಟ್ರಫುಲ್ ಇದಂತ ಯಾವುದು ಕಲ್ಲನ್ನು ಹಾಕಿದ್ದಾರೆ ಇವಾಗಲೇ. 1 ವರ್ಷಕ್ಕಿಂತ ಮುಂಚೆ ಬಾಬುರಾವ್ ಚಿಂಚನ್ಸೂರು ಅವರ ಮೀನುಗಾರಿಕೆ ಇದರಲ್ಲಿ ಹಾಕಿರುವಂತದ್ದು. ಅದು ಸರಿಯಾಗಿ ಆಗ್ಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅದು ಸ್ವಲ್ಪ ಈ ಅಲಿವೆ ಬಾಗಿಲು ಸ್ವಲ್ಪ ಕಲ್ಲು ಹಾಕಿದ್ದಾರೆ, ಅದು ಸ್ವಲ್ಪ ಮುಂದೆ ಇನ್ನೂ ಸಹ 100 ಫೀಟ್ ಮುಂದೆ ಹೋಗುವಂತ ಕೆಲಸ ಆಗ್ಬೇಕು. ಮತ್ತೆ ಈ ಮಳೆಗಾಲದ ಟೈಮ್ ಅಲ್ಲಿ ತುಂಬಾ ಓಕೆ ರೈಟ್ ಸರ್, ಥ್ಯಾಂಕ್ ಯು.
ಎಸ್ ಅದೇ ರೀತಿ ಮುನಿಬ್ ಬೆಂಗ್ರೆ ಅವರು ಅಳಿವೆ ಬಾಗಿಲಿನ ಮೃತ್ಯು ಕೂಪ ಅನ್ನೋ ಟೈಟಲ್ ನಾವು ಹಾಕಿದ್ದೇವೆ, ಏನ್ ಹೇಳ್ತೀರಾ ಸರ್? ಈಗಾಗಲೇ ಅವರು ಹೇಳಿದ್ರು, ನಮ್ಮ ಸಾಧಾರಣ ಈ ಮಳೆಗಾಲ ಹತ್ತಿರ ಬರುವಂತಹ ಸಂದರ್ಭದಲ್ಲಿ ಈ ಕಡಲಿನ ಅಬ್ಬರ ಬಹಳಷ್ಟು ಜೋರಿರುವಂತಹದ್ದು, ಅದೇ ರೀತಿಯ ಒಂದು ಗಾಳಿಯ ಅಬ್ಬರ ಇರುವಂತಹದ್ದು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಜುವಲ್ ನಿಮ್ಮ ವಿಡಿಯೋದಲ್ಲಿ ಕೂಡ ನಾನು ನೋಡಿದೆ, ಒಂದು ಸಾಹಸಮಯವಾದಂತಹ ಒಂದು ಪರಿಸ್ಥಿತಿ, ಕಡಲನ್ನ ಒಳಗಡೆ ಪ್ರವೇಶಿಸುವಂತಹದ್ದು, ಅದೇ ರೀತಿ ನಾವು ಕಡಲಿನಿಂದ ಒಂದು ಮೀನುಗಾರಿಕೆ ಮಾಡಿಕೊಂಡು ಮಂಗಳೂರು ದೆಕ್ಕೆಗೆ ಬರುವಂತದ್ದು, ಬಹಳಷ್ಟು ಸಾಹಸಮಯವಾದಂತಹ. ಪ್ರತಿ ಒಂದು ವರ್ಷ ಆ ಒಂದು ಇದರಲ್ಲಿ ನಾಡದೋಣಿಗಳು 2-3 ನಾಡದೋಣಿ ಮುಳುಗುವಂತಹ ಪರಿಸ್ಥಿತಿ ನಮ್ಮ ಕಣ್ಣಾರೆ ಪ್ರತಿ ಒಂದು ವರ್ಷ ನಾವು ನೋಡ್ತಾ ಇರ್ತೇವೆ. ಯಾವ ವರ್ಷ ಅದು ನಡೆಯುವುದಿಲ್ಲ ಅಂತ ಇಲ್ಲ ಅಲ್ಲ ಇವರೇ, ಪ್ರತಿ ಒಂದು ವರ್ಷ ನಾಡದೋಣಿ ಅಲ್ಲಿ ಸಮಸ್ಯೆಗೆ ಸಿಲುಕಿಸಿ ಅವರು ಕೆಲವೊಂದು ಇದು ಮತದೇವ ನಮ್ಗೆ ಸಿಗದಂತಹ ಪರಿಸ್ಥಿತಿ ಕೂಡ ನೋಡಿದ್ದೇವೆ. ಕೆಲವರು ಏನಾದ್ರೂ ಮಾಡಿಕೊಂಡು ಈಜಿಕೊಂಡು ದಡ ಸೇರುವಂತಹದ್ದು ಪರಿಸ್ಥಿತಿ ಇದಾಗಿದೆ. ಆದಷ್ಟು ಬೇಗ ನಾವು ಈ ಒಂದು ಮಾಧ್ಯಮದ ಮೂಲಕ ನಮ್ಮ ಸರ್ಕಾರದ ಇಬ್ಬರು ನಮ್ಮ ಜಿಲ್ಲಾ ಆಡಳಿತ ಅದೇ ರೀತಿ ಸರ್ಕಾರದೊಂದಿಗೆ ಈ ಮಾಧ್ಯಮದ ಮೂಲಕ ನಾವು ಬೇಡ್ತಾ ಇದ್ದೇವೆ, ಆದಷ್ಟು ಬೇಗ ಒಂದು ಡ್ರಿಡ್ಜಿಂಗ್ ನ, ಅದೇ ರೀತಿ ಈ ಒಂದು ಮತ್ಸ್ಯೋದ್ಯಮ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟೊಂದು ದೊಡ್ಡದಾದಂತಹ ಖನಿಜ ಸಂಪತ್ತು, ಅಷ್ಟೊಂದು ಸಾಹಸಮಯವಾಗಿ ನಮ್ಮ ಈ ಒಂದು ಖನಿಜ ಸಂಪತ್ತನ್ನು ನಾವು ಇಲ್ಲಿ ಆ ಒಂದು ನಮ್ಮ ಜಿಲ್ಲೆಗೆ ಹೆಸರಿರತಕ್ಕಂತಹ ಈ ಒಂದು ಮತ್ಸ್ಯೋದ್ಯಮ ಇದನ್ನು ನಾವು ನಾಶಪಡಿಸುವಂತ ಪ್ರಯತ್ನ ಮಾಡಬಾರ್ದು. ಎಲ್ಲರೂ ಸಂಬಂಧಪಟ್ಟ ಅಧಿಕಾರಿ ಆಗಿರಬಹುದು, ಅದೇ ರೀತಿ ಶಾಸಕರಾಗಿರ್ತಕ್ಕಂಥ, ಅದೇ ರೀತಿ ನಮ್ಮ ಮಾನ್ಯ MP ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನ ಕೂಡ ನಾವು ಬೇಡ್ತಾ ಇದ್ದೇವೆ, ಇಂತಹ ಸಮಸ್ಯೆ ಇನ್ನು ಮುಂದೆ ನಡೆಯದಂತೆ ತಾವುಗಳು ಮುತುವರ್ಜಿ ವಹಿಸಿ ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಡ್ರಿಡ್ಜಿಂಗ್ ಮಾಡುವಂತ ಕಾರ್ಯವನ್ನು ಮಾಡಬೇಕೆಂದು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇವೆ. ಓಕೆ ಡ್ರೆಡ್ಜಿಂಗ್ ಮಾಡಬೇಕು ಅನ್ನೋದು, ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ. ಅದೇ ರೀತಿ ರಾಜರತ್ನ ಸನಿಲ್ ಅವರು ಕೂಡ ಆ ಭಾಗದಲ್ಲಿ ಅಳಿವೆ ಬಾಗಿಲಿನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವರು ಕೂಡ ಧ್ವನಿ ಎತ್ತಿದ್ರು. ಅಲ್ಲಿ ಯಾವ ರೀತಿ ಇದೆ, ಅಲ್ಲಿ ಯಾವ ರೀತಿ ಮೃತ್ಯುಕೂಪವಾಗಿ ಪರಿಣಾಮ ಆಗುತ್ತೆ, ಯಾವ ರೀತಿ ಬೋಟ್ಗಳಿಗೆ ಹಾನಿಯನ್ನುಂಟು ಮಾಡುತ್ತೆ ಈ ಡ್ರೆಡ್ಜಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಇದರ ಬಗ್ಗೆ ಅವರು ಕೂಡ ಒಂದು ಎಚ್ಚರಿಕೆಯ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಎಸ್ ನೋಡ್ಕೊಂಡು ಬನ್ನಿ. ಇದು ಮಂಗಳೂರು ಧಕ್ಕೆಯ ಅವ್ಯವಸ್ಥೆಗಳಲ್ಲಿ ಮತ್ತೊಂದು. ಅಲ್ಲಲ್ಲಿ ಬೋಟುಗಳು ನಿಂತಿರುವಂಥದ್ದು, ಅಡಿಯಲ್ಲಿ ಹೊಯ್ಗೆ ತಾಗಿ ಬೋಟು ನಿಂತಿದೆ. ಇನ್ನಷ್ಟು ಇಳಿಮುಖವಾದರೆ ಬೋಟುಗಳ ಸ್ಥಿತಿ ಚಿಂತಾಜನಕ. ಮಾರಿಕರ ಕತೆ ಹರೋಹರ. ಇದು ಮಂಗಳೂರು ಧಕ್ಕೆಯ ಅವ್ಯವಸ್ಥೆಗಳಲ್ಲಿ ಮತ್ತೊಂದು. ಅಲ್ಲಲ್ಲಿ ಬೋಟುಗಳು ನಿಂತಿರುವಂಥದ್ದು, ಅಡಿಯಲ್ಲಿ ಹೊಯ್ಗೆ ತಾಗಿ ಬೋಟು ನಿಂತಿದೆ. ಇನ್ನಷ್ಟು ಇಳಿಮುಖವಾದರೆ ಬೋಟುಗಳ ಸ್ಥಿತಿ ಚಿಂತಾಜನಕ. ಮಾರಿಕರ ಕತೆ ಹರೋಹರ. ಇದು ಮಂಗಳೂರು ಧಕ್ಕೆಯ ಇದು ಅಲ್ಲಿ ಆಗಿರುವಂತಹ ಸಮಸ್ಯೆ. ಅಳಿವೆ ಬಾಗಿಲಿನಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದು, ಯಾವ ರೀತಿ ಡ್ರೆಡ್ಜಿಂಗ್ ಮಾಡಿಲ್ಲ, ಏನು ಅವಸ್ಥೆ ಇದೆ, ಅಲ್ಲಿ ಎಷ್ಟು ಬೋಟ್ಗಳು ನಿಂತಿದೆ ಅಂತ ಅವ್ರು ನೋಡ್ಕೊಂಡು ಬಂದ್ರಿ. ಮಾತಾಡ್ಬೇಕು. ಅದೇ ರೀತಿ ಇನ್ನೊಂದು ಕರೆ ಇದೆ, ಮಲ್ಪೆಯಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ದಯಾನಂದ, ನಾವು ಮಲ್ಪೆ ಮೀನುಗಾರರು ಸರ್. ಓ, ಮಲ್ಪೆ ಮೀನುಗಾರರು. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಈ ಅಳಿವೆ ಬಾಗಿಲಿನ ಸಮಸ್ಯೆ ಮಂಗಳೂರಲ್ಲಿ ಇವತ್ತಿನಿಂದಲ್ಲ, ಎಷ್ಟು ಬೊಬ್ಬೆ ಹೊಡೆದ್ರು ಏನ್ ಕೆಲಸ ಆಗಲ್ಲ ಸರ್. ನಮ್ಮ ಮಲ್ಪೆಯಲ್ಲೂ ಹೂಳೆತ್ತದೆ, ಒಂದೇ ಒಂದು ಕೆಲಸ ಆಗ್ತಾ ಇಲ್ಲ. ಮೀನುಗಾರಿಕೆ ಇಲಾಖೆ ಇದ್ದಿದ ಸತ್ತಿದ ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಇನ್ನೊಂದ್ಸಲ ಹೇಳಿ ಆ ಮಾತನ್ನ ಸರ. ಒಂದು ಮಾತು ಹೇಳಿದ್ರಿ, ಮೀನುಗಾರಿಕೆ ಇಲಾಖೆಯ ಬಗ್ಗೆ ಒಂದು ಅದು ನೈಜ. ಇದು ಮೀನುಗಾರರು ಅವರು ಏನು ಹೇಳಿದ್ರು ಅದು ಒರಿಜಿನಲ್ ಆಗಿ ಸತ್ಯವಾಗಿ ಉಂಟು. ಒಂದು ಹೂಳೆತ್ತೋ ಕಾರ್ಯಕ್ರಮವಾಗಿ ಏನೂ ನಡೀತಾ ಇಲ್ಲ. ಏನೇನು ಈ ಬೋಟ್ನವರನ್ನು ಕೇಳುವವರೇ ಇಲ್ಲ. ನಮ್ಮ ನೋಡಿ ಸುವರ್ಣ ತ್ರಿಭುಜ ಮುಳುಗಿ ಇಲ್ಲಿ ಮಲ್ಪೆಯಲ್ಲಿ ಎಷ್ಟೋ ವರ್ಷ ಆಯ್ತು, ಇವತ್ತಿಗೂ ಆ ಬೋಟಿಗೆ ಇನ್ಸೂರೆನ್ಸ್ ಸಿಕ್ಕಿಲ್ಲ, ₹1 ಸಿಗ್ತಾ ಇಲ್ಲ. ನೋಡಿ, ಡೀಸೆಲ್ ಸಬ್ಸಿಡಿಯನ್ನು ನಮ್ಗೆ
ಡೆಲಿವರಿ ಪಾಯಿಂಟ್ ಅಲ್ಲಿ ಕೊಡ್ತಾ ಇದ್ರು. ಈಗ ಡೆಲಿವರಿ ಪಾಯಿಂಟ್ ಅಲ್ಲಿ ಕೊಡ್ತಾ ಇಲ್ಲ. ನಿಮ್ಮ ಖಾತೆಗೆ ಮುಂಗಡ ಬರ್ತಾನೆ ಮುಂದಿನ ಮಾಜಿ ಸಚಿವರು ಏನೇನು ಸುಳ್ಳು ಆಶ್ವಾಸನೆ ಎಲ್ಲ ಕೊಟ್ಟು ಬೋಟ್ನವರಿಗೆ ಮಂಗ ಮಾಡಿದ್ದಾರೆ. 4 ತಿಂಗಳಾಯ್ತು ಸರ್ ಬೋಟ್ ವರ್ಕೌಟ್ ಆಗದೆ. ಬೋಟ್ ಎಲ್ಲ ಮಂಗಳೂರಲ್ಲಿ 60% ಬೋಟ್ ಧಕ್ಕೆಯಲ್ಲಿ ಕಟ್ಟಿದ್ದಾರೆ ನೋಡಿ. ಮಲ್ಪೆಯಲ್ಲಿ ಬಾಪ್ ತೋಟ ಬಂದರಲ್ಲಿ ಫುಲ್ ಆಗಿದೆ, ಬೋಟ್ಗಳು ಪಡ್ಡ ಹೋಗ್ತಾ ಇಲ್ಲ. ಬೋಟ್ನವರಿಗೆ ನೋಡಿ ಯಾರು ಕೇಳುವರಿಲ್ಲ. ಡೀಸೆಲ್ ಸಬ್ಸಿಡಿ ಬಂದಿಲ್ಲ. ನಮ್ದು ಇಲ್ಲಿ ಒಂದು ಸ್ಲೀಪ್ ವೇ ಆಗಿದೆ, ಅದು ಕೊಳಿತಾ ಉಂಟು. ಒಂದೇ ಒಂದು ಕೆಲಸ ಮೀನುಗಾರಿಕಾ ಇಲಾಖೆಯಲ್ಲಿ ಆಗ್ತಾ ಇಲ್ಲ ಸರ್. ದಯವಿಟ್ಟು ತಮ್ಮ ಗಮನಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿ ನಿಜವಾಗ್ಲೂ ಕೂಡ ಸರ್ ತಾವು ಕಾರ್ಯಕ್ರಮ ಎಲ್ಲಿಯೂ ಆಗ್ತಾ ಇಲ್ಲ. ಮೀನುಗಾರರಂದ್ರೆ ನಿರ್ಲಕ್ಷ್ಯ. ಓಕೆ ತಾವು ಒಂದು ಮಾತು ಹೇಳಿದ್ರಿ, ಮೀನುಗಾರಿಕೆ ಇಲಾಖೆ ಇದೆಯಾ? ಇಲಾಖೆ ಸತ್ಯ ಹೋಗಿದೆ, ಇಲ್ಲ ಏನೇನು ಕೆಲಸ ಆಗ್ತಾ ಇಲ್ಲ ಸರ್, ಏನೇನು ಕೆಲಸ ಆಗ್ತಾ ಇಲ್ಲ. ಮೊನ್ನೆ ಒಂದು ಮುಳುಗಡೆ ಆಗಿದೆ. 1 ವರ್ಷ ಹಿಂದಿನ ಬೋಟ್ ಮೂಲಕ ಇವರ ಡಿಜಿಟಲ್ ಪಾಸ್ಬುಕ್ ರಿನ್ಯೂವಲ್ ಆಗುವಾಗ ಇನ್ಸೂರೆನ್ಸ್ ಕಟ್ಟಿದ ಕಾಪಿ ಕೇಳ್ತಾರೆ. ಇವ್ರು ಏನಾದ್ರೂ ಯಾವ್ದಾದ್ರು ಒಂದು ಬೋಟಿಗೆ ಇನ್ಸೂರೆನ್ಸ್ ಸಿಕ್ಕಿಲ್ಲ. ಈಗ ಕಳೆದ ವರ್ಷ 2-3 ಬೋಟ್ ಮಲ್ಪೆಯಲ್ಲಿ ಇವತ್ತಿಗೂ ಇನ್ಸೂರೆನ್ಸ್ ಆಗಿಲ್ಲ. ಸುವರ್ಣ ತ್ರಿಭುಜದ್ದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೈಲೈಟ್ ಆಗಿದೆ, ಇವತ್ತಿಗೂ ಇನ್ಸೂರೆನ್ಸ್ ಸಿಕ್ಕಿಲ್ಲ. ಇವರು ಮೀನುಗಾರಿಕೆಯವರು ಡಿಜಿಟಲ್ ಪಾಸ್ಬುಕ್ ಕೊಡುವಾಗ ನಮ್ಗೆ ಉಪದ್ರ ಮಾಡ್ತಾರೆ, ಇನ್ಸೂರೆನ್ಸ್ ಬೇಕಂತ ಹೇಳಿ. ಎಲ್ಲಿದು ಕಟ್ಟರು ಸರ್? ಫಿಶಿಂಗ್ ಇಲ್ಲ, ಡೀಸೆಲ್ ಸಬ್ಸಿಡಿ ಬಂದಿಲ್ಲ. ಸರಿ ಸರ್ ಈಗ ನಾನು ಕೇಳ್ತಾ ಇರೋದು ಇನ್ಶೂರೆನ್ಸ್ ಸಿಕ್ಕಿಲ್ಲ, ಏನು ಆಗಿಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ನಮ್ಮ ಮೀನುಗಾರಿಕೆ ನಾವು ನೇರವಾಗಿ ಹೇಳಬೇಕು, ಇಲ್ಲಿಯ ಉಸ್ತುವಾರಿ ಸಚಿವರಿದ್ದಾರೆ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು. ಮಾತಾಡಿದಿರಾ ತಾವು ಅವ್ರ ಹತ್ರ? ಹೇಳಿದಿರಾ ಸಮಸ್ಯೆಗಳಿದೆ ಅಂತ ಹೇಳಿ? ಅಲ್ಲ ಹೇಳಿ ಸಾಕಾಗಿದೆ ಸರ್. ಹೇಳಿ ನೋಡಿ, 4 ತಿಂಗಳಾಯ್ತು ಇವರು. ನಾವು ಅದಕ್ಕೆ ತುಂಬಾ ಹೋರಾಟ ಮಾಡಿದ. ಡೀಸೆಲ್ ಸಬ್ಸಿಡಿ ಬಗ್ಗೆ ಹೇಳೋದಾದ್ರೆ ನಮ್ಗೆ ಒಂದು ಚೂರು ಜೀವ ಇರುವುದು. ಆ ಸಬ್ಸಿಡಿ ಒಂದು ಪಕ್ಷ ಬಂದಾದ್ರೆ 100% ಲಂಗರ್ ಹಾಕಿ ಧಕ್ಕೆಯಲ್ಲಿ ಕಟ್ತಾರೆ. ಆ ಸಬ್ಸಿಡಿ ಬರೋದಿದ್ರೆ ನಮ್ಗೆ ವರ್ಕೌಟ್ ಆಗುದಿಲ್ಲ. ನಾವು ಬಹಳ ಹೋರಾಟ ಮಾಡಿದ್ದೇವೆ. ಮಾಜಿ ಸಚಿವರು ಹೇಳಿದ್ರು, ಇಲ್ಲ ನಿಮ್ಮ ಅಕೌಂಟ್ ಖಾತೆಗೆ ಬರ್ತದೆ, ಏನು ಸಮಸ್ಯೆ ಇಲ್ಲ. ಕಡಲಲ್ಲಿ ಯಾವತ್ತಿನವರೆಗೆ ನೀರಿರ್ತದೆ ಆವತ್ತಿನವರೆಗೆ ನಿಮ್ಮ ಅಕೌಂಟ್ ಅಲ್ಲಿ ಹಣ ಇರ್ತದೆ ಅಂತ ಹೇಳಿ ಸರ್. ನಮ್ಗೊಂದು ಮಹಾ ವಿಶ್ವಾಸ ಘಾತಕ ಮಾಡಿ ನಮ್ಮ ಡೆಲಿವರಿ ಪಾಯಿಂಟ್ ಅಲ್ಲಿ ಸಿಕ್ಕುವನ್ನು ಕಟ್ ಮಾಡಿ ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟಿದ್ದಾರೆ. ಈಗ ಒಂದು ಸರ್ಕಾರ ಬಂದಿದೆ, ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ. ಆದ್ರೆ ಮೀನುಗಾರಿಕಾ ಇಲಾಖೆ ಮೀನುಗಾರರಿಗೆ ಯಾವುದೇ ಒಂದು ಪ್ರಯೋಜನ ಆಗಿಲ್ಲ ಸರ್. ನಮ್ಮ ಸಬ್ಸಿಡಿ ಅಂದ್ರೆ ಹೇಳಿದ್ರೆ ನಾವು ಕಟ್ಟೋದನ್ನೇ ನಮ್ಗೆ ವಾಪಸ್ ಕೊಡೋದು. ನಮ್ಗೆ ಗವರ್ಮೆಂಟ್ ಸಬ್ಸಿಡಿ ಕೊಟ್ಟರಲ್ಲ, ನಾವು ಕೊಟ್ಟಂತ ತೆರಿಗೆಯನ್ನು ಅವರು ವಾಪಸ್ ಕೊಡೋದು. ದಯವಿಟ್ಟು ಅವರು ಇನ್ನಾದ್ರೂ ಡೀಸೆಲ್ ಸಬ್ಸಿಡಿಯನ್ನು ನಮ್ಗೆ ದಯವಿಟ್ಟು ಕೊಡು. ಈ ಮೂಲಕ ನಿಮ್ಮ ಟಿವಿ ಚಾನಲ್ ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ತೇವೆ ಸರ್. ಆದಷ್ಟು ಬೇಗ ಡೀಸೆಲ್ ಸಬ್ಸಿಡಿ ಒಂದು ಹಾಕ್ಬೇಕು. ಮತ್ತೆ ಹೂಳೆತ್ತು ಒಂದು ಕಾರ್ಯಕ್ರಮ ಆಗಲೇಬೇಕು. ಮಲ್ಪೆಯಲ್ಲಿ ನೋಡಿ ಈ ಸಲ ದುರಂತ ಆಗಿದೆ. ಮೊನ್ನೆ ಏನೋ ಒಂದು ಆ ಲೈಟ್ ಈ ಲೈಟ್ ಅನ್ನು ಸುಮ್ಮನೆ ಒಂದು ಅಧಿಕಾರಿಗಳು ನಾಟಕ ಮಾಡಿ ಏನೋ ಮಾಡಿದ್ರು. ಇವತ್ತಿನವರೆಗೆ ಲೈಟ್ ಆಗ್ಲಿಲ್ಲ. ಇನ್ಯಾರಾದ್ರೂ ಸಾಯ್ಬೇಕು, ಇನ್ಯಾರಾದ್ರೂ ಬೋಟ್ ಮುಳುಗಬೇಕು, ಆವಾಗ ಪುನಃ ಅಧಿಕಾರಿಗಳು ನಾಟಕ. ಮೀನುಗಾರಿಕಾ ಇಲಾಖೆಯಲ್ಲಿ ಒಂದೇ ಒಂದು ಕೆಲಸ ಆಗ್ತಿಲ್ಲ ಸರ್. ಸರಿ ದಯವಿಟ್ಟು ನಿಮ್ಮ ಗಮನದಲ್ಲಿ ಈ ಮೂಲಕ ನಾವು ನಿಮ್ಗೆ ಇಲ್ಲ ಅರ್ಥ ಆಗುತ್ತೆ. ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಯಾತಕ್ಕೋಸ್ಕರ ನಾವು ಆಯ್ಕೆ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ಜನಸಾಮಾನ್ಯರು ಪ್ರಶ್ನೆ ಮಾಡಬೇಕಾಗಿರುವಂತಹ ಸಮಯ. ತಮ್ಮ ಆಕ್ರೋಶ, ತಮ್ಮ ಬೇಸರ ಎಲ್ಲವೂ ಕೂಡ ತಾವು ವ್ಯಕ್ತಪಡಿಸಿದ್ದೀರಾ. ಅಂಡ್ ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ತಮ್ಮ ಮಾತುಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ತಮ್ಮ ಆಕ್ರೋಶ, ತಮ್ಮ ಬೇಸರ, ತಮ್ಮ ಅಸಹಾಯಕತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದು ಮಲ್ಪೆಯಿಂದ ಕರೆ ಮಾಡಿದಂತಹ ಮೀನುಗಾರರು, ಆತನ ಮಾತುಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಸರ್ಕಾರ ಈ ಏನೋ ಬೆಣ್ಣೆ ಹಾಕುವಂತಹ ಕೆಲಸ ಆಗ್ತಾ ಇದೆ, ತೇಪೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಒಂದು ಮಾತು ಹೇಳಿದ್ರೆ, ಇಲ್ಲಿ ಕಡಲಲ್ಲಿ ನೀರು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ತಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರುತ್ತೆ ಅಂತ ಹೇಳಿ ಏನ್ ಮಾತಾಡ್ತಾರೆ. ಅದೀಗ ಉಲ್ಟಾ ಆಗಿದೆ ಅಂತ ಹೇಳಿದ್ರೆ, ಕಡಲಲ್ಲಿ ನೀರು ಅಲ್ಲಿವರೆಗೂ ನಿಮ್ಮ ಕಣ್ಣಲ್ಲಿ ನೀರಿರುತ್ತೆ ಅಂತ ಆಗಿದೆ. ಓಕೆ ರೈಟ್. ಬ್ಯಾಂಕ್ ಅಲ್ಲಿ ಹಣ ಅಲ್ಲ, ಮೀನುಗಾರರ ಕಣ್ಣಿನಲ್ಲಿ ನೀರಿರುತ್ತೆ ಅನ್ನೋದು ಅವರು ಹೇಳಿದ ಮಾತಿನ ಈಗ ಅವರು ಮೀನುಗಾರರು ಮಲ್ಪೆಯಿಂದ ಕರೆ ಸ್ವಂತ ಅನುಭವವನ್ನು ಅವರು ಮಾತಾಡಿದ್ರು. ಆ ನೋವು, ಅದರಲ್ಲಿ ನೋವಿನ ಆಳ ಅಲಗು ಎಲ್ಲ ಗೊತ್ತಾಗ್ತದೆ. ಇದು ಸಹಜ. ಇದು ಅವರು ಕಟ್ಟಿಟ್ಟದನ್ನು ಹೊರಗೆ ಹಾಕಿದ್ರು ಪಾಪ. ಇದು ಎಷ್ಟೋ ಜನರಿಗೆ ಈಗ ನಿಮ್ಮ ಫೋನ್ ತಾಗದೇ ಇರಬಹುದು. ಯಾಕಂತ ಹೇಳಿದ್ರೆ ಮೀನುಗಾರರು ಸಾವಿರ ಲೆಕ್ಕದಲ್ಲಿ ಅಲ್ಲ, ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿದ್ದಾರೆ. ಆದ್ರೆ ಆ ನೋವನ್ನು ಹೇಳ್ಕೊಳ್ಳಿಕ್ಕೆ ಎಷ್ಟೋ ಜನಕ್ಕೆ ಸಾಧ್ಯ ಇಲ್ಲ. ಅಥವಾ ಇಷ್ಟೊತ್ತಿಗಾಗ್ಲೇ ಅವರು ಮಲಗಿರ್ಬಹುದು ತುಂಬಾ ಜನ. ಅಲ್ಲಿವರೆಗೆ ಸನ್ನಿವೇಶ ಅಷ್ಟು ತಲೆನೋವಿನಲ್ಲಿರುವಂತ ಒಂದು ಸನ್ನಿವೇಶ ಆಗ್ತಾನೆ. ವಿಸಲ್ಸ್ ಅಲ್ಲಲ್ಲಿ ಬೋಟ್ ನಿಂತದ್ದನ್ನು ತಾವು ನೋಡಿರ್ಬಹುದು. ಅಲ್ಲಲ್ಲಿ ಬೋಟ್ ನಿಂತ ಒಂದು ದೃಶ್ಯಾವಳಿಗಳನ್ನು ಮತ್ತೊಮ್ಮೆ ಪ್ಲೇ ಮಾಡಿ. ಇದು ಲಾಕ್ ಡೌನ್ ಗಿಂತ ಮುಂಚೆದು. ಅಲ್ಲಲ್ಲಿ ಬೋಟ್ ನಿಂತ ಒಂದು ಇದೆ. ಲಾಕ್ ಡೌನ್ ನಿಂದ ನೋಡಿ ಅಲ್ಲಲ್ಲಿ ಬೋಟ್ ನಿಂತಿದೆ. ಇದರ ಅರ್ಥ ಏನು ಅಂತ ನಾನು ಹೇಳುದಂದ್ರೆ, ಅದು ಈಗ ತಾವು ನೋಡುವಲ್ಲಿವರೆಗೆ ನೆಟ್ಟಗೆ ನಿಂತಿದೆ. ಈ ಬೋಟ್ ಯಾವಾಗ ಒಂದು ವೇಳೆ ಇನ್ನು ಸ್ವಲ್ಪ ನೀರು ಇಳಿತಾಗಿ ಅಡ್ಡ ಬಿದ್ರೆ ಆಮೇಲೆ ಆ ಬೋಟ್ ನೆಟ್ಟಗಾಗುದಿಲ್ಲ. ಅಲ್ಲಿ ಮತ್ತೆ ನೀರು ಏರ್ತಾ ಬರುವಾಗ ಅದರೊಳಗೆ ನೀರು ತುಂಬಿಕೊಳ್ಳೋದಷ್ಟೇ. ಅಲ್ಲಿವರೆಗೆ ಇವರ ಪ್ರಯತ್ನ ಇದೆ ಅಂತ ನೋಡಿ. ಅಲ್ಲೆಲ್ಲ ಫ್ಯಾನ್ ಎಲ್ಲ ತಿರುಗ್ತಾ ಇದೆ, ಅವರು ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದು ಬೋಟಿಗೆ ಕಟ್ಟೋದು ಎಳೆಯೋದು ಈ ಕೆಲಸ ಮಾಡ್ತಾನೆ ಇದ್ದಾರೆ.
ಓಕೆ 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 ಕಷ್ಟಪಟ್ಟು ದಡಕ್ಕೆ ಮೊನ್ನೆ ತಾನೇ ಸೇರ್ಬೇಕು ಅನ್ನುವಂಥದ್ದು. ಹೌದು, ಮೊನ್ನೆ ತಾನೇ ಮಂಜೇಶ್ವರದ ಬಳಿ ನಮ್ಮ ಇಲಿಯಾಸ್ ಇಬ್ರಾಹಿಮ್ ಇಬ್ರಾಹಿಮನ ಅವ್ರದ್ದೊಂದು ಬೋಟ್ ದಡ ಸೇರಿತ್ತು. ನೋಡ್ಲಿಕ್ಕೆ ಬರೀ ಕೈಗೆಟ್ಗೂ ಹತ್ತಿರದಲ್ಲಿದೆ, ಬಟ್ ಆ ಬೋಟ್ ಅನ್ನು ಎತ್ತಲಿಕ್ಕೆ ಆಗ್ಲೇ ಇಲ್ಲ ಅವರಿಗೆ, ಆಗ್ಲೇ ಇಲ್ಲ. ಅದನ್ನ ಇನ್ನು ಇದು ಮಾಡ್ಬೇಕಷ್ಟೇ. ವಿಧಾರಣೆ ಏನಂತ ಹೇಳಿದ್ರೆ, ಈಗ ಮೊನ್ನೆ ತಾನೇ ಶ್ರೀರಕ್ಷಾ ಬೋಟ್ ಅಂತ ನಾವು ಹೇಳ್ತೇವೆ, ಸರ್ಕಾರ ಏನೋ ಅಲ್ಲಿ ಸತ್ತಿರುವಂತ 6 ಜನರಿಗೆ 6 ಲಕ್ಷನ ಏನೋ ಕೊಟ್ಟು ಕೈ ತೊಳ್ಕೊಂಡ್ ಬಿಟ್ರು. ಆದ್ರೆ ಆ ಮಾಲೀಕನವರು ಇದ್ದಾರಲ್ಲ, ಅವರ ಮನೆ ಮಠ ಎಲ್ಲಾನು ಅಡವಿಟ್ಟ ಬೋಟ್ ಅಂತ ಮಾಡಿರ್ತಾರೆ. ಆ ನೋವು ಯಾರಿಗೂ ತಿಳಿಯೋದಿಲ್ಲ. ತಿಳಿಯೋದಿದ್ರೆ ಹೇಳ್ಬೋದು ಏನು ಇನ್ಸೂರೆನ್ಸ್ ಸಿಗುತ್ತೆ ಅಂತೇಳಿ. ಇವತ್ತಿಂದ ದಿನ ಲೆಕ್ಕ ಹಾಕಿ ಅವರಿಗೆ ಪಾಪ ಇನ್ಸೂರೆನ್ಸ್ ಹಣ ಸಿಗ್ಲಿಕ್ಕೆ ಎಷ್ಟು ಉಂಟು, ಅವರ ಮನೆ ಮಠ ಇದು ಅಡವಿಟ್ಟದ್ದು ಬ್ಯಾಂಕಿಗೆ ಸೀಸ್ ಹಾಕಕ್ಕೆ ಎಷ್ಟು ಉಂಟು ಅಂತ ಬರ್ದಿಟ್ಲಿಕ್ಕೆ ಸಾಧ್ಯ. ಇನ್ಶೂರೆನ್ಸ್ ಬಗ್ಗೆ ಮಲ್ಪೆಯಿಂದ ಕರೆ ಮಾಡಿದಂತಹ ಇದು ಸತ್ಯ, ಇದು 100ಕ್ಕೆ 100ರಷ್ಟು ಸತ್ಯ ಅವರು ಹೇಳಿದ್ದು. ಇಲ್ಲಿವರೆಗೆ 2-3 ವರ್ಷ ಅದಕ್ಕೆ ಇಲ್ಲ ಸಲ್ಲದ ಇದನ್ನೆಲ್ಲ ಹೇಳಿ ಅಷ್ಟೊತ್ತಿಗೆ ಆ ಮಾಲೀಕ ಅನ್ನೋ ಮನುಷ್ಯ ಬದುಕಿದ್ರೆ ಪುಣ್ಯ ಒಂದು. ಅಲ್ಲ, ಅವಘಡ, ದುರ್ಘಟನೆ, ದುರಂತ ನಮ್ಮ ಕಣ್ಣ ಮುಂದೆ ಇದೆ. ಸರ್ಕಾರ ಹೇಳಿದೆ, MLA MP ಗಳು ಬರ್ತಾರೆ ಹೇಳ್ತಾರೆ ಅಂತ ಹೇಳಿದ್ರು ಕೂಡ ಇನ್ಸೂರೆನ್ಸ್ ಅನ್ನೋದು ಎಷ್ಟು ಸಾಧ್ಯ ಅಷ್ಟು ತಪ್ಪಿಸ್ಲಿಕ್ಕೆ ನೋಡುವಂತ ಒಂದು ಇಲಾಖೆ ಅದು. ಕೇವಲ ಇನ್ಸೂರೆನ್ಸ್ ಅಲ್ಲ, ಹೀಗೆ ನಮ್ಮ ಈ ಒಂದು ದುರಂತ ನಡೆದಂತಹ ಸಂದರ್ಭದಲ್ಲಿ ಪರಿಹಾರವನ್ನು ತಪ್ಪಿಸುವಂತಹ ಪ್ರಯತ್ನ ನಾವು ಮೊನ್ನೆ ಅದು ಪರಿಹಾರ ಅಲ್ಲ, ದಿಢೀರಂತ ಪರಿಹಾರ ಹೇಳ್ಬೇಡಿ, ಇನ್ಸೂರೆನ್ಸ್ ಪರಿಹಾರ ಅಲ್ಲ ಅದು. ಅಲ್ಲ, ಮೊನ್ನೆ ಅವರಿಗೆ ಕೊಟ್ಟದ್ದು ಅದು ಸರಿ. ಇಂತಹ ದುರಂತ ಬಹಳಷ್ಟು ನಡೆದಿದೆ. ಮೊನ್ನೆ ದಿಢೀರ್ ಅಂತ ಹೇಳಿ ನಮ್ಮ ಬೆಂಗ್ರೆ ಜನತೆ ಹೋಗಿ ಆ ಒಂದು ಧಕ್ಕೆಯನ್ನು ಬಂದ್ ಮಾಡಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ, ನಿಮ್ಮ ಮೀಡಿಯಾದಲ್ಲಿ ಕೂಡ ನೀವು ಹೈಲೈಟ್ ಮಾಡಿಸಿದ್ದೀರಿ. ಕೇವಲ ಒಂದು ಸಾಧಾರಣ ಒಂದು 200-250 ಜನರು ಹೋಗಿ ಅಲ್ಲಿ ಬಂದ್ ಮಾಡಿಸ್ತಿರ್ತಕ್ಕಂಥದ್ದು. ಇಂತಹ ಪರಿಹಾರ ಬೇಕನ್ನುವಂಥದ್ದಲ್ಲ. ಇಂತಹ ಘಟನೆ ಇದಕ್ಕಿಂತ ಮುಂಚೆನೂ ಕೂಡ ನಡೆದಿದೆ, ಇನ್ನೂ ಕೂಡ ನಡೆಯಬಹುದು. ಯಾರು ಕೂಡ ಇದು ನಮ್ಮ ಊರಿನವರು, ಇದು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಒರಿಸ್ಸಾ ಜನರು ಎಷ್ಟು ಜನರು ಬಂದು ಆ ಕಡಲಿನಲ್ಲಿ ಬಿದ್ದು ಇಷ್ಟರ ತನಕ ಮೃತದೇಹ ಅವರದ್ದು ಸಿಕ್ಕಿದ ಇಲ್ವಾ ಅಂತ ಕೂಡ ಪ್ರಯತ್ನ ಮಾಡುವಂತದ್ದು ಇಲಾಖೆಗಿಲ್ಲ. ಅವರು ಸಂಬಂಧಪಟ್ಟ ಒಂದು ಬೋಟಿನ ದಣಿಯವರು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಒಂದು ಕಂಪ್ಲೇಂಟ್ ಒಂದು FIR ಆಗ್ತದೆ ಹೊರತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆ ಒಂದು ಕುಟುಂಬದವರಿಗೆ ಪರಿಹಾರ ಕೊಡುವಂತದ್ದು ಯಾವ ಒಂದು ಪ್ರಯತ್ನ ಮಾಡುದಿಲ್ಲ. ಅದಕ್ಕಾಗಿ ನಾವು ಮೊನ್ನೆ ಒಂದು ದಿವಸದ ಒಂದು ಇಡೀ ಮೀನುಗಾರಿಕಾ ಚಟುವಟಿಕೆಯನ್ನು ನಾವು ಅಲ್ಲಿ ಬಂದ್ ಮಾಡಿದ್ದೇವೆ. ಸಂಬಂಧಪಟ್ಟ ಎಲ್ಲಾ ಸ್ಥಳೀಯವಾಗಿ ಎಲ್ಲರೂ ಕೂಡ ನಮ್ಗೆ ಅಲ್ಲಿ ಸಹಕಾರ, ತುಂಬಾ ರೀತಿಯ ಸಹಕಾರ ಮಾಡಿದ್ದಾರೆ. ಅಲ್ಲಿ ಇಂತಹ ಘಟನೆ ನಡೀಬಾರ್ದು, ನಡೆದರೂ ಕೂಡ ಕೂಡಲೇ ನಮ್ಗೆ ಸಂಬಂಧಪಟ್ಟ ಇಲಾಖೆ ನಮಗೆ ಅದನ್ನು ಜನರ ಬಳಿ ಬಂದು ಸಮಸ್ಯೆ ಆಲಿಸಬೇಕೆಂಬಂತ ಉದ್ದೇಶದಿಂದ ನಾವು ಮೊನ್ನೆ ಆ ಒಂದು ಸ್ಟ್ರೈಕ್ ಮಾಡಿ ಪ್ರತಿಭಟನೆ ಮಾಡಿರುವಂತದ್ದು. ಓಕೆ ರೈಟ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಕರೆ ಕಟ್ ಆಗಿದೆ. ಮುನಿಬ್ ಬೆಂಗ್ರೆ ಅವರು, ತಾವಲ್ಲಿ ಕಾರ್ಪೊರೇಟರ್ ಇದ್ದೀರಾ, ಈ ಸಮಸ್ಯೆಗಳು ಇದೆ ಅನ್ನುವಂಥದ್ದು ನೇರವಾಗಿ ಜನಪ್ರತಿನಿಧಿಗಳಿಗೆ, ಅಲ್ಲಿಯ MLA-ಗಳಿಗೆ, MP-ಗಳಿಗೆ ತಾವು ತಿಳಿಸುವಂತ ಕೆಲಸ ಆಗ್ಬೇಕು. ತಾವುಗಳು ಯಾಕೆ ಮಾಡಲ್ವಾ? ಖಂಡಿತ ಮಾಡಿದ್ದೇವೆ. ನಾವು ಏನ್ ಮಾಡಿದ್ದೇವೆ? ಸಂಬಂಧಪಟ್ಟ ಮೀನುಗಾರಿಕಾ ಅಧಿಕಾರಿಗಳಿಗೂ ಹೇಳಿದ್ದೇವೆ, ಅದೇ ರೀತಿ ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರಿಗೂ ಹೇಳಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ. ಆದಷ್ಟು ಬೇಗ ಇಂತಹ ಸಮಸ್ಯೆಯನ್ನು ಮರುಕಳಿಸದಾಗಿ ನೀವು ನೋಡ್ಬೇಕು. ಇಲ್ಲದಿದ್ರೆ ನಾವು ಮೊನ್ನೆ ಮಾಡಿದಂತಹ ಒಂದು ದಿವಸದ ಏನು ಆ ಪ್ರತಿಭಟನೆ ಉಂಟು, ಅಲ್ಲ ಈ ಹಿಂದೆ ಮಾತಾಡಲು ಈ ಒಂದು ಘಟನೆ ಆಗೋದಕ್ಕಿಂತ ಮುಂಚಿನ ಬಹಳಷ್ಟು ಸಂದರ್ಭದಲ್ಲಿ ಅಂದ್ರೆ ಒಬ್ರು ಕರೆ ಮಾಡಿದಾಗ ಹೇಳಿದ್ರು, ನಾನು 40 ವರ್ಷದಿಂದ ಈ ಮೀನುಗಾರಿಕೆ ಕೆಲಸದಲ್ಲಿದ್ದೆ ಅನ್ನುವಂಥದ್ದು. ಅಂಡ್ ಇನ್ನಿತರ ಈಗ ಮಲ್ಪೆಯಿಂದ ಕರೆ ಮಾಡಿದ ಮೀನುಗಾರರು ಹೇಳ್ತಾ ಇದಾರೆ, ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ತುಂಬಾನೇ ಕಷ್ಟ ಇದೆ, ದೊಡ್ಡ ಮಟ್ಟದ ಸಮಸ್ಯೆ ಅನ್ನುವಂಥದ್ದು. ಇದನ್ನೆಲ್ಲ ನೋಡಿದಾಗ ಸಮಸ್ಯೆ ಇವತ್ತು ಈ ಒಂದು ಸೋಮವಾರ ನಡೆದಂತ ಒಂದು ಘಟನೆಯಿಂದ ಆಗಿರುವಂತದ್ದಲ್ಲ, ಈ ಹಿಂದಿನ ಕೂಡ ಇರುವಂತಹ ಘಟನೆ. ಅಳಿವೆ ಬಾಗಿಲಿನ ಅಷ್ಟೊಂದು ಬೋಟ್ಗಳು ಹಾಳಾಗುತ್ತೆ ಅಂತ ಬಂದಾಗ ಆ ಬೋಟ್ ಮಾಲಕರ ಸುದ್ದಿ ಎತ್ತಲ್ವಾ, ಅಥವಾ ಆ ಬೋಟ್ಗೆ ಸಂಬಂಧಪಟ್ಟವರು, ಅಲ್ಲಿ ಕೆಲಸ ಮಾಡುವವರು ಯಾರು ಕೂಡ ಧ್ವನಿ ಎತ್ತಲ್ವಾ? ಇದು ಪ್ರಶ್ನೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಮೀನುಗಾರಿಕೆನ ತಾವು ಏನ್ ಹೇಳ್ತೀರಾ ಗೊತ್ತಿಲ್ಲ, ಆದ್ರೆ ಮೀನುಗಾರಿಕೆ ಅನ್ನುವಂತ ಇಲಾಖೆ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ ಇಲ್ಲಿ. ನೀವು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಮೀನುಗಾರರು ಏನು ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಗೊತ್ತಿರುವಂತಹ ವಿಚಾರದ ಮೀನುಗಾರಿಕೆ ಇಲಾಖೆ ಬಹಳ ಸ್ಟ್ರಾಂಗ್ ಇದೆ. ಎಲ್ಲವೂ ಕೂಡ ಸ್ಥಿತಿವಂತರು, ಎಲ್ಲರೂ ಕೂಡ ಇರುವಂತವರೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಅಲ್ಲಿ ಸ್ಥಳೀಯವಾಗಿ ಕೂಡ ನಮ್ಮ ಆ ಒಂದು ಧಕ್ಕೆಯಲ್ಲಿ ಪರ್ಸಿನ್ ಬೋಟ್ ಅಂತ ಉಂಟು, ಟ್ರಾಲ್ ಬೋಟ್ ಅಂತ ಉಂಟು, ಬೇರೆ ಬೇರೆ ಯೂನಿಯನ್ ಉಂಟು. ಅದೇ ರೀತಿ ಹಸಿಮೀನು ವ್ಯಾಪಾರಸ್ಥ ಉಂಟು, ಒಣ ಮೀನು ವ್ಯಾಪಾರಸ್ಥ ಉಂಟು. ಇಂತ ಎಲ್ಲ ಯೂನಿಯನ್ಗಳುಂಟು. ಇವರಿಗೆ ಸರ್ಕಾರದಿಂದ ಅವರು ಸಹಕಾರ ಕೆಲವೊಂದು ಸಿಗ್ತಾ ಉಂಟು ಅವರಿಗೆ. ಅದೇ ರೀತಿ ಅದಕ್ಕೆ ಒಬ್ರು ನಿರ್ದೇಶಕರು ಇದ್ದಾರೆ, ಅದೇ ರೀತಿ ನಿತಿನ್ ಅವರು ಅಧ್ಯಕ್ಷರು, ಅದಕ್ಕೆ ಒಂದು ಮಂಡಳಿಯಾಗಿ ಒಂದು ಅಧ್ಯಕ್ಷರು ಕೂಡ ಇದ್ದಾರೆ. ಇವರೆಲ್ಲ ಅಧ್ಯಕ್ಷರು ಮೊನ್ನೆ ತಾನೇ ಅವರು ಅಧಿಕಾರ ಪಡೆದುಕೊಂಡಾರೆ, ನಮ್ಮ ನಿತಿನ್ ಕುಮಾರ್ ಅವರು.
ಅವರು ಕೂಡ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆಲ್ಲ ನಾವು ಸಂಬಂಧಪಟ್ಟಾಗಿ ಆಲ್ರೆಡಿ ನಾವು ಒಂದು ಟೀಮ್ ಒಂದು ಮಾಡಿದ್ದೇವೆ, ಒಂದು ಹೋರಾಟ ಸಮಿತಿಯೊಂದಾಗಿ. ಇದನ್ನು ನಾವು ಇನ್ನು ಕೂಡ ಮುಂದುವರಿಸ್ತೇವೆ. ಸಂಬಂಧಪಟ್ಟ ಇಲಾಖೆಯೊಂದಿಗೆ, ಅಧಿಕಾರಿಗಳೊಂದಿಗೆ, ಅದೇ ರೀತಿ ಅಲ್ಲಿರ್ತಕ್ಕಂತಹ ಸಂಘ ಸಂಸ್ಥೆ ಅವರೆಲ್ಲರ ಒಂದು ಗಮನಕ್ಕೆ ಕೊಟ್ಟು ಆ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸುವಂತಹ ನಿರಂತರವಾದಂತಹ ಪ್ರಯತ್ನ ನಾವು ಮುಂದಿನ ದಿನಗಳಲ್ಲಿ ಜನರೊತ್ತಿಗೆ ಸೇರಿಕೊಂಡು ಮೀನುಗಾರಿಕಾ ಚಟುವಟಿಕೆಯಲ್ಲಿರ್ತಕ್ಕಂಥ ಕಾರ್ಮಿಕರೊಂದಿಗೆ ಸೇರಿಕೊಂಡು, ಅದೇ ರೀತಿ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಬೇಕಾದಂತಹ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗಬೇಕು ಎಂಬಂತದ್ದು ಕೂಡ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಲಿಕ್ಕಿದ್ದೇವೆ. ಓಕೆ ಸರ್, ಎಸ್ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಓಕೆ, ಎಸ್, ಕರೆ ಕಟ್ ಆಗಿದೆ, ದಯಮಾಡಿ ಮಾತಾಡ್ತೇನೆ. ಅಂಡ್ ಬಿಫೋರ್ ದಟ್ ಇನ್ನೊಂದು ದೃಶ್ಯಾವಳಿ ಬರ್ತಾ ಇದೆ, ಸಂಬಂಧಪಟ್ಟಿರುವಂತಹ ದೃಶ್ಯಾವಳಿ ಒಂದ್ಸಲ. ಓಕೆ, ನೋಡ್ಕೊಂಡು ಬಂದ್ರೆ ಒಂದು ದೃಶ್ಯಾವಳಿ, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ದೃಶ್ಯಾವಳಿ. ತಮ್ಗಳಿಗೆ ಏನ್ ಗೊತ್ತಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಟ್ಟಿನಲ್ಲಿ ಅಲ್ಲಿ ಕಡಲಿನ ನೀರು ಸರಾಗವಾಗಿ ಹರಿತಾ ಇದೆ, ಒಂದು ಸಣ್ಣ ಮಟ್ಟದ ಒಂದು ದೊಣ್ಣೆ ಕಾಣ್ತಾ ಇತ್ತು ಅನ್ನುವಂಥದ್ದು. ಏನ್ ಕತೆ ಅನ್ನೋದು ಮೀನುಗಾರ ಮುಖಂಡರಲ್ಲಿ ಕೇಳಬೇಕು ಅನ್ನುವಂಥದ್ದು. ಅಂಡ್ ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್? ಬೆಂಗ್ರೆಯಿಂದ ಶ್ರೀನಿವಾಸ್ ಕಾರಿ ಮಾತಾಡು ಸರ್. ಬೆಂಗ್ರೆಯಿಂದ ಶ್ರೀನಿವಾಸ. ಶ್ರೀನಿವಾಸ್ ಕಾರಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ಸರ್, ನಾನೊಂದು 35 ವರ್ಷದಿಂದ ಈ ಬೆಂಗಳೂರಲ್ಲಿ ಕಸಬು ಮಾಡ್ತಾ ಇದ್ದೀನಿ ಸರ್. ಇದೇ ವಿಷಯದಲ್ಲಿ ಇಷ್ಟರವರೆಗೆ ನಾನು ಖಾಲಿ ನಮ್ಮ ನಮ್ಮ ದುಡಿಯೋರಿದ್ದಾರೆ ಮೀನುಗಾರರು, ಎಷ್ಟು ಕಷ್ಟದಲ್ಲಿ 35 ವರ್ಷದಿಂದ ನಾನು ನೋಡ್ತಿದ್ದೀನಿ. ಉರುಳು ಇದು ಡ್ರೆಡ್ಜಿಂಗ್ ಮಾಡುದು ಮತ್ತೆ ವಿಷಯ ಉಂಟು. ಆದ್ರೆ ಮೊನ್ನೆ ಒಂದು ವಿಷಯ ಭಾರಿ ಒಂದು ಚಿಂತಾಜನಕ ಆಗಿದೆ ಸರ್. 6 ಜನ ಮೃತದೇಹವನ್ನು ಇಷ್ಟರವರೆಗೆ ಒಂದು ಮೃತದೇಹ ಸಿಕ್ಕಿಲ್ಲ ಸರ್. ಸರಿ ಸರಿ, ಎಸ್ ಸರ್, ಮಾತಾಡಿ. ನಾವು ಏನ್ ಗೊತ್ತುಂಟ, ನಾವು ಮಾತಾಡುದು ಈಗ ಪರಿಹಾರ ಎಲ್ರಿಗೂ ಸಿಗ್ತದೆ ಸರ್. ಆದ್ರೂ ಮಾಲೀಕರಿದ್ದಾರಲ್ಲ ಸರ್, ಬೋಟಿನ ಮಾಲೀಕರು, ಅವರು ನಮ್ಗೆ ನಾವೊಂದು ದುಡಿಬೇಕಾದ್ರೆ ಸರ್ ನಮ್ಮ ಹಂಗಲ್ಲಿ ಬಿಡ್ತಾರೆ ದನಿಯವರು. ಕರೆಕ್ಟ್ 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 ಕರೆಕ್ಟ್. ಎಲ್ಲ ನಮ್ಗೇನೆ ಪ್ರಯೋಜನ ಜಾಸ್ತಿ ಇರ್ತದೆ. ನಾವು ಅವ್ರ ಬೋಟಲ್ಲಿ ದುಡಿದ್ರೆ ಮಾತ್ರ ನಮ್ಗೆ ಜೀವನ ಹೋಗ್ತದೆ. ಕರೆಕ್ಟ್ 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 ಕರೆಕ್ಟ್. ಇಂಥ ವಿಷಯದಲ್ಲಿ ನಾವು ಅವಘಡ ಆದ ನಂತರ ಖಾಲಿ ಬರೋದು ವಿಷಯ ಎಂತ ಗೊತ್ತುಂಟ, ಈ ನಾವು ಯಾರಾದ್ರೂ ಸತ್ರೆ ಅವರಿಗೆ ಪರಿಹಾರ ಮಾತ್ರ. ನಾನು ಇಷ್ಟವರೆಗೆ ನೋಡ್ತಿದ್ದೀನಿ ಸರ್ ಎಲ್ಲ ವಿಷಯದಲ್ಲಿ. ಮಾಲೀಕರಿಗೆ ಯಾರ ಮಾಲಕನ ಪರವಾಗಿ ಕೂಡ ನೋಡ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಲ್ವಾ? ನಾವು ಗದ್ದೆ ಕೆಲಸದವರು ಯಾವೆಲ್ಲ ನಷ್ಟ ಇದೆ ಇಷ್ಟುವರೆಗೆ ಕೊಡೋದಿಲ್ಲ ಅವರು. ಓಕೆ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಎಸ್ 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 ಓಕೆ. ಮಾಲಕರ ಪರವಾಗಿಯೂ ಕೂಡ ಸ್ವಲ್ಪ ನೋಡ್ಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಎಸ್, ಬಿಫೋರ್ ದಟ್ ಇನ್ನೊಂದು ಆಗ ನಾವು ತೋರಿಸಿದಂತ ದೃಶ್ಯಾವಳಿ ಇನ್ನೊಂದ್ಸಲ ಪ್ಲೇ ಮಾಡಿ. ಏನ್ ದೃಶ್ಯಾವಳಿ, ಏನಾಯ್ತು, ಏನ್ ಕತೆ ಅನ್ನುವಂಥದ್ದು. ಎಸ್ ಎಸ್ ಸರ್, ಎಕ್ಸ್ಪ್ಲೇನ್ ಮಾಡಿ ಸರ್, ರಾಜರತ್ನ ಸರ್. ಇದು ನೋಡಿ, ಆಕ್ಚುಲಿ ನಾನು ಒಂದು 10 days ಹಿಂದೆ ಸಮುದ್ರಕ್ಕೆ ಹೋಗಿದ್ದೆ ನಾನು. ಅದೇ ನಾನು 1 year ಗಿಂತ ಹಿಂದೆ ಒಮ್ಮೆ ಹೋಗಿದ್ದೆ. ಆಗ ದೊಡ್ಡದಾದ ಒಂದು ಬಾಲ್ ಇತ್ತು, ಬೋಯ್ ಅಂತ ಹೇಳ್ತಾರೆ ಅಂತ, ದೊಡ್ಡದಾಗಿ ಒಂದು ಬಾಲ್ ಇತ್ತು. ದೊಡ್ಡದಂದ್ರೆ ತುಂಬಾ ದೊಡ್ಡದಿತ್ತು ಆ ಬಾಲ್. ಈ ಬಾರಿ ನಾನು ಹೋದಾಗ ಇಂಥದೊಂದು ಕಾಣ್ತದೆ. ಏನು, ಈಗ ನಾವು ಮುಂಚೆ ಸಂದಿರುವಾಗ ಕುಟ್ಟಿದನ್ನೆ ಅಂತ ಅರ್ಥ ಇದೆ, ಇದು ದೊಣ್ಣೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಇದನ್ನು ಇಟ್ರೆ ಈ ಸಮುದ್ರದಲ್ಲಿ ಬರುವ ಬೋಟಿನವರಿಗೆ ಇದು ಎಲ್ಲಿ ಕಾಣ್ಬೇಕು ಹೇಳಿ? ಇದು ಯಾತಕ್ಕೋಸ್ಕರ ಹಾಕ್ತಾರೆ? ಇದು ಸಮುದ್ರದಿಂದ ನದಿ ಸೇರ್ಲಿಕ್ಕೆ, ಕಣಿವೆ ಬಾಗಿಲಿನ ಒಳಗೆ ಸೇರ್ಲಿಕ್ಕೆ ಅವರಿಗೆ ಬಾಗಿಲು, ಹೆಬ್ಬಾಗಿಲು ಇದು ಹೆಬ್ಬಾಗಿಲು. ಇದು ಹೆಬ್ಬಾಗಿಲು. ಇದು ಮಕ್ಕಳಿಗೆ ಹೇಳಿದ್ರೆ ಅವರು ನಂಬುದಿಲ್ಲ. ಇದನ್ನು ಹಾಕಿದವರಿಗೆ ಅಷ್ಟು ಜ್ಞಾನ ಇಲ್ವಾ? ಯಾಕೆ ಬೇರೆ ವ್ಯವಸ್ಥೆನೇ ಇಲ್ವಾ ಅದಕ್ಕೆ? ಇದು ರಾತ್ರಿ ಹೊತ್ತು ಇದು ಕಾಣುದು ಎಲ್ಲಿಯಾದ್ರೂ ಉಂಟಾ? ಇದು ಹಾಕಿದವನು ಮನುಷ್ಯನೇ ಹೌದಾ ಅಲ್ವಾ?
ಅವನು ಯಾವ ಇದ್ರಲ್ಲಿ ಡಿಗ್ರಿ ತಗೊಂಡಿದ್ದಾನಂತ ಫಸ್ಟ್ ಬೇಕು ನಮಗೆ. ಇದು ಈಗ ಹೆಬ್ಬಾಗಿಲು, ಇಂಥದ್ದು ಎರಡಿದೆ ಅದರ ಮಧ್ಯದಲ್ಲಿ ಬರ್ಲಿಕ್ಕೆ, ಆ ಕಡೆ ಇನ್ನೊಂದಿದೆ, ಆ ಮಧ್ಯದಲ್ಲಿ ಬರ್ಬೇಕು, ಅದ್ರ ಮಧ್ಯದಲ್ಲಿ ಬರ್ಬೇಕು. ಇದು ರಾತ್ರಿ ಅಂದ್ರೆ ಈ ಇದ್ರಲ್ಲಿ ನಮ್ಮ ವೆಹಿಕಲ್ ಅಲ್ಲಿ ಡಿಮ್ ಡಿಪ್ ಅಂತ 2 ವಿಭಾಗ ಇದೆ, ಹ್ಯಾಲಜಿನ್ ಬಲ್ಬ್ ಇದೆ, ಬೋಟಿಗೆ ಎಲ್ಲಿದೆ ಹ್ಯಾಲಜಿನ್ ಬಲ್ಬ್, ಇಂಥ ಸಮುದ್ರದಲ್ಲಿ ನೋಡ್ಲಿಕ್ಕೆ ಸೆರೆಯ ಅಬ್ಬರ ಏರಿ ಇಳಿತಕ್ಕೆ ಇದು ಈ ಎಲ್ಲಿಯಾದ್ರೂ ಕಾಣ್ತದೆ ಇದು ದೊಣ್ಣೆ ಹೆಬ್ಬಾಗಿಲು. ಇದು ಬಿಟ್ಟರೆ ಬೇರೆ ವ್ಯವಸ್ಥೆನೇ ಇಲ್ವಾ ಸರ್ಕಾರಕ್ಕೆ? ಅಧಿಕಾರಿಗಳಿಗೆ ಅಷ್ಟು ತಲೆನೇ ಇಲ್ವಾ? ಇದು ತಾವು ನೋಡ್ಕೊಂಡು ಬಂದಿರುವಂತಹ ದೃಶ್ಯಾವಳಿ 10 days 10 ದಿನ ಆಯ್ತು. 10 ದಿನಗಳ ಹಿಂದೆ ಹೋಗಿ ಶೂಟ್ ಮಾಡಿರುವಂತಹ ದೃಶ್ಯಾವಳಿಗಳು ಅಲ್ಲಿ ನೀರು ಸರಾಗವಾಗಿ ಹರಿತಾ ಇದೆ. ಸೊ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ದೊಣ್ಣೆ ಕಾಣುತ್ತೆ. ಏನ್ ಸರ್ ಏನ್ ಕತೆ ಅಂತ ಹೇಳಿದ್ರೆ ಇದು ಹೆಬ್ಬಾಗಿಲಂತೆ. ಈ ಮೂಲಕ ದೋಣಿಗಳು ಮಧ್ಯರಾತ್ರಿ ಏನಾದ್ರು ಬರುವುದಾದ್ರೆ ಅವ್ರಿಗೆ ಏನಾದ್ರು ಸಿಗ್ನಲ್ ಕೂಡ ಇಲ್ಲ. ನನ್ನ ಹತ್ರ ಅಲ್ಲಿ ಬೇಡಿಕೆ ಇಡ್ತಾ ಇದ್ದಾರೆ ಏನಾದ್ರು ದೊಡ್ಡ ಮಟ್ಟದ ಐ ಮಾಸ್ಕ್ ಹಾಕಿಸಿ ಅಂತ. ನಾನು ಭರವಸೆ ಕೊಟ್ಟಿದ್ದೇನೆ, ಸಾಧ್ಯವಾದಷ್ಟು ಮಾಡುವಂತ ಪ್ರಯತ್ನ ಮಾಡ್ತೇನೆ ಅಂತ. ಆದರೂ ಕೂಡ ಈ ಮೀನುಗಾರಿಕೆ ಇಲಾಖೆಯಿಂದ ಅವರಿಗೆ ಅಲ್ಲಿ ಇರ್ತಕ್ಕಂತ ಒಂದು ಒಳಗಡೆ ಬರುವಂತ ಅಲಿ ವಿಭಾಗಿನಲ್ಲಿ ಅವರಿಗೆ ಸಿಗ್ನಲ್ ಕೊಡುವಂತದ್ದು ಯಾವ್ದು ಕೂಡ ಇಲ್ಲ ಅಂತ ಪರಿಸ್ಥಿತಿ ನೋಡಿದ್ರು ಉಂಟಲ್ಲ, ತುಂಬಾ ಬೇಸರ ಆಗ್ತದೆ. ದೊಡ್ಡದಾಗಿ ಬಾಲ್ ಇತ್ತು, ತೇಲ್ತಾ ಒಂದು ಬಾಲ್ ಇತ್ತು ಮುಂಚೆ, ಅದಾದ್ರೂ ಸ್ವಲ್ಪ ತುಂಬಾ ಅಲ್ಲ, ನೈಟ್ ಅಲ್ಲ, ಅದು ಸಹ ಒಂದು ವೈಟ್ ಪೇಂಟ್ ಹಾಕಿ ಇತ್ತು ಕನಿಷ್ಠ ಪಕ್ಷ. ಅದಾದ್ರೂ ಹೋಗಿ ಇದು ಅದು ಅಲ್ಲದೆ ಇರೋ ಹಾಗೆ ಮಕ್ಕಳು ಆಟ ಆಡೋ ಒಂದು ದೊಣ್ಣೆಯಲ್ಲಿ ತಂದು ಇಟ್ಟಾಗಿ ಇಟ್ಟಿದ್ದಾರೆ. ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಆಸಿಫ್, ಕಸಬಾ ಬೆಂಗ್ರೆಯಿಂದ. ಕಸಬಾ ಬೆಂಗ್ರೆಯಿಂದ ಆಸಿಫ್ ಅವರು. ನಮಸ್ತೆ ಆಸಿಫ್ ಅವರೇ, ಮಾತಾಡಿ ಸರ್. ಅದೇ ಒಂದು ದುರಂತ ಆಗಿದೆ, ತುಂಬಾ ಬೇಸರ ಆಗ್ತದೆ. ಈಗ 6 ಜನರ ಜೀವ ಹೋಗಿದೆ. ಇನ್ನು ಅಂದರೆ ಅವರಿಗೆ ಇದೆ ಅಲ್ಲ, ಹೆಂಡತಿ ಮಕ್ಕಳೆಲ್ಲ ಸಂಸಾರ ಇದೆ ಅಲ್ಲ, ಅವರಿಗೆ ಒಂದು ದೊಡ್ಡ ಮೊತ್ತದಲ್ಲಿ ಒಂದು ಸಹಾಯ ಆಗ್ಬೇಕಂತ ನಮ್ಗೆ ಒಂದು ಆಸೆ. ಮತ್ತೆ ಅದೇ ರೀತಿ ಮುನಿಬಾಯಿ ಅಲ್ಲಿ ಇದ್ದಾರಲ್ಲ, ಮುನಿಬೆಂಗ್ರೆ. ಮಾತಾಡಿ ಸರ್. ಮುನಿಬಾಯಿ ಅಂದ್ರೆ ಅವರು ಒಂದು ಯಾವುದೇ ಒಂದು ಸಂದರ್ಭದಲ್ಲೂ ಏನೇ ಒಂದು ಊರಿನಲ್ಲಿ ಒಂದು ಪ್ರಾಬ್ಲಮ್ ಆದ್ರೂ ಕಷ್ಟ ಆದ್ರೂ ಓಡಿಕೊಂಡು ಬರ್ತಾರೆ ಅವರು. ಅದೊಂದು ನಮ್ಗೆ ತುಂಬಾ ಅವರ ಮೇಲೆ ಒಂದು ಪ್ರೀತಿ ಇದೆ, ಅಭಿಮಾನವಿದೆ. ಕಾರ್ಪೊರೇಟ್ ಆದ್ರೂ ಒಂದು ಕಷ್ಟಕ್ಕೆ ಓಡಿ ಬರ್ತಾರಲ್ಲ, ಇದೇ ರೀತಿ ಅವರ ಸೇವೆಯನ್ನು ಅವರು ಮುಂದುವರಿಸಿಕೊಂಡು ಹೋಗ್ಬೇಕು. ಆಶೀರ್ವಾದ ಅವರಿಗೆ ಇದೆ. ಮುನಿಬೆಂಗ್ರೆ ಅವರು ಈಗ ಮೃತರ ಕುಟುಂಬಕ್ಕೆ ಪರಿಹಾರದ ವಿಚಾರದ ಬಗ್ಗೆ ಮಾತನಾಡಿದಾಗ, ಹಿಂದೆ ಕೂಡ ಸುವರ್ಣ ತ್ರಿಭುಜ ಬೋಟ್ ದುರಂತವೂ ಕೂಡ ಆಗಿತ್ತು. ಆ ಒಂದು ಕುಟುಂಬದ ಪರಿಹಾರ ವಿಚಾರವಾಗಿ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲ, ದೊಡ್ಡ ಮಟ್ಟದಲ್ಲಿ ಊಹಾಪೋಹಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಏನು, ಕ್ಲಾರಿಟಿ ಏನು, ಏನ್ ಹೇಳ್ತಾರೆ? ಇದರಲ್ಲಿ ಮೃತರಾಗಿರ್ತಕ್ಕಂತಹ ಪ್ರೀತಂ, ಪಾಂಡುರಂಗ ಸುವರ್ಣ, ಅದೇ ರೀತಿ ಚಿಂತನ್ ಎಂಬುವಂಥವ್ರು, ಅದೇ ರೀತಿ ಜಿಯಾವುಲ್ಲಕ್ ಮತ್ತೆ ಹಸೈನಾರ್, ಅದೇ ರೀತಿ ಇನ್ನೊಂದು ಮೃತದೇಹ ನಮಗೆ ಲಭಿಸಲಿಲ್ಲ, ನಮ್ಮ ಅನ್ಸಾರ್ ಎಂಬುವಂಥವ್ರದ್ದು. ಇದು ಈ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗಾಗಲೇ 6 ಲಕ್ಷವನ್ನು ಘೋಷಣೆ ಮಾಡಿದ್ದಾರೆ. ಅದು ಆದಷ್ಟು ಬೇಗ ಕೊಡುವಂತಹ ಪ್ರಯತ್ನ ಮಾಡ್ತಾರೆ ಎಂಬಂಥದ್ದು ನಿರಂತರವಾಗಿ ಅಧಿಕಾರಿಗಳನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೇವೆ. ನಾಳೆ ಅದು ಅಕೌಂಟ್ಗೆ ಅವರು ಕ್ರೆಡಿಟ್ ಆಗ್ಬೋದು. ಅದೇ ರೀತಿ ಹೆಚ್ಚುವರಿಯಾಗಿ ನಾವು ಇನ್ನು 4 ಲಕ್ಷ ಕೊಡಬೇಕು, 10 ಲಕ್ಷದ ಪರಿಹಾರವನ್ನು ಕೊಡಬೇಕೆಂಬಂಥದ್ದು ಮೊನ್ನೆ ಉಸ್ತುವಾರಿ ಸಚಿವರು ಆ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ. ಅದೊಂದು ವಾರದಲ್ಲಿ ಆದಷ್ಟು ಪ್ರಯತ್ನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ, ಅದೇ ರೀತಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಹೆಚ್ಚುವರಿಯಾಗಿ ಮಾಡುವಂತಹ ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಬಡ ವರ್ಗದಿಂದ ಬಂದಿರತಕ್ಕಂತಹ ಕುಟುಂಬದವರು 6 ಜನರು ಕೂಡ ಎಲ್ಲರೂ ಕೂಡ ನಿವೇಶನ ರಹಿತವಾಗಿರ್ತಕ್ಕಂಥ ಬಾಡಿಗೆ ಲೀಸ್ ಅಲ್ಲಿ ಇರುವಂತಹವ್ರು. ಇವರಿಗೂ ಕೂಡ ಆ ಒಂದು ಮೀನುಗಾರಿಕೆ ಇಲಾಖೆಯಲ್ಲಿ ಕೂಡ ಅವಕಾಶ ಉಂಟು. ಇಂತಹ ದುರಂತಗಳು ಸಂಭವಿಸಿದ್ರೆ ನಿವೇಶನ ಯಾರಿಗೆ ಇಲ್ಲ ಅಂತವರಿಗೆ ಮನೆ ನಿರ್ಮಾಣ ಮಾಡಿಕೊಡುವಂತಹ ಯೋಜನೆಗಳು ಮೀನುಗಾರಿಕೆ ಇಲಾಖೆಯಲ್ಲಿ ಉಂಟು. ಈಗಾಗಲೇ ನೀವು ಹೇಳಿದಿರಿ, ಅದು ಮೀನುಗಾರಿಕೆ ಇಲಾಖೆ ಅಂದ್ರೆ ಚಿಕ್ಕದೇನಲ್ಲ, ಬಹಳಷ್ಟು ದೊಡ್ಡದಾದಂತಹ ಒಂದು ಇಲಾಖೆ. ಅದರಲ್ಲಿ ಕೂಡ ಅವಕಾಶ ಉಂಟು. ಅದನ್ನು ಕೂಡ ನಾವು ಬೇಡಿಕೆ ಇಟ್ಟಿದ್ದೇವೆ. ಅದಕ್ಕೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ನಾವು ಅದು ವ್ಯವಸ್ಥೆ ಮಾಡಿಸಿ ಕೊಡ್ತೇವೆ ಎಂಬಂತ ಹೇಳಿದ್ದೇವೆ. ಇದು ಇವತ್ತು ನಿನ್ನೆ ನಡೆದಂತಹ ದುರಂತಗಳು ಇನ್ನೂ ಕೂಡ ಇಂತಹ ದುರಂತಗಳು ಮರುಕಳಿಸಬಹುದು, ಆದರೂ ಕೂಡ ಮರುಕಳಿಸಬಾರದು. ಆದರೆ ಇಂತಹ ಬಂದರೂ ಕೂಡ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ಪರಿಹಾರ ಕಾರ್ಯಕ್ರಮ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕೆಂಬಂತದ್ದು. ಸದ್ಯ ಈಗ ಪರಿಹಾರ ಸಿಕ್ಕಿರುವಂತದ್ದು ಎಷ್ಟು ಸರ್? ಈಗ ಪರಿಹಾರ ಪ್ರತಿಯೊಬ್ಬರಿಗೆ ತಲಾ 6 ಲಕ್ಷವನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿಯಾಗಿ 4 ಲಕ್ಷ ಕೊಡಬೇಕು, ಒಟ್ಟಿಗೆ 10 ಲಕ್ಷ ಕೊಡಬೇಕೆಂಬಂತ ಬೇಡಿಕೆ ನಾವು ಮೊನ್ನೆ ಪ್ರತಿಭಟನೆ ತಮ್ಮ ಆಗ್ರಹ ಇರುವಂತದ್ದು 10 ಲಕ್ಷ ಕೊಡಬೇಕು, ಒಂದು ಹೆಚ್ಚುವರಿಯಾಗಿ 4 ಲಕ್ಷ ರೂಪಾಯಿಗಳು ಕೊಡಬೇಕು ಅನ್ನುವಂಥದ್ದು. ರೈಟ್. ಎಸ್, ಅವರ ಫ್ಯಾಮಿಲಿ ಇದೆ, ಅವರಿಗೂ ಕೂಡ ಕುಟುಂಬ ಇದೆ, ಎಲ್ಲವೂ ಕೂಡ ಇದೆ. ಎಸ್, ಸಮಸ್ಯೆ ಬರುತ್ತೆ, ಎಲ್ಲವೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಸದರಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಕಬೀರ್ ಅಂತ ಬೆಂಗಳೂರಿಂದ. ಕಬೀರ್ ಅವರು ಬೆಂಗಳೂರಿಂದ. ನಮಸ್ತೆ ಕಬೀರ್ ಅವರೇ, ಮಾತಾಡಿ ಸರ್. ನಮಸ್ತೆ. ನಾವು ರತ್ನಾಕರ್ಗೆ ಪೂರಕವಾಗಿ ಅವರು 100% ಸತ್ಯವನ್ನು ಮಾತನಾಡಿದ್ದಾರೆ. ಈ ಅಲಿವೆ ಬಾಗಿಲಿನಲ್ಲಿ ಇಷ್ಟು ದುರಂತಕ್ಕೆ ಮೊದಲ ಕಾರಣ ಅಲ್ಲಿ ಸಿಗ್ನಲ್ ನ ಕೊರತೆ ಇರೋದ್ರಿಂದ ಕೂಡಲೇ ಹಲೋ ಮಾತಾಡಿ ಸರ್ ಕೇಳ್ತಾ ಇದೆ. ಅಲಿವೆ ಬಾಗಿಲಿನಲ್ಲಿ ಸಿಗ್ನಲ್ ಮತ್ತೆ ಏನು ಬಾವೆ ಹಾಕಿದ್ರು 10 ದಿವಸಕ್ಕಿಂತ ಮುಂಚೆ, ಆ ಬಾವೆ ಇಲ್ಲ ಇವಾಗ್ಲೂ ಸಹ. ಅದನ್ನು ಆದಷ್ಟು ಬೇಗ ಹಾಕುವಂತ ಒಂದು ವ್ಯವಸ್ಥೆ ಆಗಬೇಕು. ಮತ್ತೆ ಅಲಿವೆ ಬಾಗಿಲಿನಲ್ಲಿ ಸಿಗ್ನಲ್ ಲೈಟ್ ಇಲ್ಲದ ಕಾರಣ ಇಷ್ಟೆಲ್ಲ ದೊಡ್ಡ ದುರಂತ ಆಗ್ಲಿಕ್ಕೆ ಕಾರಣ ಆಗಿದೆ. ಅದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಗೆ ಸಿಗ್ನಲ್ ಲೈಟ್ ಅನ್ನು ವ್ಯವಸ್ಥೆ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೆ. ಓಕೆ ರೈಟ್ ಸರ್, ಥ್ಯಾಂಕ್ ಯು. ಓಕೆ ಸಿಗ್ನಲ್ ಲೈಟ್ ಬಗ್ಗೆ ಹೇಳಿದ್ರು ಅವರು ಅಲ್ವಾ? ಇದೇ ಸಮಸ್ಯೆ ಓಕೆ. ಇನ್ನಿತರ ಏನ್ ಸಮಸ್ಯೆಗಳಿದೆ ಸರ್ ಅಲ್ಲಿ? ನೋಡಿದಾಗ ಎಲ್ಲವೂ ಕೂಡ ಇದೇ ಕಾಣುತ್ತೆ, ಏನ್ ಆಗ್ತಾ ಇಲ್ಲ ಅನ್ನೋ. ಹಾಗಾದ್ರೆ ಈ ಮೀನುಗಾರಿಕೆ ಮುಖಂಡರು, ಮೀನುಗಾರರ ಅಧ್ಯಕ್ಷರು ಅಥವಾ ಇದಕ್ಕೋಸ್ಕರ ಒಂದು ಸಚಿವರು, ಇದೆಲ್ಲ ಯಾತಕ್ಕೋಸ್ಕರ? ಮಿನಿಸ್ಟರ್ಗಳು ಏನ್ ಕತೆ? ಎಲ್ಲ ಇದ್ರೂನು ಇಚ್ಛಾಶಕ್ತಿ ಇಲ್ಲದೆ ಇರುವ ಒಂದು ಕೊರತೆನೇ ಇದು. ಅಟ್ ದ ಸೇಮ್ ಟೈಮ್ ಯಾಕಂದ್ರೆ ಇಲ್ಲಿ ಮೀನುಗಾರರ ಬಗ್ಗೆ ಮೆಚ್ಚಬೇಕಾಗಿರುವಂತಹ ವಿಚಾರ, ಮೀನುಗಾರರು ಕೂಡ ಒಂದು ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಅವರು ಕೂಡ ಈ ಒಂದು ರೈತರ ಹಾಗೆಯೂ ಕೂಡ ಅವರು ಕೂಡ ಕೆಲಸ ಮಾಡುವವರೇ ಅಲ್ವಾ? ಈ ಸಂದರ್ಭದಲ್ಲಿ ನೋಡಿದಾಗ ರೈತರಿಗೆ ಸಮಸ್ಯೆ ಆಯ್ತು ಅಂತ ಬಂದಾಗ ಆತ್ಮಹತ್ಯೆ ಮಾಡ್ತಾರೆ. ಮೀನುಗಾರರು ಎಲ್ಲೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡದನ್ನ ನಾನು ನೋಡಿಲ್ಲ, ಗೊತ್ತಾಗಿಲ್ಲ ವಿಷಯ ಅಷ್ಟೇ. ಕಿತ್ತಿಲ ಬಾಗಲಲ್ಲಿ ಸತ್ತದಂತ ಹೇಳ್ತೀವಲ್ಲ, ಈಗ ಮಾಲೀಕರು ಶ್ರೀರಕ್ಷಾ ಬೋಟ್ ಅಂತ ಅವರ ಸ್ಥಿತಿಗತಿಯನ್ನು ಯಾರಾದ್ರೊಬ್ರು ಕೇಳಿದ್ರ? ಒಬ್ರು ಧ್ವನಿ ಎತ್ತಿದ್ರು, ಇಲ್ಲ ಅಂತಲ್ಲ, ನಾವು ಅವ್ರ ಬೋಟ್ಗಳಲ್ಲಿ ದುಡಿತೆ. ಸೊ ಈಗ ಹಾಗಾದ್ರೆ ಇಲ್ಲಿ ಬೋಟ್ ದುರಂತವಾಗಿರುವಂತಹ ಮಾಲೀಕರಿಗೆ ಏನು ಕೂಡ ಸಿಗಲ್ಲ, ಯಾವ್ದು ಕೂಡ ಸಿಗಲ್ಲ. ಆಗ ನಾನು ಇನ್ಸೂರೆನ್ಸ್ ಅಂತ ಹೇಳಿದೆ ಅಲ್ಲ, ಕೇಳಿದ್ರೆ ಸರ್ಕಾರ ಕೈ ತೊಳ್ಕೊಂಡ್ ಬಿಡ್ತೆ, ಅವರವ್ರ ಇನ್ಸೂರೆನ್ಸ್ ಮಾಡ್ಕೊಂಡಿರ್ತಾರೆ ಅಂತ. ಆದ್ರೆ ಅದು ಎಷ್ಟು ಜನಕ್ಕೆ ಸಿಕ್ಕಿದೆ ಇದರಲ್ಲಿ? ಅದನ್ನು ತಪ್ಪಿಸುವಂತ ಎಷ್ಟು ನಾಟಕಗಳು ಇನ್ಸೂರೆನ್ಸ್ ಕಂಪನಿಗಳೆಲ್ಲ ಆಗ್ತದೆ. ಕೇಳಿದ್ರೆ ಹೇಳ್ತಾರೆ ಲಾಸ್ ಅಂತ. ಯಾವ್ದ್ರಲ್ಲಿ ಲಾಸ್? ಏನು ನಾವು ಯಾವ್ದು ಲಾಸ್? ಅರ್ಥ ಆಗಿಲ್ಲ. ಯಾವ್ದು ಲಾಸ್? ಕ್ಲೈಮ್ ಬಂದದ್ರಲ್ಲಿ. ಅಂದ್ರೆ ಈಗ ಉದಾಹರಣೆಗೆ ನಾನು ಒಂದು ವರ್ಷಕ್ಕೆ ಒಂದು 50,000 ಅಥವಾ 2 ಲಕ್ಷ ಇನ್ಸೂರೆನ್ಸ್ ಕಟ್ತೇನೆ ಆದ್ರೆ ನನ್ಗೆ ಕೊಡ್ಬೇಕಾಗಿ ಬಂದ್ರೆ 1 ಕೋಟಿ ಕೊಡ್ಬೇಕು. ಈ ತರ ನಷ್ಟವನ್ನು ಲೆಕ್ಕ ಹಾಕ್ತಾರೆ. ಹಾಗಾದ್ರೆ ಇನ್ಸೂರೆನ್ಸ್ ಅನ್ನು ಮಾಡೋದಾದ್ರೆ ಏನಕ್ಕೆ? ಹಾಗಾದ್ರೆ ಡಾಕ್ಯುಮೆಂಟ್ ಇವ್ರು ಕೇಳೋದು ಏನಕ್ಕೆ? ಬಿಟ್ಬಿಡ್ಲಿ. ಕರೆಕ್ಟ್. 10 ವರ್ಷ ನಾನು ಕಟ್ಟಿದ್ರೆ ನಂದೇ ಅಲ್ಲಿ 1 ಕೋಟಿ, ಒಂದು 20 ಲಕ್ಷ ನಂದೇ ಸೇರುತ್ತೆ. ಸಿಸ್ಟಮ್ ಆದ್ರೆ ಇಷ್ಟು ದೊಡ್ಡ, ಅಂದ್ರೆ ಇಡೀ ಭಾರತ ದೇಶದಲ್ಲಿ 2ನೇ ಇಲಾಖೆ ಅಂತ ಹೇಳಿದ್ರೆ ಮೀನುಗಾರಿಕೆ ಇಲಾಖೆ, ಕೃಷಿಗೆ ಸೇರಿಸಬೇಕನ್ನೋ ನಮ್ಮ ಒತ್ತಡ. ಇಲ್ಲಿವರೆಗೆ ಇದೇ ವೇದಿಕೆಯಲ್ಲಿ ನಾನು ಆವಾಗ ಕೇಳಿದ್ದೆ, ಇದಕ್ಕೊಂದು ಮಂತ್ರಿ ಅಂತ ಬೇಕು ಅಂತ ಹೇಳಿ, ಕೇಳಲಿಕ್ಕೆ ಒಬ್ರು ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಕೊಟ್ರು. ಕೊನೆಗೆ ಈ ಸಲ ಆದ್ರೂ ಒಂದು ಇಷ್ಟು ವರ್ಷದಲ್ಲಿ ಮೋದಿ ಅವರಿಂದ ಒಂದು ಉಪಕಾರ ಆಯ್ತು. ಆದ್ರೆ ಅದಕ್ಕೆ ಬೇಕಾದಂತ ವ್ಯಕ್ತಿತ್ವ ಅಲ್ಲಿ ಬೇಕು. ಅಂದ್ರೆ ಮೀನುಗಾರಿಕೆನೇ ಗೊತ್ತಿಲ್ಲದೆ ಇರುವವನು, ಮೀನೇ ತಿನ್ನದೇ ಇರುವವನು ಮೀನುಗಾರಿಕೆಗೆ ಮಂತ್ರಿ ಆದ್ರೆ ಅವರಿಂದ ಏನನ್ನು ನಾವು ನಿರೀಕ್ಷೆ ಮಾಡಬಹುದು? ಈಜೆ ಬರೋಲ್ಲ. ಮೀನುಗಾರಿಕೆ ಅಂತ ಹೇಳಿದ್ರೆ ಈಜು ಬರ್ಬೇಕಾದ್ರೆ ಎಲ್ಲ ಬರ್ಬೇಕು, ಮೀನು ತಿಂದು ಗೊತ್ತಿರ್ಬೇಕು, ಎಲ್ಲಾನು ಗೊತ್ತಿರ್ಬೇಕು. ತಿಂದು ಗೊತ್ತಿರ್ಬೇಕಂತಲ್ಲ, ಕಲಿಯುವಂತ ಸ್ವಭಾವ ಇದು ಅದು ಇಲ್ಲ. ಇಷ್ಟು ದೊಡ್ಡ ಇಲಾಖೆ, ಇಷ್ಟು ದೊಡ್ಡ ರಫ್ತು ಇದನ್ನು ನಮ್ಮ 60,000 ಕೋಟಿಯನ್ನ 2ನೇ ರಫ್ತು ಇದು. ಅದು ಅಲ್ಲದೆ ಇಡೀ ದೇಶಕ್ಕೆ ಒಂದೇ ಒಂದು ಇದು ಇಲ್ಲದೇನು, ಕಲಬೆರಕೆ ಇಲ್ಲದೆ ಬದಿಗೆ ಬಂದ ಮೇಲೆ ಈಗ ಎಲ್ಲ ಹಲವಾರು ಕತೆಗಳನ್ನು ಕಟ್ತಾರೆ. ಆ ಕೆಮಿಕಲ್ ಅದೆಲ್ಲ ಮೀನುಗಾರರಿಗೆ ಗೊತ್ತಿಲ್ಲ. ಬೋಟಿನಿಂದ ನಾವು ಇಟ್ಕೊಂಡು ಬರುವಾಗ ಯಾವುದೇ ಇದನ್ನು ನಾವು ಕೆಮಿಕಲ್ ಗಳನ್ನ ನಾವು ಇಟ್ಕೊಂಡು ಹೋಗುದಿಲ್ಲ. ಬದಿಯಲ್ಲಿ ನಡೀತದೇನೋ ನಮ್ಗೆ ಗೊತ್ತಿಲ್ಲ. ಇಷ್ಟೊಳ್ಳ ಪೌಷ್ಟಿಕಾಂಶ, ಅಷ್ಟೆಲ್ಲ ಪೌಷ್ಟಿಕಾಂಶ ಇರುವಂತಹ ಒಂದು ಆಹಾರವನ್ನು ಒದಗಿಸ್ತಾ ಇರುವಂತಹ ಇಂಥ ಮೀನುಗಾರರು ಅಷ್ಟೊಂದು ಮಿಲಿಟರಿ ಬಿಟ್ರೆ ಇನ್ನೊಂದು ಧೈರ್ಯದ ಕೆಲಸ ಅಂತ ಹೇಳಿದ್ರೆ ಇದನ್ನೇ ಅಂತ ಹೇಳ್ಬೇಕು ನಾವು. ಅಂತ ಒಂದು ಇದ್ರಲ್ಲಿ ಕಡಲ ಮಕ್ಕಳ ತರ ಅದೆಷ್ಟೋ ಜನ ದುಡಿತಾ ಇದ್ದಾರೆ, ಲಕ್ಷಗಟ್ಟಲೆ ಜನಕ್ಕೆ ಉದ್ಯೋಗ ಕೊಟ್ಟಿದೆ. ಅಂತ ಇಲಾಖೆಯನ್ನು ಇಷ್ಟೊಂದು ತೀರಾ ಕೆಳಮಟ್ಟದಲ್ಲಿ ನೋಡಬಾರ್ದು ಸರ್ಕಾರಗಳು, ಯಾವುದೇ ಇರ್ಲಿ ಸರ್ಕಾರ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ದಳ ಇನ್ನಿತರ ಯಾವುದೇ ಇರ್ಲಿ. ಆದ್ರೆ ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಕಡಲ ತೀರ ನಮ್ಗಿದೆ, ಅದರ ಸಮರ್ಪಕವಾದ ಬಳಕೆ, ಹಾಗೆ ಅದಕ್ಕೆ ಬೇಕಾದಂತ ಒಂದು ನಿರ್ದಿಷ್ಟವಾದ ಏನು ತರಬೇತಿ ಇಲ್ಲದೆ ಇರುವ ಕೊರತೆ. ಅಟ್ ದ ಸೇಮ್ ಟೈಮ್ ತಾವು ಕೂಡ ಮೀನುಗಾರಿಕೆಯಲ್ಲಿ ಇದ್ದೀರಾ, ಗೊತ್ತಿದೆ ತಮ್ಗೆ. ಇದು ಮೀನುಗಾರಿಕೆ ಮಹಿಳೆಯರಿಗೆ ಮೊನ್ನೆ ತಾನೆ ದೊಡ್ಡ ಮಟ್ಟದ ಒಂದು ಏನೋ ಸ್ಕೂಟಿಗಳನ್ನ ಕೊಡ್ತೇವೆ ಅಥವಾ ವಾಹನವನ್ನ ಕೊಡ್ತೇವೆ ಅನ್ನೋ ಮಾತಾಗಿತ್ತು. ಏನ ಬಂದಿದ್ಯಾ? ಏನ್ ಸರಿ, ಸ್ಕೂಟಿ ಕೊಡ್ತಾರಂತ ಹೇಳಿದ್ರು. ಅಲ್ಲ ಎಸ್ ಕೊಡ್ತಾರೆ. ನನ್ಗೆ ನೋಡಿದಾಗ ಇಂತ ಒಂದು ಅವ್ಯವಸ್ಥೆ ಇಲ್ಲಿದೆ ಅಳಿವೆ ಬಾಗಿಲಲ್ಲಿ. ಕೂಗ್ತಾ ಇದಾರೆ ಕಾರ್ಮಿಕರು, ಕೂಗ್ತಾ ಇದಾರೆ ಮೀನುಗಾರರು, ಇದನ್ನೊಂದು ಸರಿ ಮಾಡಿಸಿ ಸರ್ ಅನ್ನೋದು ತಾವುಗಳು ಹೇಳ್ತಾ ಇದ್ರ. ಅರ್ಥ ಆಗ್ತಿಲ್ಲ ನಂಗೆ. ಒಮ್ಮೆಲೆ ನೆನಪಿಗೆ ಬಂತು, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ನಮ್ಮ ಹೊಸ ಯೋಜನೆಗಳ ಬಗ್ಗೆ. ಸ್ಕೂಟಿ ಜೊತೆಯಲ್ಲಿ ಇನ್ನೊಂದು ಹಾಸ್ಯಾಸ್ಪದವಾದ ವಿಷಯವನ್ನು ನೀವು ಇತ್ತೀಚೆಗೆ ನಮ್ಮ ಸಚಿವರ ಬಾಯಲ್ಲಿ ಕೇಳಿರಬಹುದು.
ಆಂಬುಲೆನ್ಸ್ ಕೊಡ್ತೇನೆ ಅಂತ Correct, ಹೇಳಿ. correct, correct. ವೆನ್ಲಾಕಲ್ಲಿ ನಿಂತಿರೋ ಆಂಬುಲೆನ್ಸ್ ಅನ್ನು ಓಡಿಸೋ ಕೆಪಾಸಿಟಿ ನಮ್ಗಿಲ್ಲ, ಇನ್ನು ಕಡಲಲ್ಲಿ ಆಂಬುಲೆನ್ಸ್ ಓಡಿಸ್ಲಿಕ್ಕೆ ನಮ್ಮ ಆಂಬುಲೆನ್ಸ್ ಸರ್ಕಾರಕ್ಕೆ ಇತರ ಪ್ರೈವೇಟ್ ಆಗಿರುವಂತಹ ಸಂಘ ಸಂಸ್ಥೆಗಳು ದಾನವಾಗಿ ಕೊಡ್ತಾ ಇದೆ. ಕೊಟ್ರೆ ಅದನ್ನು ಉಪಯೋಗಿಸಲ್ಲ, ಅಲ್ಲಿ ಬದಿಯಲ್ಲಿ ತುಕ್ಕಿಡಿಸಿ ಬಿಟ್ಟಿದ್ದಾರಲ್ಲ. correct. ಆ ಕಪ್ಪು ಆಂಬುಲೆನ್ಸ್ ಶವ ಸಾಗಿಸಲಿಕ್ಕೆ ಇಟ್ಟ ಆಂಬುಲೆನ್ಸ್ ಎಲ್ಲಿದೆ ಇವತ್ತು? ಬಿಡಿ, ಅದು ಮೇಲ್ಗಡೆದ ವಿಷಯ, ಇನ್ನೊಂದು ವೇದಿಕೆಯಲ್ಲಿ ಮಾತಾಡ್ಕೋಬಹುದು. Correct. ಸಮುದ್ರಕ್ಕೆ ಈಗ ಆಂಬುಲೆನ್ಸ್ ಬಿಟ್ಟಿದ್ದಾರೆ. ಇರೋ ಇದನ್ನೇ ಹಿಡಿಯೋಕೆ ಈ ತೀರ ಹತ್ತಿರದಲ್ಲಿ ನಡೆದಿರುವಂತ ಘಟನೆಗೆ ಈ ಆಂಬುಲೆನ್ಸ್ ಎಲ್ಲಿ ಯೂಸ್ ಆಗ್ತದೆ? ಸತ್ತವನು ಸತ್ತಾಯ್ತು, ಕೊನೆಗೆ ಒಂದಷ್ಟು ಪರಿಹಾರ ಬಿಸಾಕಿ ಬಿಟ್ರೆ ಆಯ್ತು. ಮಾಲೀಕ ಹಿತ್ತಿಲ ಬಾಗಿಲಲ್ಲಿ ಸೂಸೈಡ್ ಮಾಡ್ಕೊಂಡು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ಎಸ್ ಸರ್, ತಮ್ಮ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಸುರೇಶ್ ರಾವ್ ಅಂತ ಬಂಟ್ವಾಳದಿಂದ. ಸುರೇಶ್ ರಾವ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಹಲೋ, ಮಾತಾಡಿ. ನನ್ನೊಂದು ಸಲಹೆ ಹಾಸ್ಯಾಸ್ಪದವಾಗಿ ಕೇಳ್ಬಹುದು ನಿಮ್ಗೆ. ಹೇಳಿ ಸರ್. ಮಾತಾಡಿ ಸರ್, ಮಾತಾಡಿ. ಏನು ಅಂತ ಹೇಳಿದ್ರೆ, ಈ ಹೊಯ್ಗೆ ಸ್ಮಗ್ಲಿಂಗ್ ಮಾಡುವವರ ಡ್ರೆಡ್ಜಿಂಗ್ ಮೆಷಿನ್ ಎಲ್ಲ ಸೀಸ್ ಮಾಡ್ತಾರಲ್ಲ, ಇಂಥದನ್ನೆಲ್ಲ ಆಪ್ಷನ್ ಮಾಡಿ ಒಂದು ಡ್ರೆಡ್ಜಿಂಗ್ ಮೆಷಿನ್ ತಗೊಳ್ಳಿ. ಒಂದು ಆಗ ಒಂದು ಡ್ರೆಡ್ಜಿಂಗ್ ಆ ರೀತಿಯಲ್ಲಿ ಡ್ರೆಡ್ಜಿಂಗ್ ಆಗ ದೊಡ್ಡ ಮೆಷಿನ್, ಇದರ ಹಣ ಅದಕ್ಕೆ ಸಾಕಾಗ್ಲಿಕ್ಕಿಲ್ಲ. ಒಂದು. ಇನ್ನೊಂದು, ಒಬ್ರು ಹೇಳಿದ್ರು ಈಗ ಆಂಬುಲೆನ್ಸ್ ಕೊಟ್ಟು ಅವರು ಸಮುದ್ರದಲ್ಲಿ ಏನ್ ಮಾಡೋದು ಅಂತ. ಇದು ಎಷ್ಟು ಮಟ್ಟಿಗೆ ನನ್ನ ಸಲಹೆ ಆಗ್ತದೆ ಹೋಗ್ತದೆ ಅಂತ ಗೊತ್ತಿಲ್ಲ. ನಾನು ಮೀನ್ ತಿನ್ನುವವಲ್ಲ, ಒಂದು ನಿಮ್ಮ ಕಷ್ಟದ ಮಾನವೀಯತೆಯನ್ನು ಅರಿತುಕೊಂಡ ಒಬ್ಬ ಸಜ್ಜನ ವ್ಯಕ್ತಿ. ಓಕೆ ಸರ್, ಬ್ಯೂಟಿಫುಲ್. ಹೇಳಿ ಸರ್. ಈಗ ನೋಡಿ, ದೊಡ್ಡ ಹೈಟೆಕ್ ವ್ಯವಸ್ಥೆ ಉಂಟು ನಮ್ಮ ಹತ್ರ, ಹೋವರ್ ಕ್ರಾಫ್ಟ್ ಅಂತ. ಎಸ್ ಸರ್, ಮಾತಾಡಿ ಸರ್, ಸಮಯದ ಅಭಾವ ಇದೆ. ಎಸ್ ಸರ್, ಬೇಗ. ಎಸ್ ಸರ್. ಹೌದು, ಈ ಹೋವರ್ ಕ್ರಾಫ್ಟ್ ಅನ್ನು ಅವರಿದ್ದಾರಲ್ಲ, ಯಾರು ರಕ್ಷಣಾ ತಟದವರು, ಇಲಾಖೆ ಉಂಟಲ್ಲ, ಇವರ ಇದನ್ನೆಲ್ಲ ತಕೊಂಡು ಅವರ ಡಾಕ್ಯುಮೆಂಟ್ ಅನ್ನು ಚೆಕ್ ಮಾಡುವವರು. ಸರಿ ಸರ್, ಸರಿ. ಸಮಯದ ಅಭಾವ ಇದೆ. ಥ್ಯಾಂಕ್ ಯು ಸರ್, ಬಟ್ ಸ್ಟಿಲ್ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಮಯದ ಅಭಾವ ತುಂಬಾನೇ ಇದೆ. ಸೊ ಹಾಗಾಗಿ ಅನೇಕ ಕರೆಗಳು ಕೂಡ ಬರ್ತಾ ಇದೆ. ಅಂಡ್ ಅದೇ ರೀತಿ ರಕ್ಷಣಾ ಒಂದು ವ್ಯವಸ್ಥೆಯ ಬಗ್ಗೆ ನೀವು ಪ್ರಥಮವಾಗಿ ತಾವು ಹೇಳಿದ್ರಿ, ಕಾರ್ಯಕ್ರಮ ಪ್ರಾರಂಭವಾದಾಗ ಪ್ರಥಮವಾಗಿ ಹೇಳಿರುವಂತಹ ವಿಚಾರ, ಈ ಕೋಸ್ಟ್ ಗಾರ್ಡ್ ವಿಚಾರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಯಾಕೆ ಈ ಬಾರಿ ಸಹಾಯಕ್ಕೆ ಬರ್ಲಿಲ್ವಾ ಅಂದ್ರೆ, ಈ ಹಿಂದಿನ ಕೂಡ ಅನೇಕ ವಿಚಾರಗಳು ಬರುತ್ತೆ. ಯಾವ ರೀತಿ ಇತ್ತು ಈ ರಕ್ಷಣಾ ಕಾರ್ಯಾಚರಣೆ? ಸಹಾಯಕ್ಕೆ ಬಂದಿದ್ರಾ, ಬರ್ಲಿಲ್ವಾ, ಅಥವಾ ಏನ್ ಕತೆ, ಏನಾಯ್ತು ಸರ್? ನೋಡಿ, ಈಗಾಗಲೇ ನಮ್ಗೆ 5 ಮೃತದೇಹಗಳು ಲಭಿಸಿದ ನಂತರ ಅನ್ಸಾರ್ ಎಂಬುವರ ಒಂದು ಮೃತದೇಹ ನಮ್ಗೆ ಸಿಗ್ಲಿಲ್ಲ. ಅದಕ್ಕಾಗಿ ನಿನ್ನೆ ಉಸ್ತುವಾರಿ ಸಚಿವರೊಂದಿಗೆ, ಅದೇ ರೀತಿ ಜಿಲ್ಲಾಧಿಕಾರಿಯೊಂದಿಗೆ ನಾವು ಬೇಡಿಕೊಂಡೆವು, ನಿಮ್ಮ ಕಡೆಯಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ನಮ್ಗೆ ಅಲ್ಲಿ ಬೋಟ್ ಅಡಿಯಲ್ಲಿ ಸಿಲುಕಿರುವಂತಹ ಒಂದು ಸಂಖ್ಯೆ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ, ನಮ್ಮ ರೆಸ್ಕ್ಯೂ ಟೀಮ್ನವರು. ಅದಕ್ಕೆ ಇಮಿಡಿಯೇಟ್ ಆಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ರು ಜಿಲ್ಲಾಧಿಕಾರಿಗಳು, ಅವರ ಒಂದು ಜೊತೆ ಕರ್ಕೊಂಡು ಹೋಗಿ ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮೂಲಕ ಆರ್ಡರ್ ಮಾಡಿದ್ರು, ಅವರ ಏನು ಬೇಡಿಕೆ ಉಂಟು ಅದನ್ನು ಸಮಸ್ಯೆಗೆ ಪರಿಹರಿಸಿ ಅಂತ. ಅದಕ್ಕಾಗಿ ನಮಗೆ ದೊಡ್ಡ ಮಟ್ಟದ ಒಂದು ಟ್ಯಾಗ್ ಅನ್ನುವಂಥದ್ದು ಒಂದು ನಮಗೆ ಒಂದು ಕಂಪನಿಯಿಂದ ಸಂಜೆ ಹೊತ್ತಿಗೆ ಕಲಿಸಿಕೊಟ್ರು. ನಾವು ಕೂಡ ಒಂದು 2 ಬೋಟ್ನ ಮುಖಾಂತರ ಅಲ್ಲಿ ಸಂಬಂಧಪಟ್ಟ ಸ್ಥಳೀಯ ನಾಯಕರಲ್ಲಿದ್ದರು, ಅದೇ ರೀತಿ ಮುಳುಗು ತಜ್ಞರು ಕೂಡ ಇದ್ರು, ಅದೇ ರೀತಿ ನಮ್ಮ ಜೊತೆ ಕೋಸ್ಟಲ್ ಗಾರ್ಡ್ನವರು ಕೂಡ ಬಂದಿದ್ರು. ಅವರನ್ನು ನೋಡುವಾಗ ಇವರೇ ನೀರಿಗೆ ಜಿಗಿಯುತ್ತಾರೆ ಎಂಬುವಂತದ್ದು ನಮ್ಗೆ ಕಂಡು ಬಂತು. ಸುಮಾರು 38-40 ಫೀಟ್ ಅಡಿಯಲ್ಲಿ ಇರ್ತಕ್ಕಂತ ಒಂದು ಬೋಟ್. ಇವರು ರೆಸ್ಕ್ಯೂ ಟೀಮ್ ಅಂತ ಅವರದೊಂದು ಯೂನಿಫಾರ್ಮ್ ಅಲ್ಲಿ ಹಾಕಿ ರೆಡಿ ಆಗಿದ್ರು. ನಾವು ಕೂಡ ಅಲ್ಲಿ ಆ ಒಂದು ಸುಮಾರು 12 ನಾಟಿಕಲ್ ಮೈಲ್ ದೂರ ಉಂಟು, ಅಲ್ಲಿ ಮುಟ್ಟಿದ ನಂತರ ಇವರು ಕೇವಲ ಆ ಒಂದು ಬೋಟಲ್ಲಿ ನಿಂತು ನೋಡಿದ್ದೇ ವಿನ ನಮ್ಮ ಸ್ಥಳೀಯ ಹುಡುಗರು ಏನಿದ್ದಾರೆ ಅವರು ಆಕ್ಸಿಜನ್ ಬಳಸಿ ಆ ಒಂದು ಬೋಟಿಗೆ ಹೋಗಿ, ಬೋಟಿನ ಆ ಒಂದು ಕಿಚನ್ ಡ್ರೈವಿಂಗ್ ಮಾಡುವಂತ ಒಂದು ಇದಿರ್ತದೆ, ಕ್ಯಾಬಿನ್ ಇರ್ತದೆ, ಅದರ ಒಳಗಡೆ ಹೋಗಿ ಹುಡುಕಾಡಿದ್ದಾರೆ. ಅದೇ ರೀತಿ ನಮ್ಗೆ ಈ ಜಿಲ್ಲಾಧಿಕಾರಿ ವತಿಯಿಂದ ಸಿಕ್ಕಿದಂತಹ ಒಂದು ಟೆಗ್ ಏನುಂಟು, ಅದರ ಮುಖಾಂತರ ನಾವು ಸುಮಾರು 500-600 ಮೀಟರ್ ದೂರದಿಂದ ಅದಕ್ಕೆ ಹಗ್ಗವನ್ನು ಹಾಕಿ, ಆ ಒಂದು 38-48 ಅಡಿಗೆ ಹೋಗಿ ಅವರು ಹಗ್ಗವನ್ನು ಹಾಕಿ ಆ ಒಂದು ಎಳೆಯುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಸುಮಾರು 600 ಮೀಟರ್ ದೂರ ನಾವು ಎಲ್ದಿದ್ದೇವೆ. ಅದನ್ನು ಕೂಡ ಅವರು ಆ ಕೆಸರಿನ ಅಡಿಯಲ್ಲಿ ಕೂಡ ಹೋಗಿ ನೋಡಿಕೊಂಡಿದ್ದಾರೆ. ಅವರ ಹತ್ರ ಎಲ್ಲ ವಿಜುವಲ್ ಉಂಟು, ಎಲ್ಲ ವಿಡಿಯೋ ಎಲ್ಲ ಅವ್ರು ಹೇಳ್ತಾರೆ, ಏನು ನಾವು ಇಷ್ಟೆಲ್ಲ ಕೆಲಸ ಮಾಡುವಾಗ ಇನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು, ಇವರೇನು ಹುಡುಕ್ಲಿಲ್ಲ, ಸುಮ್ಮನೆ ಅಡಿಗೆ ಹೋಗಿ ಮೇಲೆ ಬಂದಿರಬಹುದು, ಅದಕ್ಕಾಗಿ ನಾವು ವಿಡಿಯೋ ಶೂಟಿಂಗ್ ಮಾಡಿ ಇರ್ತೇವೆ, ಅದು ನಾವು ನಿಮಗೆ ಕಳಿಸಿಕೊಡ್ತೇವೆ. ಅವರನ್ನು ಕೂಡ ನೀವು ಕರ್ಕೊಂಡು ಬಂದು ಮಾಧ್ಯಮದ ಮೂಲಕ ಅವರ ಹತ್ರ ನೀವು ಯಾರೆಲ್ಲ ಮಾಡಿದ್ರು ಸರ್ ಈ ಒಂದು ಕಾರ್ಯಾಚರಣೆ? ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ
ಅದೇ ಸ್ಥಳೀಯವಾಗಿ ಜಾವೀದ್, ವಾಸಿಂ ಮತ್ತೆ ಜಹೀರ್ ಮತ್ತೆ ಸಾದಿಕ್ ಎಂಬುವರು ಒಟ್ಟಿಗೆ ಎಲ್ಲ ಹುಡುಗರಿಗೆ ಕೂಡ ಎಸ್ ಅನಂತ ಧನ್ಯವಾದಗಳು. ತಮ್ಮ ಒಂದು ಪ್ರಾಣದ ಹಂಗನ ತೊರೆದು ತಾವು ಕೆಲಸ ಮಾಡ್ತಾ ಇದ್ರೆ, ಕೆಲಸ ಮಾಡಬೇಕಾದವರು ಸುಮ್ನೆ ಬದಿಯಲ್ಲಿ ನಿಂತಾಗ ತಾವುಗಳು ಕೆಲಸ ಮಾಡಿದ್ರ ಹ್ಯಾಟ್ಸ್ ಆಫ್. 3 ದಿವಸ ಅಧಿಕಾರಿಗಳು, ಸಂಬಂಧಪಟ್ಟ ಕರಾವಳಿ ಪಡೆಯ ರಕ್ಷಣಾ ಪಡೆಯ ಅಧಿಕಾರಿಗಳು ನಾವು ಸಂಪರ್ಕ ಮಾಡ್ತೇವೆ, ನಮ್ಮ ಟೀಮ್ ಇದ್ದಾರೆ, ನೋಡ್ತಾರೆ ಇದ್ದಾರೆ, ಏನಿಲ್ಲ. ಇವರು ನಮ್ಮವರು ಹೋಗುವಾಗ ಅವರೊಂದಿಗೆ ಹೋಗ್ತಾರೆ, ರಿಟರ್ನ್ ಬರುವಾಗ ಇರ್ತಾರೆ. 24/7 ಇವರು ಮಾಡ್ಬೇಕಾದಂತ ಕೆಲಸ ಇವರಲ್ಲಿ ಇರುವುದಿಲ್ಲ. ಸುಮ್ಮನೆ ರೌಂಡ್ ಹೊಡೆಯುತ್ತಾರೆ. ಮತ್ತೆ ನಮ್ಮ ಬೋಟ್ ಮೀನುಗಾರಿಕೆ ತರಲಿರ್ತಕ್ಕಂತ ಬೋಟ್ನವರಿಗೆ ಇವರು ತುಂಬಾ ಸಮಸ್ಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಈ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸುಮ್ಮನೆ ನಿಮ್ಮ ಹತ್ರ ಇನ್ಸೂರೆನ್ಸ್ ಉಂಟಾ, ಬೋಟ್ ಇದು ಡಾಕ್ಯುಮೆಂಟ್ ಉಂಟಾ, ನೇಮಕವಾಗಿರುವಂತದ್ದು ಇಷ್ಟಕ್ಕೋಸ್ಕರ ಮಾತ್ರ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ಕೊಂಡು ಅದೇ ಕೆಲವಂತವ್ರು ರಕ್ಷಣೆ ಕೊಡುವಂತ ಕೆಲಸಗಾರಿಗಳು ಕೆಲವಂತವ್ರು ತುಂಬಾ ಉಪದ್ರ ಅವರು ಕಡಲ್ನ ಮಧ್ಯದಲ್ಲಿ ನಮ್ಮ ಮೀನುಗಾರಿಕೆಗೆ, ಅದೇ ರೀತಿ ನಮ್ಮ ನಾಡದೋಣಿಯವರಿಗೆ ತುಂಬಾ ಮಾಡ್ತಾ ಇದ್ದಾರೆ. ಇಂತಹ ಸಮಸ್ಯೆ ತುಂಬಾ ಉಂಟು. ಓಕೆ ರೈಟ್ ಸರ್ ಎಸ್ ಸರ್. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ರಾಜರತ್ನ ಸನಿಲ್ ಅವರು ಸರ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡಿದಾಗ ದೊಡ್ಡ ಮಟ್ಟದ ಅವ್ಯವಸ್ಥೆ ನಮ್ಮ ಕಣ್ಣ ಮುಂದೆ ಇರುವಂತದ್ದು, ಮೀನುಗಾರರ ಜೀವನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಏನ್ ಕತೆ ಅನ್ನುವಂಥದ್ದು, ಮಾಲಕರು, ಮೀನುಗಾರ ಕಾರ್ಮಿಕರು ಎಲ್ಲವೂ ಕೂಡ. ಎಸ್ ಸರ್, ಸಮರ್ಪಕವಾದ ನಾಯಕತ್ವದ ಕೊರತೆ ಅಂದ್ರೆ ಕೇಂದ್ರದಲ್ಲಿರ್ಬಹುದು ಅಥವಾ ರಾಜ್ಯದಲ್ಲಿರ್ಬಹುದು ಇರಬೇಕಾದಂತಹ ಒಂದು ರಾಜಕೀಯ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತ, ಅಂದ್ರೆ ಸುವರ್ಣದ್ವೀಪ ಏನಿದೆ ಅದು ತೀರ ಆಳ ಸಮುದ್ರದಲ್ಲಿ ಆಯ್ತು, ಇದು ತೀರ ಬದಿಯಲ್ಲಿ ಆಗಿದೆ. ಎರಡಕ್ಕೂ ವ್ಯತ್ಯಾಸ ಇಷ್ಟೇ. ಅದನ್ನು ಹುಡುಕ್ಲಿಕ್ಕೆ ಆಗಿಲ್ಲ ಅನ್ನೋದು ಒಂದು ನೆಪ ಹೇಳ್ಕೋಬಹುದು. ಆದ್ರೆ ಇದು ತೀರ ಹತ್ತಿರದಲ್ಲಿ ಆಳ ಸಮುದ್ರದಲ್ಲಿ 7 ಜನ ಸತ್ರು, ತೀರ ಕಣ್ಣಳತೆ ದೂರದಲ್ಲಿ 6 ಜನ ಸತ್ತು ಅಂದ್ರೆ ಇದಕ್ಕಿಂತ ಮೇಲೆ ದುರಂತ ಬೇಕಂತ ಹೇಳುದು ನಾವು. ಪರವಾಗಿಲ್ಲ, ಒಂದು ಸ್ವಲ್ಪ ದೂರ ಆಗಿದೆ, ಸರಕಾರದಿಂದ ಕೂಡ್ಲೆ ಎಚ್ಚೆತ್ಕೊಳ್ಲಿಕ್ಕೆ ಆಗ್ಲಿ, ಏನಾಗ್ಲಿಲ್ಲ ಸರ್, ಇದು ಕಣ್ಣಳತೆ ದೂರದಲ್ಲಿ ಹೈ ಸ್ಪೀಡ್ ಬೋಟ್ ಉಂಟು ಎಲ್ಲ ಇದೆ ಕೋಸ್ಟ್ ಗಾರ್ಡ್ ಅಲ್ಲಿ. ತುರ್ತಾಗಿ ಹೋಗುವುದು, ಇಂಥದನ್ನೊಂದು ಗ್ರಹಿಸುವಂತ ಶಕ್ತಿ ಯಾಕಿಲ್ಲ? ಇಷ್ಟೊಂದು ದೊಡ್ಡ ಇಸ್ರೋ, ನಮ್ಮ ಸ್ಯಾಟಲೈಟ್ ಇದು ಇದೆ ಎಲ್ಲ. ಇನ್ನು ಗಡಿ ಪ್ರದೇಶವನ್ನು ನಾವು ಹೇಗೆ ಕಾಯಬಲ್ಲೆವು? ನಮ್ಗೆ ಇನ್ನೊಂದು ಭಯ ಅಂದ್ರೆ ಅದು ಇಲ್ಲೇ ಆಗುದಿಲ್ಲ, ಇನ್ನು ಗಡಿ ಪ್ರದೇಶದಲ್ಲಿ ಹೇಗೆ ಕಾಯುವುದು ನಾವು? ಇದು ಮತ್ತೆ ಇಷ್ಟು ದೊಡ್ಡ ಒಂದು ಪೌಷ್ಟಿಕಾಂಶ ಕೊಡುವ ಇದಕ್ಕೆ ಎಷ್ಟು ಸಾಧ್ಯ ಅಷ್ಟು ಗಮನ ಹರಿಸಬೇಕಾಗುತ್ತೆ. ಈಗ ಏನು ಆಗೊಬ್ರು ಹೇಳಿದ್ರು ಸಬ್ಸಿಡಿ ಅಂತ, ಇದು ಯಾರ ಕೈಯಿಂದ ಕೊಡುದಲ್ಲ, ಯಾರ ಜೇಬಿಂದ ಕೊಡುವುದಲ್ಲ. ಇದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ಸಣ್ಣ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ಇದಕ್ಕೆ ಡೀಸೆಲ್ಗೆ ರಸ್ತೆ ತೆರಿಗೆ ಎಷ್ಟಿದೆ? ನಮ್ಮ ಬೋಟ್ ಯಾವತ್ತಾದ್ರೂ ರಸ್ತೆಗೆ ಬಂದಿದ? ಸಣ್ಣ ಉದಾಹರಣೆ, 20 ರೂಪಾಯಿಯನ್ನ ರಸ್ತೆ ತೆರಿಗೆನ ಹಾಕ್ತಾರೆ. ಇವ್ರು ಕೊಡ್ತಾ ಇರೋದು ಒಂದು 10 ರೂಪಾಯಿಯನ್ನ ಸಬ್ಸಿಡಿ. ನಮ್ಮ ಬೋಟ್ ಯಾವತ್ತು ರೋಡಿಗೆ ಬರ್ಲಿಲ್ಲ. ಅಂತ ಸನ್ನಿವೇಶದಲ್ಲಿ ಅದೇ ಒಂದು ನಮ್ಗೆ ಕೊಡುವುದೇ ಒಂದು ದೊಡ್ಡ ವಿಷಯ ಅಂತ ಹೇಳಿ ಯಾವುದೇ ಅಧಿಕಾರಿಗಳು ಯೋಚನೆ ಮಾಡುವ ಅಗತ್ಯ ಇಲ್ಲ ಇದರಲ್ಲಿ. ಹಾಗೆ ಇಷ್ಟೊಂದು ದೊಡ್ಡ ಪೌಷ್ಟಿಕಾಂಶಗಳಿಗೆ 100ಕ್ಕೆ 100ರಷ್ಟು ನಿಗಾ ಕೊಟ್ಟಾಗ ಇವತ್ತು ಏನು 50,000 ಕೋಟಿ ಎರಡನೇ ರಫ್ತು, ಇದು ಪ್ರಥಮ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಇದು ನಮ್ಮ ಮೀನುಗಾರಿಕೆ. ಈ ಮೀನುಗಾರಿಕೆಯಲ್ಲಿ ದುಡಿತಾ ಇರುವ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಮಂದಿ ಜನ ಇಡೀ ಭಾರತ ದೇಶದಲ್ಲಿ ಈಗ ಏನು ಒದ್ದಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಕಣ್ಣೀರನ್ನು ಒರೆಸುವಂತ ಕೆಲಸ ಆಗ್ಬೇಕು. ಅದರ ಜೊತೆಯಲ್ಲಿ ಬಂಡವಾಳ ಉಳಿದಂತ ಮಾಲೀಕನಿಗೆ ಅವನಿಗೆ ಏನ್ ಸಿಗುತ್ತೆ? ಇನ್ಸೂರೆನ್ಸ್ ಅಂತ ಸಿಗುತ್ತಾ, ಅಥವಾ ಅವಘಡ ಸಂಭವಿಸಿದಾಗ ಹೇಳುದು, ಅವನು ಸೋತಾಗ ಅದು ಅವನ ದುರಂತ ಅಂತ ಹೇಳ್ತೀವಿ, ಹಣೆಪಟ್ಟಿ ಅಂತ ಹೇಳ್ಕೊತೀವಿ ನಾವು. ಆದ್ರೆ ಇದು ದುರಂತ ಆದಾಗ ಆ ಮನೆಯನ್ನ ಕಾಯುವಂತ ಕೆಲಸ ಆಗ್ಬೇಕು. ಅದು ಆಗ್ಬೇಕಾಗಿರೋದು ನಾವ್ ಏನ್ ದುಡ್ಡು ಕಟ್ಟಿದ್ದೀವಿ ಇನ್ಸೂರೆನ್ಸ್ ಅಂತ ಹೇಳಿ ಅದ್ರಲ್ಲಿ ಆಗ್ಬೇಕು. ಅದು ಆ ಕೆಲಸಗಳು ಆದಷ್ಟು ಮಾಡುವಂತ ಇಚ್ಛಾಶಕ್ತಿ ರಾಜ್ಯಕ್ಕೆ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ಮಾಡ್ಕೊಡ್ಲಿ ಅಂತ ನಾವು ಮತ್ತೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಬೇಡ್ಕೊಂಡು ನಮ್ಮ ಮೀನುಗಾರಿಕಾ ಇಲಾಖೆಯಿಂದ ಬೇಡ್ಕೋಬಹುದು. ರೈಟ್ ಸರ್, ಥ್ಯಾಂಕ್ ಯು. ಅಳಿವೆ ಬಾಗಿಲಿನಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನ ತಾವು ದೃಶ್ಯಾವಳಿಗಳ ಮೂಲಕ ಕೂಡ ನಮಗೂ ಕೂಡ ಪ್ರಸ್ತುತ ಪಡಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್ ಸರ್, ಮುನಿಬ್ ಬೆಂಗ್ರೆ ಅವರು ಸರ್, ಕೊನೆಯದಾಗಿ ಅದೇ ಎಲ್ಲ ಕುಟುಂಬದವರಿಗೂ ಆ ಒಂದು ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ನೀಡಬೇಕು. ಅದೇ ರೀತಿ ಅನ್ಸಾರ್ ಎಂಬಂತ ಒಂದು ಸಹೋದರನ ಮತದ ಇನ್ನೂ ಕೂಡ ಲಭಿಸಲಿಲ್ಲ. ಅದು ಆದಷ್ಟು ಬೇಗ ನಮ್ಮ ಕಣ್ಣಿಗೆ ಕಂಡು ಅದರ ವಿಧಿವಿಧಾನ ಪ್ರಕಾರ ನಾವು ಮಾಡಬೇಕೆಂಬಂಥದ್ದು. ಅದೇ ರೀತಿ ಆ ಒಂದು ಮನೆಯವರ ಜೊತೆ ಖಂಡಿತವಾಗಿ ನಾವು ಇದ್ದೇವೆ ನಿಮ್ಮ ಜೊತೆ, ನೀವು ಯಾವುದೇ ರೀತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಬಾರದು ಎಂಬಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾನು. ಎಸ್, ಇದು 15 ವರ್ಷಗಳ ಬಳಿಕ ದುರಂತವಾಗಿರುವಂತಹ ಒಂದು ದೋಣಿ ದುರಂತ ನಮ್ಮ ಮಂಗಳೂರಿನಲ್ಲಿ ನಡೆಯುತ್ತೆ. ಶ್ರೀರಕ್ಷಾ ಹೆಸರಿನ ಬೋಟ್, ಅದರಲ್ಲಿ ಇದೀಗ 6 ಜನರು ಸಮುದ್ರ ಪಾಲಾಗಿರುವಂತಹ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಮೊದಲನೇದಾಗಿ ಕೇಳುವಂತಹ ವಿಚಾರ ಇಷ್ಟೇ, ಅವರ ಒಂದು ಕುಟುಂಬ ಏನಿದೆ, ಅವರ ಒಂದು
ಬಂಧು ಬಳಗ ಏನಿದೆ ಈ ಒಂದು ದುರ್ಘಟನೆಯನ್ನ ಸಹಿಸುವಂತ ಶಕ್ತಿ ಸಿಗ್ಲಿ, ಅದೇ ರೀತಿ ಮೃತರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದೇವೆ. ಸೊ ಅದೇ ರೀತಿ ದೊಡ್ಡ ಮಟ್ಟದ ಸಮಸ್ಯೆಗಳು, ಇಂತಹ ಒಂದು ಘಟನೆಗಳು, ದುರ್ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಕರಾವಳಿ ಭಾಗದಲ್ಲಿ. ಆದ್ರೆ ಕರಾವಳಿ ಭಾಗದ ಮಲ್ಪೆಯಲ್ಲಿ, ಉಡುಪಿಯಲ್ಲಿ ನಾವು ನೋಡಿರುವಂತಹ ದೊಡ್ಡ ಮಟ್ಟದ ದೋಣಿ ದುರಂತ ನಮ್ಮ ಕಣ್ಣ ಮುಂದೆ ಇದೆ. ಆ ದೋಣಿ ದುರಂತದ ನೆನಪು ಇನ್ನೂ ಕೂಡ ಮಾಸಿಲ್ಲ. ಈ ಹಿನ್ನೆಲೆಯಲ್ಲಿ ಇದರ ಹಿಂದೆ ಬರುವಂಥದ್ದು ನಮ್ಮ ಮಂಗಳೂರಿನಲ್ಲಿ ನಡೆದಂತಹ ಒಂದು ದೊಡ್ಡ ಮಟ್ಟದ ದುರಂತ, 6 ಜನರು ಸಮುದ್ರ ಪಾಲಾಗಿರುವಂಥದ್ದು. ಅಟ್ ದ ಸೇಮ್ ಟೈಮ್ ನಮ್ಮ ಕಣ್ಣ ಮುಂದೆ ಇರುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಅಳಿವೆ ಬಾಗಿಲು ಅನ್ನುವಂಥದ್ದು. ಸಾವಿರಾರು ದೋಣಿಗಳು ಹೋಗಿ ಬರುವಂತಹ ಪ್ರಮುಖವಾಗಿರುವಂತಹ ಸ್ಥಳ ಹೆಬ್ಬಾಗಿಲು ಅನ್ನುವಂಥದ್ದು. ಅಳಿವೆ ಬಾಗಿಲು ದೊಡ್ಡ ಮಟ್ಟದ ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಕಾರಣ ನಮ್ಮ ಜಿಲ್ಲಾಡಳಿತ, ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅವರ ಒಂದು ಇಚ್ಛಾಶಕ್ತಿಯ ಕೊರತೆ, ಅಲ್ಲಿರುವಂತಹ ದೊಡ್ಡ ಮಟ್ಟದ ಅವಸ್ಥೆ ಜೊತೆಗೆ ಅವ್ಯವಸ್ಥೆ ಅನ್ನುವಂಥದ್ದು, ಹೂಳು ತುಂಬಿರುವಂತಹ ಪ್ರದೇಶ, ಅನೇಕ ಬೋಟ್ಗಳು ಅಲ್ಲಿ ದುರವ್ಯವಸ್ಥೆಗೆ ಒಳಗಾಗ್ತಾ ಇರುವಂಥದ್ದು ದೊಡ್ಡ ಮಟ್ಟದ ಸಮಸ್ಯೆ ಆಗಿರುವಂಥದ್ದು. ದೊಡ್ಡ ದೊಡ್ಡ ಭಾಷಣಗಳು ಹೇಳುವಂತಹ ನಮ್ಮ ಪ್ರತಿನಿಧಿಗಳು ಸ್ವಲ್ಪ ಆ ಕಡೆ ಗಮನ ಹರಿಸಬೇಕಾಗಿದೆ. ಅಂಡ್ ಇದು ದೊಡ್ಡ ಮಟ್ಟದ ಸಮಸ್ಯೆ. ನಾವೆಲ್ಲರೂ ಕೂಡ ಮೀನನ್ನ ತಿಂತೇವೆ, ಮೀನು ಟೇಸ್ಟ್ ಇದೆ, ರುಚಿಯಾಗಿದೆ, ಶುಚಿಯಾಗಿದೆ ಎಲ್ಲವೂ ಕೂಡ ನಾವು ಹೇಳ್ತೇವೆ. ಆದ್ರೆ ಇದರ ಹಿಂದಿರುವಂತಹ ದೊಡ್ಡ ಮಟ್ಟದ ಶಕ್ತಿ, ದೊಡ್ಡ ಮಟ್ಟದ ವಿಚಾರ ಅಂತ ಹೇಳಿದ್ರೆ ಆ ಒಂದು ಕಡಲ ಅಬ್ಬರದ ಅಲೆಗಳಿಗೆ ಎದೆಯೊಡ್ಡಿ ಸಾಹಸಮಯವಾಗಿರುವಂತಹ ಉದ್ಯೋಗವನ್ನ ಮಾಡ್ತಾರೆ. ರಾಜರತ್ನ ಸನಿಲ್ ಅವರು ಅದೇ ಹೇಳ್ತಾ ಇದ್ದಾರೆ, ಸೈನಿಕರು ಹೊರತಾಗಿಲ್ಲ, ಸೈನಿಕರು ಮಾಡುವಂತಹ ರಿಸ್ಕ್ ಅನ್ನ ಅವರು ತೆಗೆದುಕೊಳ್ಳುವಂತಹ ದೊಡ್ಡ ಮಟ್ಟದ ಧೈರ್ಯವನ್ನ ನಮ್ಮ ಮೀನುಗಾರರು ತಗೊಳ್ತಾರೆ ಅನ್ನುವಂಥದ್ದು. ಅಂತಹ ಸಾಹಸಮಯವಾಗಿರುವಂತಹ ಉದ್ಯೋಗ ನಮ್ಮ ಕರಾವಳಿ ಭಾಗದಲ್ಲಿದೆ. ಮೀನುಗಾರಿಕೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಇದಕ್ಕೆ ಹಿಂದಿರುವಂತಹ ಬೆನ್ನೆಲುಬು ಕೂಡ ಇದೆ. ದೊಡ್ಡ ಮಟ್ಟದ ಇಲಾಖೆಗಳು, ದೊಡ್ಡ ಮಟ್ಟದ ಜನರು, ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಇಲಾಖೆ ಅನ್ನೋದು ನಾವು ಹೇಳ್ಬೋದು. ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಆದ್ರೂ ಕೂಡ ಇಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಇನ್ನೂ ಕೂಡ ಅವರ ಜೀವದ ಹಂಗನ್ನ ತೊರೆದು ಕೆಲಸ ಮಾಡಬೇಕಾಗುತ್ತೆ. ಅವರ ಕುಟುಂಬ ನಿರ್ವಹಣೆಗೋಸ್ಕರ, ಅವರ ಒಂದು ಹೊತ್ತಿನ ಊಟಕ್ಕೋಸ್ಕರ ಕಷ್ಟಪಟ್ಟು ದುಡಿಬೇಕು. ದುಡಿದ್ರೆ ಪರವಾಗಿಲ್ಲ, ಆದ್ರೆ ಜೀವಕ್ಕೆ ಕಂಟಕವಾಗಿರುವಂತಹ ಉದ್ಯೋಗವಾಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ದುರಂತ ಅಂತ ಹೇಳ್ತಾ ಇದರ ಬಗ್ಗೆ ಸಂಬಂಧಪಟ್ಟವರು, ಇಲಾಖೆಯವರು ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳಿದ್ದಾರೆ. ರಾಜರತ್ನ ಸನಿಲ್ ಅವರು, ಬೋಟ್ ಮಾಲಕರು, ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮುನೀಬ್ ಬೆಂಗ್ರೆ ಅವರು, ಬೆಂಗ್ರೆ ಕಾರ್ಪೊರೇಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ಅಳಿವೆ ಬಾಗಿಲು ಮೃತ್ಯುಕೂಪವಾಗಿ ಪರಿಣಮಿಸ್ತಾ ಇದೆ. ಇದು ಆಗ್ಬಾರ್ದು. ಕರಾವಳಿ ಭಾಗದ ಮಂಗಳೂರಿನ ಜನರು ವಿದ್ಯಾವಂತರು, ಬುದ್ಧಿವಂತರು, ಅದೇ ರೀತಿ ನಮ್ಮ MLAಗಳು, ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬುದ್ಧಿವಂತರು ಅನ್ನುವಂಥ ನಂಬಿಕೆ ಇದೆ. ಸೊ ಹಾಗಾಗಿ ಈ ಒಂದು ಅವ್ಯವಸ್ಥೆನ ಸರಿಪಡಿಸಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.